ಪ್ರಾಬಬ್ಲಿ ನಾವೇನ್ ಅನ್ಕೊಂಡಿದ್ವೋ ಆ 100th ಡೇಗೆ ಫಿನಾಲೆ ಇದ್ದಿದ್ರೆ ನಾನು ಟಾಪ್ 3 ಅಲ್ಲಿ ಇರ್ತಿದ್ದೆ ಅಂದ್ರೆ ಆ ಗೇಮ್ ಪ್ರಕಾರ. ಇಷ್ಟು ದಿನ ನಾವು ಹೋಲ್ಡ್ ಮಾಡ್ಕೊಂಡಿರೋದೇ ದೊಡ್ಡ ವಿಷಯ. ಇನ್ನೊಂದು 2 ವೀಕ್ ಎಕ್ಸ್ಟೆಂಡ್ ಆಯ್ತಾ ಅಂತ. ಹೌದಾ, ಅಷ್ಟು ದಿನ ಆದ್ಮೇಲೆ ಹಾಗನ್ಸುತ್ತಾ ನಿಮ್ಗೆ? ಆಫ್ ಕೋರ್ಸ್, ಅಂದ್ರೆ ನಮ್ ಮೈಂಡ್ ಪ್ರಿಪೇರ್ ಆಗ್ಬಿಟ್ಟಿರುತ್ತೆ, ಇನ್ನು 1 ವೀಕ್ ಅಲ್ಲಿ ಮುಗಿಯುತ್ತೆ, ನೆಕ್ಸ್ಟ್ ವೀಕ್ ಫಿನಾಲೆ ನಾವು ಮುಗಿಸ್ಕೊಂಡು ಹೋಗ್ತೀವಿ ಅಂತ. ಸೆಪರೇಷನ್ ಆಂಗ್ಸೈಟಿ ಅಂತ ಗೊತ್ತಾ, ಆ ಮನೆ ಜ್ಞಾಪಕ ಆಗ್ತಿದೆ, ನನ್ನ ಬೆಡ್ ಜ್ಞಾಪಕ ಆಗ್ತಿದೆ, ಅಂಡ್ ಕ್ಯಾಮ್ರಾಗಳು, ಆ ಲೈಟ್ಸ್ ಎಲ್ಲ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಟ್ರಸ್ಟ್ ಮಿ ಆರ್ ನಾಟ್, 3 ದಿನ 4 ದಿನ ಆಯ್ತು ನಾನು ನಿದ್ದೆ ಮಾಡಿ ಕರೆಕ್ಟ್ ಆಗಿ. ಸ್ವಂತ ಬುದ್ಧಿನೇ ಇಲ್ವಾ? ಯಾರೋ ಹೇಳಿದ ಒಂದು ಪದನ 100 ದಿನಗಳ ಕಾಲ ಅದನ್ನ ಕ್ಯಾರಿ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಬರ್ತೀರಾ ಒಬ್ಳ ಮೇಲೆ ಅಂದ್ರೆ. ನನ್ನ ರೆಪ್ಯುಟೇಷನ್, ನಾನು ಇಷ್ಟು ವರ್ಷಗಳು ಅಷ್ಟು ಕಷ್ಟಪಟ್ಟು ಬಿಲ್ಡ್ ಮಾಡಿರೋ ಒಂದು ಲೈಫು ಒಂದು ಕ್ಷಣದಲ್ಲಿ ಹಿಂಗೆ, ನನ್ನ ಫ್ಯಾಮಿಲಿ ಅದರಿಂದ ತುಂಬಾ ನೊಂದ್ಕೊಂಡಿದ್ದಾರೆ. ನನ್ನ ಮಗಳು ಈ ಶೋ ಇಲ್ಲಿ ಇರಬಾರ್ದು ಕಳಿಸಿ ಅಂತ ತುಂಬಾ ಹೊಡೆದಾಡಿದ್ದಾರೆ. ಆ ಮಾತುಗಳನ್ನ ಒಬ್ಬೊಬ್ರು ಯಾರೋ ಯೋಗ್ಯತೆ ಇಲ್ದವರೆಲ್ಲ ಆಡ್ತಾ ಇದ್ರಲ್ಲ ನನ್ನನ್ನ ಕುಗ್ಸೋದು. ಒಳಗಡೆ ಹೋಗಿ ಒಂದು ಗೇಮ್ಗೋಸ್ಕರ ನಾನು ಬಕೆಟು ಚಮಚಗಿರಿ ಮಾಡ್ತೀನಿ. ಯಾಕೆ ವಿನಯ್ ಬಿಗ್ ಬಾಸ್? ವಿನಯ್ ಸರಿ ಮಾಡಿದಾಗ ನಮ್ರತ ಸಪೋರ್ಟ್ ಮಾಡ್ತಾರೆ, ವಿನಯ್ ತಪ್ಪು ಮಾಡಿದಾಗ ಯಾಕೆ ನಮ್ರತ ತಪ್ಪು ಅಂತ ಹೇಳಲ್ಲ? ಬೀಯಿಂಗ್ ಎ ವುಮೆನ್ ಆಗಿ ವಿನಯ್ ಹಾಗೂ ಸಂಗೀತ ನಡುವೆ ಒಂದು ಇದಾದಾಗ ಬೀಯಿಂಗ್ ಎ ವುಮೆನ್ ಆಗಿ ವಿನಯ್ಗೆ ಸಪೋರ್ಟ್ ಮಾಡ್ತಾರೆ ಬಿಟ್ರೆ ನಮ್ರತ ಸಂಗೀತಕ್ಕೆ ಮಾಡಿಲ್ಲ. ಆಗಲ್ಲ, ಮಾಡಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಟು ಬಿ ರಿಯಲಿ ಆನೆಸ್ಟ್, ಐ ಡಿಂಟ್ ಲೈಕ್ ಹರ್. ಸೊ ನಿಮ್ಗೆ ಯಾಕೆ ಅನ್ಸುತ್ತೆ ನಮ್ರತ ವಿನಯ್ಗೆ ಚಮಚಗಿರಿ ಮಾಡ್ತಾಳೆ? ಏನ್ ಸಿಗುತ್ತೆ ಅಂತ? ಬಿಕಾಸ್ ನಾನು ಇದುವರೆಗೂ ಒಂದು ಡೇಟ್ಗೆ ಹೋಗಿಲ್ಲ ನಾನು. ದಟ್ಸ್ ದ ರೀಸನ್. ಒಂದು ಡೇಟ್ಗೆ ಹೋಗಿಲ್ಲ ನಾನು. ಸೊ ಒಳಗಡೆ ಅದೊಂದು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು. ಅಂದ್ರೆ ನೀವು ಡೇಟ್ಗೆ ಹೋಗಿಲ್ಲ, ನಾನು ಡೇಟ್ ಕರ್ಕೊಂಡು ಹೋಗ್ತೀನಿ ಅಂತ ಕಾರ್ತಿಕ್ ಹೇಳೋದು, ಈ ಕಡೆ ಕಾರ್ತಿಕ್ ಹೇಳಿದ್ರು ಅಂತ ಈ ಕಡೆ ಇನ್ನೊಬ್ರು ಹೇಳೋದು. ಸೊ ಹಂಗೆ ಶುರು ಆಗಿದ್ದು. ಕೊನೆಗೆ ಅಲ್ಲೂ ಡೇಟ್ಗೆ ಹೋಗ್ಲಿಲ್ಲ ನಾನು. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಯಾವ್ದಮ್ಮ? ಅರೇಂಜ್ ಮ್ಯಾರೇಜ್ ಅಂತೂ ನಾನು ಆಗಲ್ಲ. ಆನ್ಸರ್ ಬಂತು ಯಾವ್ದಮ್ಮ? ಅಮ್ಮ ಅರೇಂಜ್ ಅಂದ್ಕೂಡ ಅರೇಂಜ್ ಅಂತೂ ನಾನು ಆಗಲ್ಲ. ಅವರೇ ಹುಡ್ಕಲ್ಲ, ಅವರೇ ಹೇಳ್ತಾರೆ ನೀನ್ ಯಾರು ಹುಡ್ಕೊಂಡ್ ಮದ್ವೆ ಆಗು ಅಂತ. ನೀನ್ ಹುಡ್ಕು, ನಾವು ಅರೇಂಜ್ ಮಾಡಿ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಆಗೋಯ್ತು ನನಗೆ. ಮೈ ಹಾರ್ಟ್ ಸ್ಯಾಂಕ್, ಹಾರ್ಟ್ ಬ್ರೇಕ್ ಆಗೋಯ್ತು ನನಗೆ. ಸುದೀಪ್ ಸರ್ ಇಂಪ್ರೆಸ್ ಮಾಡೋದಕ್ಕೆ ತುಂಬಾ ವಿಗ್ಗಳಾಡಿದೀವಿ ನಾವು. ಅಂದ್ರೆ ಜೀವ ಕೊಟ್ಟಾಡಿ ಅಂತ ಹೇಳ್ಬಿಟ್ಟು ಹೊಟ್ಟೋಗೋರು. ಆ ಇಡೀ ವೀಕ್ ಜೀವ ಕೊಟ್ಟಾಡ್ತಾ ಇದ್ವಿ ನಾವೆಲ್ಲರೂ. ಏನ್ ನಾನು ಲೈಫಲ್ಲಿ ಮೈ ಕೈ ಗಾಯ ಮಾಡ್ಕೊಂಡವಳಲ್ಲ ಅಂತವಳು. ಏನೇ ಆಗ್ಲಿ ಮೈ ಕೈ ಮುರಿದೋಗ್ಲಿ ಅಂತ ಆಡಿದ ವೀಕ್ಸ್ಗಳು ಇದೆ. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಸಂದೀಪ್. ಸಾಕಷ್ಟು ಸಮಯದ ನಂತರ ಮತ್ತೆ ಮಾಧ್ಯಮದಲ್ಲಿ ಮತ್ತೊಂದು ಸೆಲೆಬ್ರಿಟಿ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇಂದಿನಂತೆ ಅದೇ ಪ್ರೀತಿ, ವಿಶ್ವಾಸ, ಹಾರೈಕೆ ನನ್ನ ಮೇಲಿರಲಿ. ಆ್ಯಂಡ್ ಕಮ್ ಬ್ಯಾಕ್ ಇಂಟರ್ವ್ಯೂ. ಮೊದಲಿಗೆ ನಾನು ಮಾಡ್ತಾ ಇರೋದು ಸುಮಾರು 100 ದಿನಗಳ ಕಾಲ ಕರ್ನಾಟಕದ ಜನತೆಯನ್ನು ಎಂಟರ್ಟೈನ್ ಮಾಡಿರುವ ನಮ್ರತ ಗೌಡ. ಒಳಗಿದ್ದಾಗ ಸಾಕಷ್ಟು ಜನರ ಪ್ರೀತಿ ಗಳಿಸಿದ್ರು. ಕೆಲವರಿಗೆ ಇಷ್ಟವಾದರೂ, ಕೆಲವರಿಗೆ ಇಷ್ಟವಾಗಿಲ್ಲ. ಬಟ್ ಹೊರಗಡೆ ಬಂದ ಮೇಲೆ ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಮುಂದಿನ ಅವರ ಯೋಜನೆಗಳೇನು? ಸೊ ವೆಲ್ಕಮ್ ಮಾಡ್ಕೊಳ್ತಾ ಅವ್ರ ಹತ್ರ ತಿಳ್ಕೊಳ್ಳೋಣ. ನಮ್ರತ ಹೇಗಿದ್ದಾರೆ ಅಂತ ಕೇಳಿದ್ರೆ ತಪ್ಪಾಗುತ್ತೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ರಿ, ಏನು ಮಾಡ್ತಿದ್ರಿ ನೋಡಿದ್ವಿ 100 ದಿನ. ಈಗ ಆಚೆ ಬಂದ ಮೇಲೆ, ಬಿಗ್ ಬಾಸ್ ಪ್ರಪಂಚದಿಂದ ಆಚೆ ಬಂದ ಮೇಲೆ ಹೇಗಿದ್ದೀರಾ? ಹೇಗೆ ಅನಿಸ್ತದೆ ಈ ರಿಯಾಲಿಟಿ ಪ್ರಪಂಚ ನಿಮಗೆ? ಮೊದಲಿಗೆ ನಿಮ್ಗೆ ವೆಲ್ಕಮ್ ಬ್ಯಾಕ್. ಸೊ ತುಂಬಾ ವರ್ಷಗಳ ನಂತರ ನಂದೇ ಫಸ್ಟ್ ಇಂಟರ್ವ್ಯೂ ಮಾಡಿ. ಯಾ, ಅಂಡ್ ಆಲ್ಸೋ ಸ್ಪೀಡ್ ಪ್ಲಸ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಹೇಗಿದ್ದೀನಿ? ಐ ಆಮ್ ಗುಡ್. ಅಂದ್ರೆ ಬಂದಿದ ತಕ್ಷಣ 2 ದಿನ ಮನೇಲೇ ಇದ್ದೆ. ಮನೆಯಿಂದ ಈಗ ಕಂಟಿನ್ಯೂಸ್ ಇಂಟರ್ವ್ಯೂಸ್ ಮಾಡ್ತಾ ಇದ್ದೀನಿ ಹೊರತು ನಾನು ಆಕ್ಚುಯಲ್ ಪಬ್ಲಿಕ್ಗಿನ್ನ ಇಳಿದಿಲ್ಲ ನಾನು. ಸೊ ಒಂದು ಚೂರು ಏನಂತಾರೆ, ಸ್ವಲ್ಪ ಸ್ಲೋ ಆಗಿದೆ ನಂದು ಹ್ಯೂಮನ್, ಅಂದ್ರೆ ಮನುಷ್ಯರ ಜೊತೆ ಇಂಟ್ರಾಕ್ಷನ್ ಆಗಿರ್ಬೋದು, ಎಲ್ಲ ಸ್ವಲ್ಪ ಸ್ಲೋ ಆಗಿದೆ. ಪ್ರಾಸೆಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗಿದೆ. ಓವರ್ವೆಲ್ಮ್ ಆಗಬಾರ್ದು ಅಂತ ನಾನೇ ಸ್ವಲ್ಪ ಸ್ಲೋ ಆಗಿ ಟೈಮ್ ತಗೊಂಡು ಆಮೇಲೆ ಫಿನಾಲೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಓಡಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಎವ್ರಿ ಡೇ 100 ಡೇಸ್ ಬಿಗ್ ಬಾಸ್ ಮನೆ, ಎಲ್ಲಿ ನೋಡಿದ್ರು ಕ್ಯಾಮ್ರಾಗಳು. ಯಾವಾಗ ಯಾವ ಟಾಸ್ಕ್ ಬರುತ್ತೋ ಗೊತ್ತಿಲ್ಲ, ಯಾವಾಗ ಯಾರು ಗಲಾಟೆ ಮಾಡ್ತಾರೋ ಗೊತ್ತಿಲ್ಲ, ಯಾವಾಗ ಯಾರು ಟ್ರಿಗರ್ ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮ ಮನೆಗೆ ಬಂದಿದ್ದಾರೆ, ಎಲ್ಲ ಮಿಸ್ ಮಾಡ್ಕೊಂತ ಇಲ್ವಾ? ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಆಕ್ಚುಲಿ. ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು ಸೆಪರೇಷನ್ ಆಂಗ್ಸೈಟಿ ಅಂತ ಗೊತ್ತಾ. ಆ ಮನೆ ಜ್ಞಾಪಕ ಆಗ್ತಿದೆ, ನನ್ನ ಬೆಡ್ ಜ್ಞಾಪಕ ಆಗ್ತಿದೆ, ಅಂಡ್ ಕ್ಯಾಮ್ರಾಗಳು, ಆ ಲೈಟ್ಸು ಎಲ್ಲ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಟ್ರಸ್ಟ್ ಮಿ ಆರ್ ನಾಟ್, 3 ದಿನ 4 ದಿನ ಆಯ್ತು ನಾನು ನಿದ್ದೆ ಮಾಡಿ ಕರೆಕ್ಟ್ ಆಗಿ. ಒಂದು 3-4 ಅವರ್ ನಿದ್ದೆ ಮಾಡಿರ್ಬೋದೇನೋ ಆ ಒಂದು 3-4 ದಿನದಲ್ಲಿ. ಸೊ ನಿದ್ದೆ ಕೂಡ ಬರ್ತಾ ಇಲ್ಲ. ಸೆಪರೇಷನ್ ಆಂಗ್ಸೈಟಿ ಅಂತಾರೆ ಗೊತ್ತಾ, ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ಅನ್ಕೊಂಡಿರ್ಲಿಲ್ಲ, ಅಂದ್ರೆ ಅದೇ ನನ್ನ ಜೀವನ ಆಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಫಾರ್ 100 ಡೇಸ್ 21 ಡೇಸ್ಗೆ ನಿಮ್ಮ ಹ್ಯಾಬಿಟ್ ಏನಂತಾರೆ ಅದು ಹ್ಯಾಬಿಟ್ ಆಗ್ತಾ ಹೋಗುತ್ತೆ, ರೊಟೀನ್ ಆಗ್ತಾ ಹೋಗುತ್ತಲ್ಲ. ಸೊ ಹಾಗೆ 100 ದಿನಗಳ ಕಾಲ ಅದೇ ನನ್ನ ಜೀವನ ಆಗೋಗಿತ್ತಲ್ಲ. ಹೊರಗಡೆ ಬಂದ್ಮೇಲೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ಮನೇನ, ಕ್ಯಾಮ್ರಾಸ್ನ, ಅಲ್ಲಿ ಜನನ್ನ, ಅವ್ರ ಕಿಚ್ಚಾಟನ, ಅವ್ರ ಕೂಗಾಟ, ಅವ್ರ ಜಗಳಗಳು, ಆ ಫನ್, ಅದೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ಬಿಗ್ ಬಾಸ್ ಮನೆಗೆ ಫಸ್ಟ್ ಹೋದಾಗ ನಿಮ್ಮ ಮನೆ ಹೊರಗಡೆ ಜಗತ್ತು ಎಷ್ಟು ಡೇಸ್ ಮಿಸ್ ಮಾಡ್ಕೊಂಡ್ರಿ ನೀವು? ಎಸ್, ಒಂದು 2-3 ವೀಕ್ಸ್ ತುಂಬ ಕಷ್ಟ ಆಯಿತು ನನಗೆ.
ಆಲ್ಮೋಸ್ಟ್ ಒಂದು 80 days ವರೆಗೂ ಕ್ಯಾಮ್ರಾ ಹೊಸ್ತಲ್ಲ ನಿಮ್ಗೆ? ಕ್ಯಾಮ್ರಾ ಹೊಸ್ತಲ್ಲ, But ನಾನು Big Boss ಮನೆ. ವೆರಿ ಕಂಫರ್ಟಬಲ್ ವಿತ್ ದ ಕ್ಯಾಮ್ರಾ. ಬಟ್ ಜನ ನನಗೆ ಹೊಸಬ್ರು ಅಂದ್ರೆ ಅವ್ರು ಯಾರು, ನಾನು ಹೊಸಬ್ರ ಜೊತೆ ಅಷ್ಟು ಬೆರೆಯೋದಿಲ್ಲ. ನನಗೆ ಬೆರೆಯೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಕಷ್ಟ ಆಗುತ್ತೆ ನನಗೆ ಸೋಷಿಯಲೈಸಿಂಗ್ ಎಲ್ಲ. ಸೊ ಅಲ್ಲಿ ತುಂಬಾ ಕಷ್ಟ ಆಯ್ತು. ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ, ಒಬ್ರು ವಾಯ್ಸ್ ಹೈ ಇರುತ್ತೆ, ಒಬ್ರು ಚುಚ್ ಮಾತಾಡ್ತಾರೆ, ಇನ್ನೊಬ್ರು ಕಾಮಿಡಿ ಮಾಡ್ತಾ ಇರ್ತಾರೆ. ಸೊ ಅವ್ರೆಲ್ಲರ ಜೊತೆ ಅಡ್ಜಸ್ಟ್ ಆಗಿ ಬೆರೆಯೋದಿದೆ ಗೊತ್ತಾ. ಒಬ್ರು ಈಟಿಂಗ್ ಹ್ಯಾಬಿಟ್ಸ್ ಬೇರೆ ತರ ಇರುತ್ತೆ, ಇನ್ನೊಬ್ರು ಗೊರ್ಕೆ ಹೊಡಿತಾರೆ. ನನಗೆ ಗೊರ್ಕೆಯಲ್ಲಿ ಮಲ್ಗೋದಂದ್ರೆ ಆಗಲ್ಲ. ಇಮ್ಯಾಜಿನ್ ಒಂದು ಬೆಡ್ರೂಮ್ ಅಲ್ಲಿ ಒಂದ್ 4-5 ಜನ ಗೊರ್ಕೆ ಹೊಡಿತಾ ಇರ್ತಾರೆ, ಅಲ್ಲೇ ನಾವು ಮಲ್ಕೋಬೇಕಾಗುತ್ತೆ. ಸೊ ಒಂಥರ ವಿಚಿತ್ರ ಅನಿಸ್ತು. ನಾನು ಯಾಕೆ ವೈ ಡಿಡ್ ಐ ಸೈನ್ ಅಪ್ ಫಾರ್ ದಿಸ್ ಶೋ? ನನಗೆ ಯಾಕೆ ಬೇಕಾಗಿತ್ತು? ಐ ಆನ್ ಆಕ್ಟ್ರೆಸ್, ನನಗೆ ಆ್ಯಕ್ಟಿಂಗು ನನ್ನ ಪ್ರೊಫೆಷನ್ನು, ಯಾಕೆ ಇದನ್ನು ಚೂಸ್ ಮಾಡಿದೆ ನಾನು? 3 ತಿಂಗಳು ಆರಾಮಾಗಿರ್ಬೋದಾಗಿತ್ತಲ್ಲ ಅಂತೆಲ್ಲ ಅನಿಸೋದು. ಬಟ್ ಆಮೇಲೆ ಶುರು ಆಯಿತು ನೋಡಿ ಹಠ ಛಲ ಎಲ್ಲ, ಲೈಕ್ ಐ ಹ್ಯಾವ್ ಟು ಸರ್ವೈವ್ ಅಂತ. ಸೊ ಅಲ್ಲಿಂದ ಮನೆ ಮಿಸ್ ಮಾಡ್ಕೋತಾ ಇದ್ರು. ಗೇಮ್ ಆಡಲೇಬೇಕು, ನನ್ನ ಅನಿವಾರ್ಯತೆ ಅದು. ನಾನು ಒಪ್ಕೊಂಡು ಬಂದ್ಬಿಟ್ಟಿದ್ದೀನಿ. ಐ ಕಾಂಟ್ ಗಿವ್ ಅಪ್ ಇವಾಗ, ಐ ವಿಲ್ ಲುಕ್ ಲೈಕ್ ಅ ಲೂಸರ್ ಅಂತ. ಸೊ ಅಲ್ಲಿಂದ ಗೇಮ್ ಶುರು ಆಯಿತು. 80 days ಆದಮೇಲೆ ಮನೆಯವ್ರು ಬರ್ತಾರೆ, ಅಂದರೆ ನಮ್ಮ ಅಮ್ಮ ಬರ್ತಾರೆ. ಸೊ ಅಲ್ಲಿವರೆಗೂ ಮಿಸ್ ಮಾಡ್ಕೊಂಡಿದ್ದೀನಿ ಖಂಡಿತ. ಆ್ಯಂಡ್ ಬೀಂಗ್ ಆ್ಯಕ್ಟ್ರೆಸ್ ಆಗಿ ಈಗ ನಾಳೆ ಒಂದು ಶೂಟ್ ಇದೆ ಅಂದರೆ, ನಾನು ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ಆ್ಯಕ್ಟ್ ಮಾಡಬೇಕು, ಆಪೋಸಿಟ್ ಆರ್ಟಿಸ್ಟ್ ಯಾರು ಇರ್ತಾರೆ, ಸ್ಕ್ರಿಪ್ಟ್ ಏನಿರುತ್ತೆ, ಇದೆಲ್ಲ ಒಂದು ಹ್ಯೂಮನ್ ಸೈಕಾಲಜಿ ಪ್ರಿಪೇರ್ ಆಗಿರ್ತೀರ. ಹೀಗೆ ಬಿಗ್ ಬಾಸ್ ಮನೆಗೆ ನಿಮಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ನಿಮ್ಗೆ ವಿಷಯ ಗೊತ್ತಾದಾಗ ನಿಮ್ಮಲ್ಲೂ ಕೆಲವೊಂದು ಪ್ರಿಪ್ರೇಷನ್ ಇರುತ್ತೆ. ಯಾಕಂದ್ರೆ ನೀವು ಹಳೆ ಸೀಸನ್ಗಳು ನೋಡಿರ್ತೀರಾ, ಕಂಟೆಸ್ಟೆಂಟ್ ನೋಡಿರ್ತೀರಾ, ಹೊರಗಡೆ ಏನು ತೋರಿಸ್ತಾರೆ ಅನ್ನೋದು ಕೆಲವೊಂದು ಗೊತ್ತಿರುತ್ತೆ. ನಾನು ಏನು ಮಾಡಬೇಕು ಹೀಗಿರುತ್ತೆ ಅಂತ ಒಂದು ಪ್ಲಾನಿಂಗಲ್ಲಿ ನೀವು ಹೋಗಿರ್ತೀರಾ. ಅಫ್ಕೋರ್ಸ್ ಒಳಗಡೆ ಅದು ನೀವು ಅಂದ್ಕೊಂಡಂಗೆ ವರ್ಕ್ ಆಯ್ತಾ? ಬಿಲೀವ್ ಮೀ, ನೀವು ನಂಬ್ತಿರೋ ಬಿಡ್ತಿರೋ, ಬಟ್ ನಾನು ಏನೋ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿಲ್ಲ. ಓಕೆ. ನನಗೆ 1.5-2 ತಿಂಗಳು ಮುಂಚೆ ನೀವು ಇಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದೀರಲ್ಲ, ಇದೇ ಜಾಗದಲ್ಲಿ ನನ್ನ ಫಸ್ಟ್ ಮೀಟಿಂಗ್ ನಡೆದಿದ್ದು. ಸೊ ಯಾರಿಗೂ ಗೊತ್ತಿಲ್ಲ. ಸೊ ಮೀಟಿಂಗ್ ಮಾಡಿದ್ದು ನಾನು ಕ್ಯೂರಿಯಾಸಿಟಿಯಿಂದ, ನಾನು ಒಪ್ಕೋಬೇಕು ಅಂತ ಅಲ್ಲ, ಹೇಗಿರುತ್ತೆ ಏನು ಅಂತ ತಿಳ್ಕೊಳ್ಳೋಣ ಅಂತ. ಸೊ ಆಗ್ಲೂ ನನಗೆ ಒಪ್ಕೋಬೇಕು ಅನ್ನೋದಿರಲಿಲ್ಲ. ಒಂದು 15 ದಿನ ಇದ್ದ ಹಾಗೆ ನಾನು ಒಪ್ಕೊಂಡಿದ್ದು, ಸೈನ್ ಮಾಡಿದ್ದು, ಏನೇ ಆಗಿದ್ದು. ಆ್ಯಂಡ್ ಆ 15 ದಿನ ಕಾಲ ನನಗೆ ಬೇರೆ ಕೆಲಸಗಳನ್ನ ಒಪ್ಕೊಂಡಿದ್ದೆ, ಅದನ್ನೆಲ್ಲ ಮುಗಿಸ್ಬಿಟ್ಟು ಹೋಗಬೇಕಾಗಿತ್ತು. ನಾನು ಹಿಂದಿನ ದಿನ ನಾನೆಲ್ಲ ಪ್ಯಾಕಿಂಗ್ ಮಾಡಿ ಅವತ್ತು ಅರೇಂಜ್ ಮಾಡ್ಕೊಂಡು ಹೊರಟಿದ್ದೆ ಹೊರತು ಏನೂ ಪ್ರಿಪ್ರೇಷನ್ ಮಾಡಿಲ್ಲ. ಐ ಆಮ್ ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್. ಟಾಸ್ಕ್ ಎಲ್ಲ ನಾನು ಒಂದಿನ ಸ್ಪೋರ್ಟ್ಸ್ ಆಡ್ದೋಳಲ್ಲ. ಐ ಮೀನ್ ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ಡಾನ್ಸ್ ಆಗಿ, ಸಿಂಗಿಂಗ್ ಆಗಲಿ, ಹಿಂಗೆ ಕೊಟ್ಟರೆ, ಡೈಲಾಗ್ ಕೊಟ್ಟರೆ ಹಿಂಗೆ ಪಟ್ಟಂತ ಹೇಳ್ಬಿಡ್ತೀನಿ. ಆ್ಯಕ್ಟಿಂಗ್ ಅಂದರೆ ಪಟ್ಟಂತ ಮಾಡ್ಬಿಡ್ತೀನಿ. ಇದೆಲ್ಲ ತುಂಬ ಕಷ್ಟ ಆಯಿತು ನನಗೆ. ಏನು ಪ್ರಿಪ್ರೇಷನ್ ಅಂತೂ ಮಾಡ್ಕೊಂಡು ಹೋಗಿಲ್ಲ. ಅಂಡ್ ಅಲ್ಲಿ ಹೋಗಿನೇ ನಾನೆಲ್ಲ ಕಲಿತು, ಇನ್ಕ್ಲೂಡಿಂಗ್ ಬಾತ್ರೂಮ್ ತೊಳೆಯೋದು, ಅಡುಗೆ ಮಾಡೋದು, ಟಾಸ್ಕ್ ಆಡೋದು, ಗೇಮ್ ಆಡೋದು, ಇದೆಲ್ಲ ಅಲ್ಲಿ ಕಲ್ತಿದ್ದು ನಾನು. ಯಾವುದು ಕೂಡ ಕಲ್ತ್ಕೊಂಡು ಹೋಗಿದ್ದಲ್ಲ. ಆ್ಯಂಡ್ 100 days ನೀವು ಹೋಗ್ಬೇಕಾರೆ ನೀವೇ ಹೇಳಿದ್ರಿ, ಇವಾಗ ಆಯ್ತು ಹೋಗೋಣ, ಏನು ಬರುತ್ತೋ ಫೇಸ್ ಮಾಡೋಣ ಅನ್ನೋ ಥರ. ಇಷ್ಟು ದಿನ ಬಿಗ್ ಬಾಸ್ ಮನೇಲಿ ನಾನು ಸರ್ವೈವ್ ಆಗಿ ಇರ್ತೀನಿ, ಆಲ್ಮೋಸ್ಟ್ ಫಿನಾಲೆ, ಜಸ್ಟ್ 1 step ಅನಿಸಿತ್ತಾ ನಿಮಗೆ 100 days ನಾನು ಇರ್ತೀನಿ? ನಾನು ಮೊದಲು ಹೇಳ್ಬಿಟ್ಟೆ ಹೋಗಿದ್ದೆ, 3 ತಿಂಗಳು ನಾನು ಇದ್ದೇ ಇರ್ತೀನಿ. ಅದಕ್ಕೆಲ್ಲ ಅರೇಂಜ್ ಮಾಡೇ ಹೋಗಿದ್ದು ಆಚೆ ಕಡೆ ನಾನು. ಅಂದ್ರೆ ಹೌದು, ನಿಮ್ಮ ವಿಡಿಯೋಸ್ಗಳೆಲ್ಲ ನೀವು ಹಾಕ್ತಾ ಇದ್ರಿ, ಅಥವಾ ಫಿನಾನ್ಷಿಯಲಿ ನಂದು ಏನು EMIಗಳು ಎಲ್ಲಾನು ನಾನು ಅರೇಂಜ್ ಮಾಡೇ ಹೋಗಿದ್ದು. 3 ತಿಂಗಳು ಇದ್ದೇ ಇರ್ತೀನಿ ಅಂತ. ಈವನ್ ಕಾಸ್ಟ್ಯೂಮ್ಸ್ ಕೂಡ ಎಲ್ಲ ಅರೇಂಜ್ ಮಾಡೇ ಹೋಗಿದ್ದು. ಅಂದ್ರೆ ಅರೇಂಜ್ ಅಂತ ಅಂದ್ರೆ ಇದು ನೀವಾಗೆ ಅಂದ್ಕೊಂಡು ಹೋಗಿರೋದು, ಅಥವಾ ನಿಮಗೆ ಏನಾದ್ರು ಇನ್ಫಾರ್ಮೇಶನ್ ಅಂದ್ರೆ ನೀವು ರೆಪ್ಯೂಟೆಡ್ ಆಕ್ಟರ್ಸ್ ಇನ್ ಕಲರ್ಸ್ ಕನ್ನಡ, ಸೊ ನಿಮ್ನ ಇಷ್ಟು ದಿನ ಇಡಿಸ್ತೀವಿ ಆ ಥರ ಏನೂ ಇಲ್ಲ? ಇಲ್ಲ, ಯಾವುದೇ ರೀತಿಯಾದ ಪ್ರಾಮಿಸಸ್. ಯಾಕಂದ್ರೆ ಈ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಇಲ್ಲಿ ನಾನು ಕೇಳ್ತಾ ಇರೋದು ಅಲ್ಲಿ ನೋಡ್ಕೊಂಡ್ ಬಂದು ಕೇಳ್ತಾ ಇದ್ದೀನಿ, ಉತ್ತರ ಸಿಗ್ಲಿ ಅನ್ನೋದು. ಯಾವುದೇ ರೀತಿ ಸ್ಕ್ರಿಪ್ಟೆಡ್ ಆಗಿರ್ಬೋದು, ಪ್ರಾಮಿಸಸ್ ಆಗಿರ್ಬೋದು, ಏನು ಮಾಡಿಲ್ಲ ಇವರು. ದೇ ಟೋಲ್ಡ್ ನೀವು ಹೆಂಗ್ ಆಡ್ತಿರೋ ಅಷ್ಟು ದಿನ ಸರ್ವೈವ್ ಆಗ್ತೀರಾ, ಡಿಪೆಂಡ್ಸ್ ಆನ್ ಯೋರ್ ಕೆಪಾಸಿಟಿ, ಕ್ಯಾಲಿಬರ್ ಅಂತಾನೆ ಹೇಳಿದ್ರು. ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು, ಐ ವಿಲ್ ಬಿ ದೇರ್ 100 days ಅಂತ. ಅಂಡ್ ಆಲ್ಸೋ 100 days ಆಗ್ತಾ ಇನ್ನೊಂದು ವೀಕ್ ಇರುತ್ತೆ, ಅವಾಗ ಗೊತ್ತಾಗುತ್ತೆ ನಮ್ಗೆ ಇನ್ನ 2 weeks ಎಕ್ಸ್ಟೆಂಡ್ ಆಗಿದೆ ಶೋ ಅಂತ. ಸೊ ಅಲ್ಲಿ ನನಗೆ ಇನ್ನ ಅಂದ್ರೆ ಫಸ್ಟ್ ಆಫ್ ಆಲ್ ಸಫೋಕೇಟಿಂಗ್ ಜರ್ನಿ, ಅದು ಉಸಿರು ಕಟ್ತಾ ಇರುತ್ತೆ ಒಳಗಡೆ. ಅಂದ್ರೆ ಇಷ್ಟು ದಿನ ನಾವು ಹೋಲ್ಡ್ ಮಾಡ್ಕೊಂಡು ಇರೋದೇ ದೊಡ್ಡ ವಿಷಯ, ಇನ್ನೊಂದು 2 week ಎಕ್ಸ್ಟೆಂಡ್ ಆಯ್ತಾ ಅಂತ. ಹೌದಾ? ಅಷ್ಟು ದಿನ ಆದ್ಮೇಲೆ ಹಾಗನ್ಸುತ್ತಾ ನಿಮ್ಗೆ? ಆಫ್ ಕೋರ್ಸ್, ಅಂದ್ರೆ ನಮ್ ಮೈಂಡ್ ಪ್ರಿಪೇರ್ ಆಗ್ಬಿಟ್ಟಿರುತ್ತೆ, ಇನ್ನು 1 week ಅಲ್ಲಿ ಮುಗಿಯುತ್ತೆ, ನೆಕ್ಸ್ಟ್ ವೀಕ್ ಫಿನಾಲೆ ನಾವು ಮುಗಿಸ್ಕೊಂಡು ಹೋಗ್ತೀವಿ ಅಂತ. ವಿ ವಿಲ್ ಗೋ ಔಟ್ ಅಂತ, ವಿ ವಿಲ್ ಏನೋ ಒಂದು ಮಜಾ ಮಾಡ್ತೀವಿ ಆಚೆ ಹೋಗಿ, ವಿ ವಿಲ್ ಫ್ರೀ ಬರ್ಡ್ ಆಗಿರ್ತೀವಿ ಅಂತ ಇತ್ತು. ಅದಾದ್ಮೇಲೆ 2 week ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಿದಾಗ ಇನ್ನೊಂಚೂರು ಹಾರ್ಟ್ ಬ್ರೇಕ್ ನಮ್ಮೆಲ್ಲರಿಗೂ. ಅಯ್ಯೋ, ಇನ್ನ 2 week ಎಲ್ರಿಗೂ ಇದೆ ಫೀಲ್ ಇರುತ್ತೆ, ಖುಷಿ ಆಗಲ್ಲ ಇನ್ನೊಂದು 2 ವಾರ ನಾವು ಕಾಣಿಸ್ಕೊಂತೀವಿ ಅಥವಾ ಇರ್ತೀವಿ. ಆ ಮೊಮೆಂಟ್ಗೆ ನಮ್ಗೆ ಯಾರಿಗೂ ಇಲ್ಲ ಶೆಟ್ ಅಂತ ಅನಿಸ್ತು ನಮ್ಗೆಲ್ಲ. ಆಚೆ ಹೋದ್ರೆ ಸಾಕು ಅಷ್ಟು ದಿನಗಳು. ಇಟ್ ಇಸ್ ಅ ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಹೌದು, ಅದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮ ಜೀವನದಲ್ಲಿ. ಬಟ್ ಟ್ರಾಮಾ ಯಾವ ರೇಂಜ್ಗೆ ಇರುತ್ತೆ ಅಂದ್ರೆ, ಒಳಗಡೆ ನಾವು ಜಗಳ ಆಡ್ಬೋದು, ಅಳ್ಬೋದು, ನಗಬೋದು, ಬಟ್ ನೆಕ್ಸ್ಟ್ ಲೆವೆಲ್ ಅನ್ಭವಿಸಿದೀವಿ ನಾವೆಲ್ಲರೂ, ಇನ್ಕ್ಲೂಡಿಂಗ್ ಎವ್ರಿಬಡಿ ಅಲ್ಲಿ. ಸೊ ಹೈಸ್ ಆ್ಯಂಡ್ ಲೋಸ್ ಇದ್ದೇ ಇತ್ತು ಮನೆ ಒಳಗಡೆ. 100 days ಇರ್ತೀನಿ ಅಂತ ಗೊತ್ತಿತ್ತು, ಬಟ್ ಪ್ರಾಬಬ್ಲಿ ನಾವೇನು ಅನ್ಕೊಂಡಿದ್ವೋ ಆ 100th ಡೇಗೆ ಫಿನಾಲೆ ಇದ್ದಿದ್ರೆ ನಾನು ಟಾಪ್ 3 ಅಲ್ಲಿ ಇರ್ತಿದ್ದೆ. ಅಂದರೆ ಆ ಗೇಮ್ ಪ್ರಕಾರ
ಇನ್ನೊಂದು 2 ವೀಕ್ ಎಕ್ಸ್ಟೆಂಡ್ ಆದಾಗ ಪ್ರಾಬಬ್ಲಿ ಬಿಫೋರ್ ಎಪಿಸೋಡ್ಸ್ ಎಲ್ಲ 100 ಡೇ ಇದ್ರೆ ಗೆದ್ದಂಗೆ ಅನ್ನೋ ತರ ಇತ್ತು, ಎಕ್ಸ್ಟೆಂಡ್ ಆಗಿದ್ದು. ಅಂಡ್ ನೀವ್ ಹೇಳ್ದಂಗೆ ಅಷ್ಟೊಂದು ಡ್ರಾಮಾ ಎಲ್ಲ ಇರುತ್ತೆ ಅಂದಾಗ ನಿಮಗೆ ಏನ್ ಅನ್ಸುತ್ತೆ ಅಲ್ಲಿ ಒಳಗಡೆ, ಅಂದ್ರೆ ಆಟೋಮೆಟಿಕ್ ಆಗಿ ಆಗದ ಅಥವಾ ಕೆಲವರು ಬೇಕು ಅಂತಾನೆ ಮಾಡ್ತಾರ, ಇವ್ರನ್ನ ಟ್ರಿಗರ್ ಮಾಡ್ಬೇಕು, ಓಕೆ ಇವ್ರನ್ನ ಮಾಡಿದ್ರೆ ಓಕೆ ನಮ್ ಕಂಟೆಂಟ್ ಆಚೆ ಹೋಗುತ್ತೆ, ಆತರ ಮೆಂಟಾಲಿಟಿಯಿಂದ ವರ್ತನೆ ಮಾಡ್ತಾರ ಒಳಗೆ? ನಾನ್ ನಂದು ಪಾರ್ಟ್ ಆಫ್ ದಿ ಸ್ಟೋರಿ ಹೇಳ್ಬಿಡ್ತೀನಿ. ನಾನು ಯಾವುದೇ ಕಾಣಿಸ್ಕೋಬೇಕು ಅಥವಾ ಇವ್ರ ಜೊತೆ ಇದ್ರೆ ಹಿಂಗ್ ಕಾಣಿಸ್ಕೋತೀನಿ, ಇಲ್ಲಿ ಜಗಳ ಮಾಡಿದ್ರೆ ನನ್ ಕಂಟೆಂಟ್ ಹೋಗುತ್ತೆ, ಇಲ್ಲಿ ಇದ್ರೆ ಕಂಟೆಂಟ್ ಹೋಗುತ್ತೆ ಅಂತ ಯಾವುದೇ ನಾನು ಮಾಡಿದಲ್ಲ. ಎಲ್ಲ ಆರ್ಗ್ಯಾನಿಕ್ ಆಗಿದ್ದು ನನಗೆ. ಅಂದ್ರೆ ನನಗೆ ಕಿರ್ಚಾಡಿರೋದು, ಕೂಗಾಡಿರೋದು, ಹತ್ತಿರೋದು ಅದೆಲ್ಲ ಆ ಕ್ಷಣಕ್ಕೆ ನನಗೆ ಅನ್ಸಿದ್ದನ್ನ ನಾನು ಮಾಡಿದ್ದೀನಿ. ಬಟ್ ಅಫ್ಕೋರ್ಸ್ ಕೆಲವ್ರು ಇದ್ದಾರೆ ಮುಂಚೆ ಅರ್ಧದಲ್ಲಿ ಬೇರೆ ರೀತಿ ಇದ್ರು, ಇನ್ನು ಅರ್ಧದಲ್ಲಿ ಬೇರೆ ರೀತಿ ಇರ್ತಾರೆ. ಎವ್ರಿಬಡಿ ಅಂದ್ರೆ ಎವ್ರಿಬಡಿ ಅಂತ ನಾನು ತಗೊಳಲ್ಲ, ತುಂಬಾ ಜನ ಇದ್ದಾರೆ. ಅಂದ್ರೆ ನಾನು ಹೇಳ್ದಾಗೆ ಡ್ರೋನ್ ಕೂಡ ಅವನು ಹಾಸ್ಪಿಟಲ್ಗೆ ಹೋಗಿ ಬಂದ ಆದ್ಮೇಲೆ, ಅಂದ್ರೆ ಈಗ ಫುಡ್ ಪಾಯ್ಸನಿಂಗ್ ಆಗಿ ಬಂದ ಆದ್ಮೇಲೆ ಈಸ್ ಅ ಡಿಫ್ರೆಂಟ್ ಪರ್ಸನ್. ಅಂದ್ರೆ ಮಾತುಕತೆ ಮುಂಚೆ ಕೂಡ ನಾವೆಲ್ಲ ಪುಷ್ ಮಾಡ್ತಾ ಇದ್ವಿ, ಅವ್ನ ಅಲ್ಲೇ ಮಾತಾಡ್ಬೇಕು, ಅಲ್ಲೇ ಕೊಡ್ಬೇಕು ವಾಪಸ್ಸು, ನೀನ್ ಅಲ್ಲೇ ನಿಂತ್ಕೊ, ಅಲ್ಲೇ ಸ್ಟ್ಯಾಂಡ್ ತಗೋ ಅಂತ ಹೇಳ್ತಾ ಇದ್ವಿ. ಬಟ್ ಅವ್ನು ಯಾವ್ದು ಮಾಡ್ತಾ ಇರ್ಲಿಲ್ಲ. ಅಂಡ್ ಹೋಗಿ ಬಂದ ಮೇಲೆ ಅವ್ನು ಮಾತಾಡೋ ಶೈಲಿ ಆಗ್ಲಿ, ರೀತಿ ಆಗ್ಲಿ ಎಲ್ಲ ಚೇಂಜ್ ಆಗುತ್ತೆ. ಇಂಟ್ರಾಕ್ಷನ್ ವಿತ್ ಪೀಪಲ್ ಅಂಡ್ ವಾಪಸ್ ಕೊಡೋದು, ಟಾಂಟ್ಗಳು ಮಾಡೋದು ಅವೆಲ್ಲ ಚೇಂಜ್ ಆಗುತ್ತೆ. ಅಂದ್ರೆ ಮುಂಚೆ ಇದ್ದೊಂದು ಪ್ರತಾಪ, ಈಗಿರೋನ್ ಪ್ರತಾಪ ಅಂತ ಅವಾಗ್ಲೂ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಒಂದ್ಸಲ ತುಕಾಲಿ ಅವರು ಸುಮ್ನೆ ಅಲ್ಲಿ ಮ್ಯಾಟ್ರೇ ಇರಲ್ಲ, ಪಾಯಿಂಟ್ಲೆಸ್ ಆಗಿರುತ್ತೆ, ಏನೋ ಡಿಸ್ಕಷನ್ ನಡೀತಾ ಇರುತ್ತೆ, ಅಲ್ಲಿ ವಾಯ್ಸ್ ರೇಸ್ ಮಾಡ್ಬಿಡೋದು, ಅಲ್ಲಿ ಏನೋ ಜಗಳ ಶುರು ಮಾಡೋದು, ಅದೆಲ್ಲ ನಮ್ಗೆ ಶಾಕಿಂಗ್ ಅನ್ಸುತ್ತೆ. ಯಾಕೆ ಈ ತರ ಎಲ್ಲ ಮಾಡ್ತಾರೆ, ಕಂಟೆಂಟ್ಗೋಸ್ಕರನ ಅಥವಾ ಇವ್ರು ಇರೋದೇ ಹಿಂಗ ಅಂತೆಲ್ಲ ಅನ್ಸುತ್ತೆ. ಈಗ ವಿನಯ್ ಕಿರ್ಚಾಡ್ತಾರೆ, ವಿನಯ್ ಇಸ್ ಲೈಕ್ ದಟ್, ಸಂಗೀತ ಎಲ್ಲರೂ ಕಿರ್ಚಾಡ್ತಾರೆ, ಅವರೆಲ್ಲ ಹಂಗೆ ಇರೋದು. ಅಂದ್ರೆ ಸಂಗೀತ ಮುಂಚೆ ತುಂಬಾ ವೆರಿ ಇರಿಟೇಟಿಂಗ್ ಆಗಿ ಒಂದು ಪಾಯಿಂಟ್ ಇಟ್ಕೊಂಡ್ರೆ ಬಿಡ್ತಾ ಇರ್ಲಿಲ್ಲ. ಅದಾದ್ಮೇಲೆ ಅವರು ಅಷ್ಟೇ ಕಣ್ಣದೆಲ್ಲ ಇದಾಗಿ ಹೋಗಿ ಬಂದ ಮೇಲೆ ಶಿ ಇಸ್ ಅ ಡಿಫ್ರೆಂಟ್ ಪರ್ಸನ್, ಶಿ ಚೇಂಜ್ಡ್. ಅಂದ್ರೆ ಎಲ್ಲರ ಜೊತೆ ಸ್ವೀಟ್ ಆಗಿದ್ದು ಆಗ್ಲಿ, ಆಮೇಲೆ ತುಂಬಾ ಮ್ಯಾಟರ್ಗಳನ್ನ ಸಾರ್ಟ್ ಮಾಡ್ಕೊಂಡಿದ್ದು, ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದು ಎಷ್ಟೊಂದು ಜನರ ಜೊತೆ, ನನ್ನ ಜೊತೆ ಆಗಲಿ, ತುಕಾಲಿ ಜೊತೆ ಆಗಲಿ, ಶಿ ಸಾರ್ಟೆಡ್ ಥಿಂಗ್ಸ್. ಸೊ ಅವರು ಕೂಡ ಅರ್ಧದಿಂದ ಚೇಂಜ್ ಆಗ್ತಾರೆ. ಅದನ್ನ ನಾನು ನೋಟಿಸ್ ಮಾಡಿ ಹೇಳ್ತೀನಿ ಕೂಡ. ಡ್ರೋನ್ ಆ ಥರ ಚೇಂಜ್ ಆಗ್ತಾನೆ. ಬಟ್ ಕಾರ್ತಿಕ್ ವಿನಯ್ ಮೊದಲಿಂದನೂ ಹಂಗೆ ಇರೋದು ಅವರಿಬ್ರು. ಕಾರ್ತಿಕ್ ಒಂದೊಂದ್ಸತಿ ತೀರಾ ಕಿರ್ಚಾಡ್ಬಿಡೋದು. ಇವ್ರು ವಿನಯ್ ಹೆಂಗೆ ಅಂದ್ರೆ ಯಾರು ಟ್ರಿಗರ್ ಮಾಡಿದ್ರೆ ಅವ್ರು ಬಿಡೋ ಚಾನ್ಸೇ ಇಲ್ಲ. ಇಫ್ ಸಂಬಡಿ ಟಾಕ್ಸ್ ಅವರು ವಾಪಸ್ ಕೊಡೋವರೆಗೂ ಅವ್ರು ಬಿಡೋದೇ ಇಲ್ಲ. ಸೊ ಹಂಗೆ ಅವರಿಬ್ರು ಮುಂಚೆಯಿಂದನೂ ಹಂಗೆ ಇರೋದು. ಬಟ್ ವಿನಯ್ ಕೂಡ ಹೋಗ್ತಾ 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 ಎಲ್ಲರೂ ಹೇಳ್ತಾ 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 ತುಂಬಾ ಸೋಬರ್ ಡೌನ್ ಆದ್ರು. ಅಂದ್ರೆ ಬೇಡ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡೋಣ ಅಂತ. ಬಟ್ ವಿನಯ್ನ ಕೆಣಕ ತುಂಬಾ ಈಸಿ ಅನ್ಸುತ್ತಲ್ಲ, ತುಂಬಾ ಈಸಿ ಅವ್ರನ್ನ ಟ್ರಿಗರ್ ಮಾಡೋದು. ಟ್ರಿಗರ್ ಆಗ್ಬಿಡ್ತಾರಲ್ಲ, ಬಿಡೋದೇ ಇಲ್ಲ. ಅಂದ್ರೆ ನಾವುಗಳು ಎಷ್ಟು ಕೆಣಕಿದ್ರು ಅವ್ರು ಸುಮ್ಮನೆ ಇರ್ತಾರೆ ಆಯ್ತಾ. ಅವ್ರ ಫ್ರೆಂಡ್ಸ್ ಕೆಣಕಿದ್ರೆ ಒಬ್ರ ಮೇಲೆ ಒಂದು ಕೋಪ ಇರುತ್ತೆ, ಓಕೆ ನನ್ನ ಹತ್ರ ಬರ್ಬಾಡಾಗುರು, ನಾನು ಹೋಗಲ್ಲ ನಿನ್ನ ಹತ್ರ ಅನ್ಕೊಂಡು ಇರ್ತಾರೆ ಇವ್ರು ಪಡಿಗೆ. ಅವರೇ ಬಂದ್ರು ಅಂದ್ಕೊಡ್ಲೆ ಆಟೋಮೆಟಿಕ್ ಆಗಿ ರೈಸ್. ಅಂಡ್ ಬಿಗಿನಿಂಗ್ ಅಲ್ಲಿ ನಮ್ರತನ ಒಂದು ಮಾತು ಹೇಳ್ತಾರೆ. ಸೊ ತನಿಷ್ ಅವರು ಕಿಚ್ಚಾಡಿ ಕೂಗಾಡ್ತಾ ಇದ್ದಾಗ ನಂಗೆ ನಿಮ್ ತರ ಕಿಚ್ಚಾಡಕ್ ಬರಲ್ಲ, ಕೂಡಕ್ ಬರಲ್ಲ, ನಮ್ಮ ಮನೇಲಿ ಆ ರೀತಿ ಬೆಳೆಸಿಲ್ಲ ಅಂತ. ಒನ್ ಪಾಯಿಂಟ್ ಆಫ್ ದ ಟೈಮ್ ನಮ್ರತ ಆಲ್ಸೋ ಲೂಸ್ ಕಂಟ್ರೋಲ್. ಎಸ್, ಯಾವ ಮಟ್ಟಿಗೆ ನನಗೂ ವಾಚೆ ಬಂದು ವಿಟಿ ನೋಡಿದ್ಮೇಲೆ ಗೊತ್ತಾಗಿದ್ದು ನಾನು ಈ ತರ ಕಿಚ್ಚಾಡಿದಿನ ಅಂತ. ಸೊ ಎಲ್ಲರಿಗೂ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ, ಒಂದು ಬ್ರೇಕಿಂಗ್ ಪಾಯಿಂಟ್ ಅಂತ ಇರುತ್ತೆ ಆಯ್ತಾ. ಸೊ ನನಗೂ ಗೊತ್ತಿಲ್ಲ ನನ್ನಲ್ಲಿ ಆ ರೀತಿ ಏನಂತ ಅಷ್ಟು ಎಮೋಷನ್ಸ್ ಬರುತ್ತೆ, ಅಷ್ಟು ಕಿರ್ಚಾಡ್ತೀನಿ ನಾನು. ಆಚೆ ಕಡೆ ಎಲ್ಲ ಅಷ್ಟು ಕಿರ್ಚಾಡಲ್ಲ, ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು. ನಾನು ಮಾತಾಡೋದು ಇಲ್ಲ ಒಂದೊಂದ್ಸತಿ. ಮನೇಲಿ ಅಷ್ಟೇ ನಾನು ನಮ್ಮ ಅಪ್ಪ ಅಮ್ಮಂಗ ಹತ್ರ ಅಷ್ಟೇ ನಾನು ಓಪನ್ ಅಪ್ ಆಗಿರೋದು. ಅಂಡ್ ಅವ್ರ ಹತ್ರನು ಕೂಡ ನಾನು ಎಷ್ಟು ಬೇಕೋ ಅಷ್ಟೇ. ನಮ್ರತ ಗೌಡ ಅನ್ಕೊಳ್ಳೆ, ಗೌಡ್ರು ಹೆಣ್ಮಕ್ಳು ಜೋರು ಅಂತಿರ್ತಾರೆ. ಬಟ್ ನಾನ್ ಜೋರ್ ಅಂದ್ರೆ ಅಷ್ಟೊಂದು. ಬಟ್ ಆ ಮೂಮೆಂಟ್ ಅಲ್ಲಿ ಆ ಒಂದು ಎಪಿಸೋಡ್ ನೋಡಿದಾಗ ಟ್ರಸ್ಟ್ ಮೀ, ಅದು ನಾನು ಎಷ್ಟು ದಿನದಿಂದ ಒಳಗಡೆ ಕಟ್ ಹಾಕೊಂಡಿದ್ದ ಕೋಪ ಆಚೆ ಬಂದಿದ್ದು. ಅದು ಅದ್ರ ಹಿಂದಿನ ದಿನನೂ ಅಷ್ಟೇ. ತನಿಷಾ ನನ್ನ ಜೊತೆ ಏನೋ ಮಾತಾಡ್ತಾರೆ, ಜಗಳ ಆಡ್ತಾರೆ, ಅಲ್ಲೂ ಕೂಡ ನಾನು ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ಡೇ ಬಂದು ಅದೇ ಟಾಂಟ್ ಏನೋ ಬಂದಾಗ ನನ್ನ ಕೈಲಿ ಆಗ್ಲೇ ಇಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ. ಸೊ ಐ ಗಿವ್ ಇಟ್ ಬ್ಯಾಕ್. ಅಂಡ್ ಆ ರೇಂಜ್ಗೆ ನಾನು ಬ್ಲಾಸ್ಟ್ ಆಗಿದ್ದೀನಿ ಅಂತ ನನಗೂ ಗೊತ್ತಿರ್ಲಿಲ್ಲ. ಆಚೆ ಬಂದ್ಮೇಲೆ ಜಸ್ಟ್ ಇಮ್ಯಾಜಿನ್, ಒಂದ್ ವೇಳೆ ಬಿಗ್ ಬಾಸ್ ಮನೆ ಅಲ್ಲ, ಆ ಸಿಚುವೇಶನ್ ಹೊರಗಡೆ ಕ್ರಿಯೇಟ್ ಆಗಿದ್ರೆ ಇಲ್ಲ, ಐ ವುಡ್ ಹ್ಯಾವ್ ವಾಕ್ಡ್ ಔಟ್. ಅಂದ್ರೆ ಅಲ್ಲಿ ಆಚೆ ಹೋಗಕ್ ಚಾನ್ಸೇ ಇಲ್ಲ. ನೀವು ಅವ್ರನ್ನ ಫೇಸ್ ಮಾಡಲೇಬೇಕು, ಬೇಕೋ ಬೇಡವೋ ಅವ್ರಗಳ ಜೊತೆ ನೀವು 24 hours ಇರಬೇಕು. ಅವ್ರು ಅಡುಗೆ ಮಾಡಿದ್ದನ್ನ ತಿನ್ಬೇಕು, ಅವ್ರ ಜೊತೆ ಮಾತಾಡ್ಬೇಕಾಗುತ್ತೆ, ಅವ್ರ ಜೊತೆ ಆಟ ಆಡ್ಬೇಕಾಗುತ್ತೆ. ಯು ಹ್ಯಾವ್ ಟು ಫೇಸ್ ಇಟ್. ಅಲ್ಲಿ ನಾನು ಕಲ್ತಿದ್ದು ಒಂದು ಅದೇ. ಆಚೆಗಡೆ ಆಗಿದ್ರೆ ನಾನು ಅಂಥವ್ರ ಜೊತೆ, ಅಂಥವ್ರು ಅಂದ್ರೆ ಸಾರಿ ನನಗೆ ಇಷ್ಟ ಆಗಿಲ್ಲ ಅಂದ್ರೆ, ಅವ್ರ ಟೋನ್ ಇಷ್ಟ ಆಗ್ಲಿಲ್ಲ ಅಂದ್ರೆ, ಅವ್ರ ಮಾತುಗಳು ಇಷ್ಟ ಆಗಿಲ್ಲ ಅಂದ್ರೆ, ಐ ಜಸ್ಟ್ ಮೂವ್ ಆನ್. ಅವ್ರ ನಾನು ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಅಂದ್ರೆ ಐ ಶಟ್ ದೆಮ್ ಡೌನ್. ಅಂದ್ರೆ ಮಾತಾಡ್ಸಕ್ ಹೋಗಲ್ಲ, ಆ ಥರ ಬ್ಲಾಕ್ ಮಾಡ್ಬಿಡ್ತೀನಿ ರಿಯಲ್ ಲೈಫಲ್ಲಿ ಅವ್ರನ್ನ. ಅಂದ್ರೆ ನಾಟ್ ಥ್ರೂ ಫೋನ್. ರಿಯಲ್ ಲೈಫಲ್ಲಿ ನಾನು ಕಟ್ ಮಾಡ್ಕೋತೀನಿ ಎಲ್ಲ ಟೈಸನ್ನು. ಬಟ್ ಅಲ್ಲಿ ನೀವು ಫೇಸ್ ಮಾಡಲೇಬೇಕು. ನಿಮ್ಗೆ ಆ ಥರ ಇವಾಗ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಪರ್ಸನಲ್ ಲೈಫಲ್ಲಿ ಇವನ್ನ ಮತ್ತೆ ಬ್ಲಾಕ್ ಮಾಡಬೇಕು ಅನ್ಸಿದ್ರೆ ಯಾವ ಕಂಟೆಸ್ಟೆಂಟ್ ಸಾಕಪ್ಪ ಅಂದ್ರೆ ಒಳಗಡೆ ಹೇಳಿದ್ರಿ ನೀವು ಯಾವ ಮಟ್ಟಿಗೆ ನೀವು ಬಸ್ ಔಟ್ ಆದ್ರಿ ಅಂದ್ರೆ
ಇವ್ ಮತ್ತೆ ಫೇಸ್ ಮಾಡೋಕ್ಕಾಗಲ್ಲ ಇವ್ರನ್ನ, ನಾನು ಇರಿಟೇಟ್ ಮಾಡ್ತಾರೆ. ಏನ್ ಗೊತ್ತಾ, ನಿಜ ಹೇಳ್ಬೇಕು ಅಂದ್ರೆ ಟು ಬಿ ರಿಯಲಿ ಆನೆಸ್ಟ್, ಐ ಡೋಂಟ್ ಥಿಂಕ್ ಅಲ್ಲಿರೋ ಫ್ರೆಂಡ್ಶಿಪ್ಸ್ ಆಚೆಗಡೆ ಕ್ಯಾರಿ ಆಗುತ್ತೆ. ಒಂದು 2-3 ಜನ ಜೊತೆ ಕ್ಯಾರಿ ಆಗ್ಬೋದು, ಬಟ್ ಯಾರು ಅಲ್ಲಿಂದ ಆಚೆ ಬಂದ್ಮೇಲೆ ಇವ್ರ ಲೈಫಲ್ಲಿ ನಾನು ಇರಬೇಕು ಅಂತ ಯಾರು ಎಫರ್ಟ್ಸ್ ಹಾಕಂತೂ ಇರೋದಿಲ್ಲ. ನನಗೆ ಅದು ಲಾಸ್ಟ್ ತುಂಬಾ ಅನ್ಸ್ತು. ಮುಂಚೆ ನನ್ಗೆ ಅನ್ಸೋದು, ನಮ್ದೊಂದು ಫ್ರೆಂಡ್ಶಿಪ್ ಗ್ರೂಪ್ ಇದೆ, ನಾವೆಲ್ಲ ಬಾಂಡ್ ಆಗಿದ್ದೀವಿ, ಆಚೆ ಬಂದ್ಮೇಲೆ ವಿ ವಿಲ್ ಬಿ ಲೈಕ್ ಬೆಸ್ಟ್ ಆಫ್ ದಿ ಫ್ರೆಂಡ್ಸ್, ಟ್ರಾವೆಲ್ ಮಾಡ್ತೀವಿ, ಮನೆಗೆ ಹೋಗ್ತೀವಿ, ಅಂದ್ರೆ ಒಬ್ರು ಮನೆಗೆ ಒಬ್ರು ಹೋಗ್ತೀವಿ, ಕಂಟಿನ್ಯೂ ಆಗುತ್ತೆ, ಕ್ಯಾರಿ ಆನ್ ಆಗುತ್ತೆ ಅಂತ ಅನಿಸ್ತಿತ್ತು. ಬಟ್ ನಾಟ್ ಎನಿ ಮೋರ್. ಐ ಡೋಂಟ್ ಥಿಂಕ್ ಅಲ್ಲಿ ಇರೋರಲ್ಲಿ ಯಾರು ಕೂಡ ನಾನು ಇವ್ರ ಜೊತೆ ಲೈಫ್ ಲಾಂಗ್ ಫ್ರೆಂಡ್ ಆಗಿರ್ಬೇಕು ಅಂತ ಯಾರು ಎಫರ್ಟ್ಸ್ ಹಾಕಲ್ಲ. ಗೇಮ್ ಅಷ್ಟೇ, ಅಂದ್ರೆ ಅಷ್ಟೇ, ಆ ಗೇಮ್ಗೆ ಅಷ್ಟೇ ಅಂತ ಅನ್ಸುತ್ತೆ ನಂಗೆ. ಆಚೆ ಹೋದ್ಮೇಲೆ ಫಿನಾಲೆವರೆಗೂ ಪ್ರಾಬಬ್ಲಿ ಜೊತೆಲಿ ಇರ್ತೀವಿ ಎಲ್ಲರೂ, ಅದಾದ್ಮೇಲೆ ಹೇಗಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅದನ್ನು ಕೇಳೋರು ಇರಲ್ಲ. 100 ದಿನ ಒಟ್ಟಿಗೆ ಕಳೆದಿರೋದಕ್ಕೆ ಒಂದು ವ್ಯಾಲ್ಯೂಸ್ ಇರುತ್ತಲ್ವಾ. ನನಗೆ ಹಾರ್ಟ್ಲಿ ನಾನು ವಿನಯ್ ಅವ್ರ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಇದೆ, ಅವರು ಇರ್ತಾರೆ ಅನ್ನೋದಿದೆ. ಅದ್ ಬಿಟ್ಟು ಬೇರೆ ಯಾರು ನಮ್ರತನ್ ಲೈಫಲ್ಲಿ ನಾನು ಇರಬೇಕು ಅಥವಾ ನಮ್ರತ ನನ್ನ ಲೈಫಲ್ಲಿ ಇರಬೇಕು ಅಂತ ಯಾರು ಎಫರ್ಟ್ ಹಾಕಂತೂ ಇರಿಸ್ಕೊಳ್ಳಲ್ಲ ಅಂತ ನನ್ಗನ್ಸುತ್ತೆ. ಈಗ ನೀವು ಹೇಳಿದ್ರಿ ವಿನಯ್ ಹಾಗೂ ವಿನಯ್ ಫ್ಯಾಮಿಲಿ ಜೊತೆ ನಾನು ಇರ್ತೀನಿ ಅಂದ್ರೆ ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಒಳಗಡೆ ಇದ್ದಾಗ ಸಾಕಷ್ಟು ವಿಷಯಗಳು ಆಡಿಯನ್ಸ್ ಯಾರು ನೋಡ್ತಾ ಇದ್ದಾರೆ ಅವ್ರು ಕೆಲವೊಂದು ಮೆನ್ಷನ್ಗಳು ಕಮೆಂಟ್ಸ್ಗಳೆಲ್ಲ ನೋಡಿದ್ದಾರೆ ವಿನಯ್ ಜೊತೆ. ಅದನ್ನ ಸುದೀಪ್ ಸರ್ ಕೂಡ ಒಂದ್ಸಲ ಹೇಳಿದ್ರು ನಿಮ್ಮ ಸಿಂಬಲಿಕ್ ಆಗಿ. ಅದು ಗೊತ್ತಿಲ್ಲ ನೀವು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ, ಚಮಚ ಅಂತಾರೆ, ಬಕೆಟ್ ಹಿಡಿತಾರೆ ಅಂತಾರೆ. ಸೊ ವಿನಯ್ ಜೊತೆ ಇದ್ದಿದ್ದ ಆ ಫ್ರೆಂಡ್ಶಿಪ್ ಹೊರಗಡೆ ಬೇರೆ ತರ ಪೋಟ್ರೆ ಆಗ್ತಾ ಇದ್ದು ಕಾಣಿಸ್ತಾ ಇತ್ತು. ಸೊ ನನಗೂ ಗೊತ್ತಿಲ್ಲ ಅದು ಯಾಕೆ ನನ್ಗೆ ಆ ಚಮಚ ಕೊಟ್ರು, ಆ ಐಡಿಯಾನ ಯಾಕೆ ಜನದ ತಲೆ ಒಳಗೆ ಹಾಕಿದ್ರು ಅಂತ ನನಗೆ ಗೊತ್ತಿಲ್ಲ. ಮೂಮೆಂಟ್ ನಿಮಗೆ ಅದನ್ನ ಕೊಟ್ಟಾಗ ಶಾಕಿಂಗ್ ಅಂದ್ರೆ ನನ್ನ ಜೀವನದಲ್ಲಿ ಅವೆಲ್ಲ ಕೇಳೇ ಇಲ್ಲ. ಚಮಚಗಿರಿ, ಬಕೆಟ್ ಹಿಡಿಯೋದು ಆ ಥರ ಹಿಡಿಯೋಗಿದ್ದಿದ್ರೆ ನಾನು 21 ವರ್ಷಗಳ ಕಾಲ ಇಷ್ಟು ಕಷ್ಟಪಟ್ಟು ಮೇಲೆ ಬರಬೇಕಾಗಿಲ್ಲ. ಒಂದು ಸೀರಿಯಲಲ್ಲಿ ಮಾತ್ರ ಹೀರೋಯಿನ್ ಆಗಬೇಕಾಗಿದ್ದಿಲ್ಲ. ಕೆಲ್ಸದೊಳ್ ರೋಲಿಂದ ಶುರು ಮಾಡ್ತೀನಿ, ಚೈಲ್ಡ್ ಆರ್ಟಿಸ್ಟ್ ಆಗಿ ಶುರು ಮಾಡ್ತೀನಿ, ಹಂತವಾಗಿ ಮೇಲೆ ಹೋಗಿದ್ದು ನಾನು. ಅದು ನನ್ನ ಹಾರ್ಡ್ ವರ್ಕಿಂದ. ಯಾರಿಗೋ ಚಮಚಗಿರಿ ಮಾಡಿ ಬಕೆಟ್ ಹಿಡಿದಿದ್ರೆ ಪ್ರಾಬ್ಲಿ ನಾನು ಫಸ್ಟ್ ಪ್ರಾಜೆಕ್ಟ್ ನಾನು ಹೀರೋಯಿನ್ ಆಗ್ಬಿಡ್ತಾ ಇದೆ. ಇಷ್ಟು ಕಷ್ಟಪಡಂಗೆ ಇರಲಿಲ್ಲ. ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿರೋಳು ಹೊರಗಡೆ. ನನ್ನ ಹಂತವಾಗಿ ನನ್ನ ಜೀವನನ ಮೇಲಕ್ಕೆ ಕಟ್ಕೊಂಡು ಹೋಗಿರೋಳು ಒಳಗಡೆ ಹೋದಾಗ ಯಾರ ಜೊತೆ ಫ್ರೆಂಡ್ಶಿಪ್ ಆಗುತ್ತೆ. ನಾಟ್ ಈವನ್ ಕಂಫರ್ಟ್ ಝೋನ್ ಫ್ರೆಂಡ್ಶಿಪ್, ಅಂದರೆ ಜೆನ್ಯೂನ್ ಫ್ರೆಂಡ್ಶಿಪ್ ಗುರು. ಅಂದರೆ ತುಂಬ ಕೇರ್ ಮಾಡ್ತಾನೆ ಆ ಮನುಷ್ಯ, ನಾನು ಆ ಮನುಷ್ಯನಿಗೆ ಕೇರ್ ಮಾಡ್ತೀನಿ. ಅದನ್ನು ನೋಡಿ ಬೇರೆಯವ್ರು ಎಷ್ಟೊಂದು ಜನದ್ದು ಫ್ರೆಂಡ್ಶಿಪ್ ಅನಿಸುತ್ತೆ ನಿಮಗೆ. ನಂದು ಚಮಚಗಿರಿ ಅನಿಸುತ್ತೆ. ಜಸ್ಟ್ ಬಿಕಾಸ್ ವಿನಯ್ ಪರ್ಸ್ನಾಲಿಟಿ ಲೌಡ್ ಆಗಿದೆ, ವಿನಯ್ ಕಾಣಿಸ್ಕೋತಾ ಇರ್ತಾರೆ. ನಾನು ಸ್ವಲ್ಪ ಅಷ್ಟೊಂದು ಅಗ್ರೆಸಿವ್ ಇರಲ್ಲ. ನಾನು ಸ್ವಲ್ಪ ಏನಂತಾರೆ ಅವ್ರ ಥರನೇ ಥಿಂಕಿಂಗ್ ಇರುತ್ತೆ ನನಗೂ. ಬಟ್ ವಿ ಆರ್ ಫ್ರೆಂಡ್ಸ್. ಬಟ್ ವಿನಯ್ದು ಅಗ್ರೆಸಿವ್ ಲೌಡ್ ಪರ್ಸ್ನಾಲಿಟಿ ಇದೆ. ಸೊ ನಿಮ್ಗೆ ಯಾಕೆ ಅನ್ಸುತ್ತೆ ನಮ್ರತ ವಿನಯ್ಗೆ ಚಮಚಗಿರಿ ಮಾಡ್ತಾಳೆ, ಏನ್ ಸಿಗುತ್ತೆ ಅಂತ? ಹೊರಗಡೆ ಬದುಕಲ್ಲೇ ನಾನು ಚಮಚಗಿರಿ ಮಾಡ್ಕೊಂಡು ಬಕೆಟ್ ಹಿಡಿದೇ ಇರೋಳು, ಒಳಗಡೆ ಹೋಗಿ ಒಂದು ಗೇಮ್ಗೋಸ್ಕರ ನಾನು ಬಕೆಟ್ ಚಮಚಗಿರಿ ಮಾಡ್ತೀನಿ. ಯಾಕೆ ವಿನಯ್ ಬಿಗ್ ಬಾಸ್ ಅಥವಾ ವಿನಯ್ ಕೂಡ ನನ್ನ ಕಾಂಪಿಟೇಟರ್ ಅಲ್ವಾ ಒಳಗಡೆ, ಅವ್ರಿಗೆ ಯಾಕೆ ನಾನು ಚಮಚ ಹಿಡಿ? ಬಟ್ ಹೀಗೂ ಅನ್ಸಿರ್ಬೋದಲ್ಲ, ಇನ್ನೊಂದು ನಾವು ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಿದ್ರೆ ವಿನಯ್ ನಮ್ರತ ಎಲ್ಲ ಒಟ್ಟಿಗಿದ್ದಾರೆ, ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿದೆ, ಫ್ರೆಂಡ್ ಆಗಿದ್ದಾರೆ. ಬಟ್ ವಿನಯ್ ಸರಿ ಮಾಡಿದಾಗ ನಮ್ರತ ಸಪೋರ್ಟ್ ಮಾಡ್ತಾರೆ. ವಿನಯ್ ತಪ್ಪು ಮಾಡಿದಾಗ ಯಾಕೆ ನಮ್ರತ ತಪ್ಪು ಅಂತ ಹೇಳಲ್ಲ? ಅಂಡ್ ವೆನ್ ಬೀಯಿಂಗ್ ಎ ವುಮೆನ್ ಆಗಿ ವಿನಯ್ ಹಾಗೂ ಸಂಗೀತ ನಡುವೆ ಒಂದು ಇದಾದಾಗ ಬೀಯಿಂಗ್ ಎ ವುಮೆನ್ ಆಗಿ ವಿನಯ್ಗೆ ಸಪೋರ್ಟ್ ಮಾಡ್ತಾರೆ ಬಿಟ್ರೆ ನಮ್ರತ ಸಂಗೀತಕ್ಕೆ ಮಾಡಿಲ್ಲ. ಇದು ಆಡಿಯನ್ಸ್ ಅನ್ಸಿರ್ಬಹುದಲ್ವಾ? ಟು ಬಿ ರಿಯಲಿ ಆನೆಸ್ಟ್, ನನಗೆ ಸಂಗೀತಗೂ ನನಗೂ ಇಷ್ಟನೇ ಆಗ್ತಾರಲ್ಲ ಮುಂಚೆ. ಅಂದ್ರೆ ಐ ಡಿಂಟ್ ಲೈಕ್ ಹರ್. ನಾನು ಅವ್ರಿಗೆ ತುಂಬಾ ಸತಿ ಹೇಳಿದ್ದೀನಿ, ನನಗೆ ಅವ್ರ ಬರ್ತನೇ ಆಗಿರ್ಲಿ, ಅವ್ರ ಮಾತುಗಳಾಗಲಿ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಅಫ್ಕೋರ್ಸ್ ನಾನು ನನ್ನ ಫ್ರೆಂಡ್ಗೆ ಸಪೋರ್ಟ್ ಮಾಡೋದು. ನಾನು ಹೊರಗಡೆ ಆಗಲಿ ಒಳಗಡೆ ಆಗಲಿ ಐ ವಿಲ್ ಸ್ಟ್ಯಾಂಡ್ ಬೈ. ನಾನು ಒಬ್ರನ್ನ ಇಷ್ಟಪಡ್ತೀನಿ ಅಂದರೆ ಐ ವಿಲ್ ಸ್ಟ್ಯಾಂಡ್ ಬೈ ದೆಮ್. ಬಳೆ ವಿಚಾರ ನನಗೆ ಅವ್ರ ಆ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಾನು ಅಲ್ಲಿ ಗೇಮ್ ಆಡ್ತಾ ಇರ್ತೀನಿ. ನಂದು ಕಾರ್ತಿಕ್ದೆ ಇಲ್ಲಿ ಏನೋ ನಡೀತಾ ಇರುತ್ತೆ, ಅಂದ್ರೆ ಜಗಳ ನಡೀತಾ ಇರುತ್ತೆ. ನಾವು ಆ ಸ್ಟ್ರೆಸ್ ಅಲ್ಲಿ ಇರ್ತೀವಿ, ಇಲ್ಲಿ ನಮಗೆ ಫಿಸಿಕಲಿ ಹರ್ಟ್ ಆಗ್ತಾ ಇರುತ್ತೆ. ಆ ಮಧ್ಯದಲ್ಲಿ ಆಗಿದ್ದ ಕಾನ್ವರ್ಸೇಷನ್ ನನ್ನ ತಲೆಗೆ ಹೋಗಿರಲ್ಲ. ಅವಾಗ ಅವರಿಬ್ರು ಮಧ್ಯೆ ಜಗಳ ಆಗುತ್ತೆ. ನಾನು ಮಧ್ಯ ಹೋಗ್ತೀನಿ ಬಿಡಿಸೋದಕ್ಕೆ. ಅವಾಗ ಸಂಗೀತ ನನಗೇನೋ ಹೇಳ್ತಾರೆ, ನಾನು ವಾಪಸ್ ಅದಕ್ಕೇನೋ ಹೇಳ್ತೀನಿ. ಇದೇ ಆಗಿದ್ದು ಹೊತ್ತು ನಾನು ಆ ಬಳೆ ವಿಚಾರನ ನಾನು ಕೇಳಿಸ್ಕೊಂಡು ಅದಕ್ಕೆ ಮಾತಾಡದೇ ಇರೋದಕ್ಕೆ ಐಮ್ ಅ ವುಮೆನ್. ಸೊ ನಾನು ವುಮೆನ್ ಎಂಪವರ್ಮೆಂಟ್ ಅದೆಲ್ಲ ನಂಬೋಳೆ ಹೊರತು ನನ್ನ ಫ್ರೆಂಡು ತಪ್ಪು ಹೇಳಿದ್ರು ನಾನು ಅವ್ರನ್ನ ಸಪೋರ್ಟ್ ಮಾಡ್ತೀನಿ ಅನ್ನೋ ಚಾನ್ಸೇ ಇಲ್ಲ. ಸೊ ವೀಕೆಂಡಲ್ಲಿ ಆ ಪ್ರಶ್ನೆ ಬಂದಾಗ ನಾನು ಕೂಡ ಹೇಳಿದ್ದೀನಿ ವಿನಯ್ ಹೇಳಿದ್ದು ತಪ್ಪು. ಆ್ಯಂಡ್ ಅದನ್ನು ಡಿಸ್ಕಸ್ ಕೂಡ ಮಾಡಿದೆ ವಿನಯ್ ಹತ್ರ. ಆ್ಯಂಡ್ ವಿನಯ್ ಹೇಳಿದ್ರು ನಾನು ಆ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಲ್ಲ, ನಾನು ಹುಡುಗಿರ್ ವೀಕು ಅಂತ ಹೇಳಿದ್ದಲ್ಲ, ನಾನು ಬೇರೆ ಕಾಂಟೆಕ್ಸ್ಟಲ್ಲಿ ಹೇಳಿದ್ದು ಅಂತ. ಸೊ ಆ ಒಂದು ವಿಚಾರದಲ್ಲಿ ನಮ್ಮಿಬ್ರನ್ನ ವಿಲನ್ ಮಾಡೋದಾಗಿರಲಿ, ನಾನು ಅವ್ರಿಗೆ ಚಮಚ ಇಡ್ತೀನಿ ಬಕೆಟ್ ಇಡ್ತೀನಿ ಅಂತ ಹೇಳೋದಾಗಲಿ ಅದು ಎಷ್ಟು ಸರಿ? ಒಳಗಡೆ ಆಗಿದ್ದು ನಿಮ್ಗೆ ಯಾರಿಗೂ ಎಳೆ ಆಗಿ ಲೇಯರ್ ಆಗಿ ಬಿಚ್ಚಿಡಕ್ಕೆ ಎಕ್ಸ್ಪ್ಲೈನ್ ಮಾಡಕ್ಕೆ ನನಗೆ ಆಗಲ್ಲ. ಬಿಕಾಸ್ ಅಲ್ಲಿ ವಿ ವೆಂಟ್ ಥ್ರೂ ದಟ್ 100%. 1.5 ಗಂಟೆ ಜನ ಏನ್ ನೋಡ್ತಾರೆ ಅದನ್ನೇ ಕಮೆಂಟ್ ಮಾಡ್ತಾರೆ. ಸೊ ಒಳಗಡೆ ಆಗಿದ್ದು ಎಷ್ಟೊಂದು ದಿನಗಳು ನಮಗಾಗಿರೋದು ಯಾರಿಗೂ ಗೊತ್ತಿಲ್ಲ, ನಮಗ್ ಮಾತ್ರ ಗೊತ್ತಿರುತ್ತೆ. ಅಂಡ್ ಅದನ್ನ ನಾನು ಯಾರಿಗೂ ಪ್ರೂವ್ ಮಾಡಕ್ಕಾಗ್ಲಿ ಎಕ್ಸ್ಪ್ಲೈನ್ ಮಾಡಕ್ಕಾಗ್ಲಿ
ಆಗಲ್ಲ, ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಓಕೆ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ರತ ಎಷ್ಟು ವೈಲ್ಡ್ ಅಂತಾನೆ ಕರಿಬೋದು ಅನ್ಸುತ್ತೆ. ಆ ಸೋಪ್ ನೀರು ಎರ್ಸೋದ್ರಲ್ಲಿ ಎಷ್ಟು ಸೋಪ್ ನೀರು ಹಾಕ್ತಿರಲ್ವಾ, ಅಂದರೆ ಅಷ್ಟು ಅಂದರೆ ಇನ್ವಾಲ್ವ್ ಆಗಿ ಆ ಗೇಮ್ನ ಆಡ್ತೀರಾ, ಹಾಕ್ತೀರಾ, ಆ ಕೋಪ ಅಷ್ಟೊಂದು ಇರುತ್ತೆ ನಿಮಗೆ ಆ ಮೂಮೆಂಟಲ್ಲಿ. ಯಾಕಂದ್ರೆ ಅಲ್ಲಿ ತನಕ ನೋಡಿರೋ ನಮ್ರತ ಬೇರೆ, ಆ ಟಾಸ್ಕ್ಗಳಲ್ಲಿ ನೋಡಿರೋ ನಮ್ರತ ಬೇರೆ. ನನಗೂ ಆ ನಮ್ರತ ಇದ್ದಾಳೆ ಅಂತ ಗೊತ್ತಿರಲಿಲ್ಲ. ಹೊರಗಡೆ ಅವೆಲ್ಲ ನಾನು ಮಾಡೋದೇ ಇಲ್ಲ. ಫಿಸಿಕಲ್ ಹರ್ಟ್ ಆಗಲಿ ಅಥವಾ ರಿವೆಂಜ್ ತಗೊಳ್ಳೋದಾಗಲಿ ಅವೆಲ್ಲ ನಾನು ಮಾಡೋದೇ ಇಲ್ಲ. ಆ ಮನೇಲಿ ಹೆಂಗೆ ಅಂದರೆ, ಒಬ್ರು ಯಾರು ನಿಮಗೆ ಮಾತಾಡಿದ್ರೆ ಅದೇ ದೊಡ್ಡ ವಿಷಯ, ಯಾರು ಬೇಜಾರು ಮಾಡಿದ್ರೆ ಅದೇ ದೊಡ್ಡ ವಿಷಯ. ಅಲ್ಲಿ ನಡೆಯೋ ಚಿಕ್ಕ ಚಿಕ್ಕ ವಿಚಾರನೇ ನಮ್ಮ ಜೀವನದಲ್ಲಿ ಅತಿ ದೊಡ್ಡ ವಿಷಯ ಅಂತ ನಮ್ಗನ್ಸುತ್ತೆ. ಬಿಕಾಸ್ ನಮ್ಮ ಜೀವನನೇ ಅದು. ಸೊ ಹೊರಗಡೆ ನಮ್ಗೆ ಏನು ತಲೆಯಲ್ಲಿರಲ್ಲ, ಏನು ನಡೀತಾ ಇದೆ ಏನೂ ಇಲ್ಲ, ಇವ್ನು ನನಗೆ ಹಿಂಗಂದ ಅಥವಾ ಇವಳು ನನಗೆ ಹಿಂಗೆ ಮಾಡಿದ್ಲು, ನಾನು ಅದನ್ನು ವಾಪಸ್ ಕೊಡಬೇಕು ಅನ್ನೋದು ಒಂದು ಪಾಯಿಂಟಲ್ಲಿ ಎಲ್ರಿಗೂ ಬಂದ್ಬಿಡುತ್ತೆ. ಎಸ್ಪೆಷಲಿ ಆ ರಾಕ್ಷಸರು ಗಂಧರ್ವರಲ್ಲಿ ತುಂಬಾ ಪ್ರವೋಕ್ ಮಾಡಿದ್ರು ನಮ್ಮನ್ನ. ನಿಮ್ಗೆ ತೋರಿಸಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಹ್ಯಾವಂಟ್ ವಾಚ್ ದ ಎಪಿಸೋಡ್ಸ್. ಬಟ್ ತುಂಬ ಪ್ರವೋಕ್ ಮಾಡಿರ್ತಾರೆ ನಾವು ಗಂಧರ್ವರಾಗಿದ್ದಾಗ. ಅವರು ಆ ಸೋಪ್ ವಾಟರ್ ಐಡಿಯಾ ಅನ್ನೋದು ಏನಿದೆಯಲ್ಲ, ಅದು ಅವ್ರದ್ದೇನೆ, ಸಂಗೀತ ಕಾರ್ತಿಕ್ ಅವ್ರ ಟೀಮ್ದೇನೆ ಅದು. ಸೊ ಸೋಪ್ ವಾಟರ್ ನಮ್ಮ ಟೀಮ್ ಅವ್ರು ಕೂತಿದ್ದಾಗ ನಮ್ಮ ಟೀಮ್ ಅವ್ರು ತಡ್ಕೊಂಡಿದ್ದಾರೆ ಅಷ್ಟೇ. ಡಿಫ್ರೆನ್ಸ್ ಏನಂದರೆ ಅವ್ರದ್ದು ಸೇಮ್ ಇತ್ತು, ಬಟ್ ನಮ್ಮ ಟೀಮ್ ಅವ್ರು ತಡ್ಕೊಂಡಿದ್ದಾರೆ, ಅಷ್ಟು ರಿಯಾಕ್ಟ್ ಮಾಡಲಿಲ್ಲ. ಅವ್ರ ಟೀಮ್ ಅವ್ರಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇರಲಿಲ್ಲ, ಬಟ್ ನಾವು ಕೂಡ ಸೇಮ್ ಮಾಡಿದ್ದು. ನಮಗೆ ಹಿಂಗೆ ಮಾಡಿದರೆ ನಾವು ವಾಪಸ್ ಕೊಡಬೇಕು ಅನ್ನೋದು ಆ ಕ್ಷಣಕ್ಕೆ ನನಗೆ ಅದು ಸರಿ ಅಂತ ಅನಿಸ್ತು. ಆ ಕ್ಷಣಕ್ಕೆ ನಾವು ಇದನ್ನು ಮಾಡಬೇಕು ಅಂತ ಅನಿಸ್ತು. ಆ ಇನ್ಸಿಡೆಂಟ್ ಆದ್ಮೇಲೆ ನನ್ಗೆ ಅನ್ಸುತ್ತೆ, ವೈ ಡಿಡ್ ವಿ ಡೂ ದ್ಯಾಟ್. ವಿಜುವಲ್ಸ್ ನೋಡಿದ್ರಾ? ವಿಜುವಲ್ಸ್ ನೋಡಿಲ್ಲ ನಾನು. ನಂಗೆ ನೋಡೋಕ್ಕೂ ನಂಗೆ ಆಗಲ್ಲ, ನನಗೆ ಎಪಿಸೋಡ್ಸ್ ನೋಡೋಕ್ಕೆ. ಬಿಕಾಸ್ ಆ ಟ್ರಾಮಾ, ವಿ ವೆಂಟ್ ಥ್ರೂ ದ ಟ್ರಾಮಾ ಅಲ್ವಾ, ಅದನ್ನ ಮತ್ತೆ ನೋಡೋದು ನಮಗೆ ಅನಿಸ್ತಾ ಇತ್ತು, ವೈ ನಮ್ರತ ಇಸ್ ಬಿಹೇವಿಂಗ್ ಲೈಕ್ ದಿಸ್ ಅಂದ್ರೆ. ಬಿಕಾಸ್ ಆ ಕೋಪ, ಫ್ರಸ್ಟ್ರೇಷನ್ ಹೇಗೆ ತೋರಿಸ್ತಾ ಇದ್ರಿ ಅಂದ್ರೆ, ಅಂಡ್ ಬಿಕಾಸ್ ಆಫ್ ದಟ್ ಅವರಿಬ್ಬರಿಗೆ ಐಸ್ ಇಂಜುರೀಸ್ ಆಗುತ್ತೆ. ಹೌದು, ಐಸ್ ಇಂಜುರಿ ಆದ್ಮೇಲೆ ತುಂಬಾ ನೊಂದ್ಕೊಂತೀರಾ, ಗಿಲ್ಟ್ ಫೀಲ್ ಮಾಡ್ತೀರಾ. ಹೌದು, ನಮ್ಮ ತಲೆಯಲ್ಲಿ ಫಿಸಿಕಲ್ ಆಗಿ ಅವ್ರಿಗೆ ಹರ್ಟ್ ಮಾಡಬೇಕು ಅಥವಾ ಅವ್ರಿಗೆ ಆಚೆ ಕಳಿಸ್ಬೇಕು ಅನ್ನೋದು ಏನಿರಲಿಲ್ಲ. ನಮ್ಮ ತಲೆಯಲ್ಲಿ ಅವಾಗ ಓಡ್ತಾ ಇದ್ದಿದ್ದು ಇವ್ರನ್ನ ಎಬ್ಬಿಸ್ಬೇಕಷ್ಟೇ. ನಮ್ಗೆ ಕೊಟ್ಟಿರೋ 2 ಗಂಟೆ ಕಾಲದಲ್ಲಿ ಫಸ್ಟ್ ನಾವಿಬ್ಬರನ್ನ ಟಾರ್ಗೆಟ್ ಮಾಡಿದ್ವಿ. ಒಂದು ಸಂಗೀತ ಅಲ್ಲ, ಒಂದು ಸಿರಿ ಮ್ಯಾಮು, ಒಂದು ಡ್ರೋನ್ದು ನಮ್ಗೆ ಗೊತ್ತಿತ್ತು ಅವನಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ. ಸಿರಿ ಮ್ಯಾಮ್ದು ಅಷ್ಟೇ, ಶಿ ಡಸಂಟ್ ಹ್ಯಾವ್ ದಟ್ ಕೆಪಾಸಿಟಿ ಅಂತ ಗೊತ್ತಿತ್ತು. ಬಟ್ ವೆನ್ ವಿ ಸ್ಟಾರ್ಟೆಡ್ ಸಂಗೀತನ ಜೊತೆ ಏನಾಯಿತು, ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಅಂತ ನಮಗೆ ಗೊತ್ತಾಯಿತು. ದಟ್ಸ್ ವೈ ವಿ ಸ್ಟಾರ್ಟೆಡ್ ವಿತ್ ಸಂಗೀತ ತುಂಬ ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇದ್ರು. ಸೊ ಅಲ್ಲಿಂದ ನಾವು ಶುರು ಮಾಡಿದ್ವಿ. ಅವ್ರ ಸ್ಟ್ರಾಟಜಿ ಏನಿತ್ತು, ಸಂಗೀತ ಟೀಮ್ ಅವ್ರದ್ದು, ಯಾರಿಗೂ ಉಸಿರಾಡೋಕ್ಕೆ ಗ್ಯಾಪ್ ಕೊಡಬಾರ್ದು. ಬಾಯಿ ತೆಗೆದ್ರೆ ಬಾಯೊಳಗೆ ಹಾಕೋಣ, ಕಣ್ಣು ತೆಗೆದ್ರೆ ಕಣ್ಣೊಳಗೆ ಹಾಕೋಣ, ಮೂಗಿಗೆ ಹಾಕೋಣ, ಸೊ ದಟ್ ಅವ್ರಿಗೆ ಉಸಿರಾಡೋಕ್ಕೂ ಸ್ಪೇಸ್ ಸಿಗದೆ ಎದ್ದು ಬಿಡಬೇಕು. ಅದು ಅವ್ರ ಸ್ಟ್ರಾಟಜಿ. ಅದನ್ನ ನಾವು ಯೂಸ್ ಮಾಡ್ತೀವಿ. ಬಟ್ ನಮ್ದು ಅಗ್ಲಿಯಾಗಿ ಕಾಣಿಸುತ್ತೆ, ಅವ್ರದ್ದು ಕಾಣಿಸಲ್ಲ. ಬಿಕಾಸ್ ನಾವು ನಮ್ಮ ಟೀಮವ್ರು ರಿಯಾಕ್ಷನ್ ಕೊಡಲಿಲ್ಲ, ಅವ್ರ ಟೀಮವ್ರು ರಿಯಾಕ್ಟ್ ಮಾಡಿದ್ರು ಅಷ್ಟೇ. ಸೊ ನಿಮ್ ಏನಂತಾರೆ, ಆಚೆಯಿಂದ ನೋಡೋರಿಗೆ ಅದು ಅಗ್ಲಿ ಅಂತ ಕಾಣಿಸ್ಬೋದು, ಒಳಗಡೆ ಇರೋರಿಗೆ ಇವ್ರು ಮಾಡಿದ್ ನಾವು ಮಾಡ್ತಾ ಇದೀವಿ ಅಷ್ಟೇ ಅನ್ನೋದಷ್ಟೇ ಒಂದು ಥಾಟ್ ಇದ್ದಿದ್ದು ತಲೆಯಲ್ಲಿ. ಬಟ್ ಅವ್ರು ಮಾಡಿದಾಗ ಎಫೆಕ್ಟ್ ಆಗಿಲ್ಲ, ನೀವು ಮಾಡಿದಾಗ ಎಫೆಕ್ಟ್ ಜಾಸ್ತಿ ಆಯ್ತು. ಯಾಕಂದ್ರೆ ಅವ್ರ ಕಣ್ಣಿಗೆ ಏನಾಯ್ತು, ಏಟ್ ಆಯ್ತು, ಅವೆಲ್ಲ ಆಯ್ತು. ಸೊ ಅದನ್ನ ನಾನಂತೂ ತುಂಬಾ ರಿಗ್ರೆಟ್ ಮಾಡಿದೀನಿ. ಒಂದು ಗೇಮ್ಗೋಸ್ಕರ ಹಾಕಿದೀರಾ, ನಾನು ಇದಲ್ಲ ಅಂತ ಹೇಳಿದೀರಾ. ರಿಯಾಲಿಟಿ ಶೋಗೋಸ್ಕರ ನಾವ್ ಯಾಕೆ ಇಂಥ ಮಟ್ಟಕ್ಕೆ ಇಳಿಬೇಕು ಅನ್ನೋದು ದಟ್ ವಾಸ್ ಅ ವೆರಿ ರಾಂಗ್ ಮೂವ್. ಅಂಡ್ ಅದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತು ಅದನ್ನೇ ಇಲ್ಲಿ ನೋಡಿದ ಶೋ ನೋಡಿದ ವ್ಯೂವರ್ಸಿಗೆ ಅಂತೀರಾ. ಹೌದು, ಅವಾಗಲೇ ಆ ಕಮೆಂಟ್ಗಳು ಬರೋದು, ಆ ಮೂಮೆಂಟ್ ಆಫ್ ಹೀಟ್ ಆಫ್ ದ ಮೂಮೆಂಟ್. ಸೊ ಅದ್ರ ಬಗ್ಗೆ ನನಗೆ ಈಗಲೂ ಪಶ್ಚಾತ್ತಾಪ ಇದೆ, ನಾವು ಮಾಡಬಾರ್ದಾಗಿತ್ತು ಅಂತ. ಕರ್ಮ ಅನ್ಕೊಂಡು ನಾವು ಅವ್ರು ಮಾಡಿದ್ದನ್ನು ನಾವು ಮಾಡೋಣ ಅಂದ್ಕೊಂಡು ಅದು ಮಾಡಬಾರ್ದಾಗಿತ್ತು, ನಾವು ಆ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಎಲ್ಲರಿಗೂ ರಿಗ್ರೆಟ್ ಇದೆ. ಎಸ್ಪೆಷಲಿ ಆ ಕಂಡಾದಾಗಂತೂ ನಮಗೆ ತುಂಬ ನೋವಾಯಿತು. ಅಷ್ಟು ದಿನಗಳು ಅವ್ರು ಬರಲಿಲ್ವಲ್ಲ, ಅವರಿಬ್ಬರು ಹಾಸ್ಪಿಟ್ಲಿಗೆ ಹೋಗಿ, ಅವಾಗ ತುಂಬ ನೋವಾಗಿತ್ತು. ಆ್ಯಂಡ್ 100 ಡೇಸ್ ಬಿಗ್ ಬಾಸ್ ಮನೇಲಿ ಯಾವ ಕಾರಣಕ್ಕೆ ನಮ್ರತ ಇದ್ರು, ಯಾವ ಕಾರಣಕ್ಕೆ ಜನ ವೋಟ್ ಮಾಡಿದ್ರು, ಯಾವ ಕಾರಣಕ್ಕೆ ನಿಮ್ಗೆ ಇಷ್ಟಪಟ್ಟರು ಅನಿಸುತ್ತೆ ನಿಮಗೆ? ನಾನು ಫೇಕ್ ಮಾಡಲಿಲ್ಲ ಅಂತ ಅನಿಸುತ್ತೆ. ಯಾವುದೇ ಕಂಟೆಂಟ್ಗೋಸ್ಕರ ಮಾಡಲಿಲ್ಲ. ಹಾಡಾಗ್ದಾಗ ಎಲ್ರಿಗಿಂತ ಮುಂಚೆ ಹೋಗಿ ಮೊದಲು ಕುಣಿದು ಎಂಜಾಯ್ ಮಾಡ್ತಿದ್ದವಳು ನಾನು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೀವಿ ಅದನ್ನ. ಸೊ ಯಾರು ಬರ್ಲಿ ಬಿಡ್ಲಿ, ಎಂಥ ಸಿಚುವೇಶನ್ ಆಗಲಿ, ನನಗೆ ಬೇಜಾರಾಗಿರ್ಲಿ, ನನಗೆ ಕೋಪ ಬಂದಿರಲಿ, ನಾನು ಹೋಗಿ ಅದನ್ನ ಎಂಜಾಯ್ ಮಾಡ್ತಾ ಇದ್ದೆ. ಒಂದೊಂದು ಕ್ಷಣನೂ ನಾನು ಜೀವಿಸಿದ್ದೀನಿ ಆ ಮನೇಲಿ ಅಂತ ಅನ್ಸುತ್ತೆ. ಅದನ್ನ ಎಲ್ಲರೂ ಅಬ್ಸರ್ವ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಳು ಬಂದಾಗ, ಬೇಜಾರಾದಾಗ ಅಲ್ಲೇ ಹತ್ತಿದ್ದೀನಿ, ಕೋಪ ಮಾಡ್ಕೊಂಡಾಗ ಅಲ್ಲೇ ವಾಪಸ್ ಕೊಟ್ಟಿದ್ದೀನಿ, ಬೇಜಾರಾದಾಗ ಅಲ್ಲೇ ಬೇಜಾರು ಮಾಡ್ಕೊಂಡಿದ್ದೀನಿ, ಖುಷಿ ಆದಾಗ ಮನ್ಸಾರೆ ಕೆಟ್ಟದಾಗ ನಕ್ಕಿದ್ದೀನಿ. ನನಗೂ ಗೊತ್ತಿಲ್ಲ ಅಷ್ಟೊಂದು ನಗ್ತೀನಿ ನಾನು ಅಂತ. ಸೊ ಪ್ರಾಬ್ಲಿ ಇದೆ, ಅದೆಲ್ಲ ಇಷ್ಟ ಆಗಿದೆ ಜನಕ್ಕೆ. ಆಚೆಗಡೆ ನಮ್ರತಂಗೆ ಪರ್ಸ್ನಲ್ ಆಕ್ಸೆಸ್ಸೇ ಕೊಟ್ಟಿರಲಿಲ್ಲ ನಾನು ಯಾರಿಗೂ. ನಾನು ವೆರಿ ಪ್ರೈವೇಟ್ ಪರ್ಸನ್. ನಾನು ಭಯ ಇದ್ದಿದ್ದು ಬಿಗ್ ಬಾಸ್ಗೆ ಹೋಗೋದಕ್ಕೆ, ನನ್ನ ಬಗ್ಗೆ ತುಂಬ ತಿಳ್ಕೊಂಡ್ಬಿಡ್ತಾರ ಜನ. ನಾನೊಂದು ಪಾತ್ರ ಆಗಿ ಚೆನ್ನಾಗಿ ಪರಿಚಯ ಆಗಬೇಕು, ನಮ್ರತ ಆಗಿ ನಂಗೆ ಪರಿಚಯ ಆಗೋದಕ್ಕೆ ಐ ವಾಸ್ ನಾಟ್. ಬಿಗ್ ಬಾಸ್ ಇಂದ ಏನೋ ಡಿಸೈಡ್ ಮಾಡ್ಬಿಡ್ತಾರ ನನ್ನ ಬಗ್ಗೆ, ಅಂಡ್ ಜಡ್ಜ್ ಮಾಡ್ಬಿಡ್ತಾರ, ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗೋಗುತ್ತಾ, ಅದೆಲ್ಲ
ಹೋಯ್ತು ಒಂದು 2-3 ವೀಕ್ಸ್ ಆದ್ಮೇಲೆ ಆ ಭಯ ಎಲ್ಲ ಹೋಯ್ತು ನನಗೆ ಆ್ಯಂಡ್ ಐ ವಾಸ್ ಜಸ್ಟ್ ಮೈ ಸೆಲ್ಫ್. ಆ್ಯಂಡ್ ಜೊತೆಗೆ ನೀವೇನು ಹೇಳಿದ್ರಲ್ಲ ಅದ್ರ ಬಿಟ್ಟು ಇನ್ನೊಂದು ಇಷ್ಟಪಟ್ಟಿದ್ದಾರೆ ಜನ, ಏನು ಎಕ್ಸ್ಪ್ರೆಷನ್ ಕೊಡ್ತಾಳೆ ಗುರು ಇವರು ಅಂತ. ಮೋಸ್ಟ್ಲಿ ಅವ್ರು ತೋರಿಸಿರೋದಕ್ಕೂ ಏನೋ ಗೊತ್ತಿಲ್ಲ, ಕೆಲವೊಂದು ಕ್ಯೂಟ್ ಎಕ್ಸ್ಪ್ರೆಷನ್ಸ್ಗಳು ಕೊಡ್ತೀರಾ ನೀವು, ರಿಯಾಕ್ಷನ್ಸು ಕಣ್ಣಲ್ಲಿ ಕೊಡೋದು ಸಮಥಿಂಗ್ ಬೇರೆ ಬೇರೆ ನಿಮ್ಮ ಒಂದು ಕೋ ಕಂಟೆಸ್ಟೆಂಟ್ ಜೊತೆ, ಅದನ್ನೆಲ್ಲ ನೋಡ್ಬಿಟ್ಟು ಎಷ್ಟೋ ಕಡೆ ಟ್ರೋಲ್ ಮಾಡಿರ್ತಾರೆ, ಹಾಕಿರ್ತಾರೆ, ಎಲ್ಲ ನೋಡ್ತಾರೆ. ಅಂದ್ರೆ ಹೇಗೆ ಹೇಳ್ತಾರೆ ಅಂತ ಅಂದ್ರೆ ಹುಡುಗರುಗಳು ಇವಳು ಎಕ್ಸ್ಪ್ರೆಷನ್ಗೆ ಬಿದ್ಬಿಡ್ಬೇಕು ಅನ್ನೋ ಥರ ಎಲ್ಲ ಹೇಳ್ತಾರೆ. ಸೊ ಆ ರೀತಿ ನಿಮ್ಮ ಎಕ್ಸ್ಪ್ರೆಷನ್ಗೆ ಬಿಗ್ ಬಾಸ್ ಮೇಲೆ ಇಬ್ರು ಬಿದ್ರು. ನನಗೆ ಗೊತ್ತೇ ಇಲ್ಲ ನಾನು ಅಷ್ಟು ಎಕ್ಸ್ಪ್ರೆಸಿವ್ ಅಂತ. ನಾನು ಹೇಳ್ತಾ ಇಲ್ವಾ, ನಾನು ಕಂಡ್ಕೊಂಡಿದ್ದೆ ಆ ಮನೇಲಿ ಅಂತ. ಐ ನೆವರ್ ನ್ಯೂ ನಾನು ಇಷ್ಟೊಂದು ನಗ್ತೀನಿ, ನಾನು ಸ್ಮೈಲ್ ಮಾಡ್ತೀನಿ, ಇವೆಲ್ಲ ನಾನು ಮಾಡ್ತಾನೆ ಇರ್ಲಿಲ್ಲ. ಅಲ್ಲ ಎಲ್ಲಾ ಕ್ಯಾಮ್ರಾಗಳಿದ್ವಲ್ಲ, ಬೆಸ್ಟ್ ಮೂಮೆಂಟ್ ನ ಕ್ಯಾಪ್ಚರ್ ಮಾಡಿ ಅದನ್ನ ಜನಕ್ಕೆ ತೋರಿಸೋರು. ಸೊ ಆ ರೀತಿ ಕೊಟ್ಟಿರೋ ಎಕ್ಸ್ಪ್ರೆಷನ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಫಸ್ಟ್ ಸ್ನೇಹಿತ್ ಬೀಳ್ತಾರೆ, ಅಯ್ಯೋ ಆಮೇಲೆ ಕಾರ್ತಿಕ್ ಬೀಳ್ತಾರೆ. ಅದೇನು ಬಿದ್ದಿರೋದೆಲ್ಲ ಅಲ್ಲ, ನಮ್ಗೆ ಗೊತ್ತಿಲ್ಲ ಒಳಗಿರೋದು, ನಾನು ನೋಡಿರೋದು ಕೇಳ್ತೀನಿ, ಎಕ್ಸ್ಪ್ಲನೇಷನ್ ನೀವೇ ಕೊಡ್ಬೇಕು. ಕಾರ್ತಿಕ್ ಅಂತೂ ಇಟ್ ವಾಸ್ ಜಸ್ಟ್ ಅ ಪ್ರ್ಯಾಂಕ್. ಕಾರ್ತಿಕ್ ಮುಂಚೆಯಿಂದನೂ ಡೇ 1 ಇಂದನೂ ಅವ್ರು ಫ್ಲರ್ಟ್ ಮಾಡ್ತಾ ಇದ್ದು, ಇಟ್ ವಾಸ್ ಜಸ್ಟ್ ಅ ಪ್ರ್ಯಾಂಕ್. ಹೋಗ್ತಾ ಹೋಗ್ತಾ ನನಗೂ ಗೊತ್ತಾಯ್ತು ಅದು ಪ್ರ್ಯಾಂಕ್ ಅಂತ. ನಾನು ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಅಲಾಂಗ್. ಸ್ನೇಹಿತ ಇದ್ದಾಗ ಕಾರ್ತಿಕ್ ಸ್ವಲ್ಪ ಡೌನ್ ಆಗ್ತಾರೆ ಅಂದ್ರೆ ಕೋರ್ಸ್ ಅಂದ್ರೆ ಒಬ್ರು ಯಾರಾದ್ರೂ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲ ನಂಗೆ ಇವಳು ಇಷ್ಟ ಅಂತ ನಿಂತಾಗ ಪ್ರ್ಯಾಂಕ್ ಮಾಡ್ತಾ ಇದ್ದವರು ಸ್ವಲ್ಪ ಹಿಂದೆ ಉಳಿತಾರೆ, ಬೇಡ ನಮ್ಗೆ ಯಾಕೆ ಅಂತ. ಸೊ ಅದಾಗಿದೆ ಅಷ್ಟೇ. ಸ್ನೇಹಿತ ವಾಸ್ ಸೀರಿಯಸ್ ವಿತ್ ಯು? ಐ ಡೋಂಟ್ ನೋ ಅಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್. ಕೆಲವೊಂದ್ ಕಡೆ ನೋ ಅಂತಾನೂ ಹೇಳಲ್ಲ ನೀವು? ಏನು ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ನಂಗೆ ಅದ್ರ ಬಗ್ಗೆ, ಬಿಕಾಸ್ ನಾನು ಯಾರು ಅಲ್ಲ ಅದ್ರನ್ನ ಕಮೆಂಟ್ ಮಾಡಕ್ಕೆ. ಬಿಕಾಸ್ ನಾನು ನೋಡಿಲ್ಲ ಅದು, ಅಂದ್ರೆ ನಾನು ಆ ಕೇರು ಅದು ಎಲ್ಲ ನಾನು ನೋಡಿದ್ದೀನಿ, ಬಟ್ ಅವ್ರ ಮನ್ಸೊಳಗೆ ಇಳಿದು ನೋಡೋಕ್ಕಾಗಲ್ವಲ್ಲ ಅದು ನಿಜಾನ ಸುಳ್ಳ ಅಂತ. ಸೊ ಐ ಡೋಂಟ್ ವಾಂಟ್. ಬಟ್ ಆಫ್ಟರ್ ಫ್ಯೂ ಡೇಸ್ ಸ್ನೇಹಿತ ಆಚೆ ಹೋಗಿ ವಾಪಸ್ ಬಂದ ಮೇಲೆ ಹೇಗಿತ್ತು? ಕೆಲವೊಂದು ಮಾತು ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ. ಅಂದರೆ ನಾನು ಪ್ರೀವಿಯಸ್ ಇಂಟರ್ವ್ಯೂಸಲ್ಲೂ ನಾನು ಮಾತಾಡೋಕ್ಕೆ ಇಷ್ಟಪಟ್ಟಿಲ್ಲ. ಬಿಕಾಸ್ ನೋಬಡಿ ಡಿಸರ್ವ್ಸ್ ನನ್ನ ಟೈಮ್ ಆ್ಯಂಡ್ ಎನರ್ಜಿ ಅಂತ ಅನಿಸುತ್ತೆ. ಎಸ್ಪೆಷಲಿ ನನಗೆ ಅದೆಲ್ಲ ಆದಮೇಲೆ ನನಗೆ ಇಷ್ಟ ಆಗಲಿಲ್ಲ. ಒಳಗಿದ್ದ ಸ್ನೇಹಿತೆ ಬೇರೆ, ಆಚೆ ಹೋಗಿ ಬಂದ್ಮೇಲೆ ಬಂದಿರೋ ಸ್ನೇಹಿತೆ ಬೇರೆ ಅಥವಾ ಇರೋದೇ ಹಂಗೇನಾ, ಮುಂಚೆ ಇದ್ದಿದ್ದು ನಿಜಾನ, ಈಗಿರೋದು ನಿಜಾನ? ಸೊ ಅದೆಲ್ಲ ಕ್ವೆಶನ್ಸ್ ಒಳಗೆ ಗೇಮಿಗೋಸ್ಕರ, ಸೊ ಅಟೆನ್ಷನ್ಗೋಸ್ಕರ ಮಾಡಿದ್ದ, ಪಬ್ಲಿಸಿಟಿಗೋಸ್ಕರ ಮಾಡಿದ್ದ, ಗೇಮ್ಗೋಸ್ಕರ ಮಾಡಿದ್ದ, ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಬಟ್ ನನಗೆ ಕಮೆಂಟ್ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಅವ್ರವ್ರ ಆಟ ಅವ್ರವ್ರ ಗೇಮು ಆಡ್ತಾ ಇದ್ರು ಅಷ್ಟೇ. ಅನ್ಸಿದ್ಯಾ ನಿಮ್ಗೆಲ್ಲೋ ಒಂದ್ ಕಡೆ ನಮ್ರತನ ಫ್ರೆಂಡ್ಶಿಪ್ ಮಾಡ್ಕೊಂಡು ನಮ್ರತನ ಹತ್ರ ಫ್ಲರ್ಟ್ ಮಾಡಿ ಕ್ಲೋಸ್ ಆದರೆ ನಮಗೆ ಜಾಸ್ತಿ ವೋಟ್ ಬಿಡ್ಬೋದು ಅಥವಾ ಫಾಲೋವರ್ಸ್ ಬರ್ಬೋದು, ನಮ್ರತ ಸೀರಿಯಲಿಂದ ಮನೆ ಮನೆಗೆ ತಲುಪಿದ್ದಾರೆ ಅನ್ನೋದು ಹಂಗೇನಿರಲ್ಲ, ಆ ಥರ ಏನಾದರೂ ಯುಟಿಲೈಸ್ ಮಾಡ್ಕೊಂಡ್ರು ಅಂತ? ಹಂಗೇನಿರಲ್ಲ ಅನ್ಸುತ್ತೆ ಪ್ರಾಬಬ್ಲಿ. ಐ ಡೋಂಟ್ ನೋ. ನನಗೆ ಈ ಪಾಯಿಂಟಲ್ಲಿ ನಾನು ಯಾವುದನ್ನು ಬಿಲೀವ್ ಮಾಡೋಕ್ಕೆ ರೆಡಿನೇ ಇಲ್ಲ. ನಾನು ಯಾವ್ದು ರಿಯಾಲಿಟಿ ಆಕ್ಟಿಂಗ್ ಎಕ್ಸಾಕ್ಟ್ಲಿ. ಸೊ ನನಗೆ ಗೊತ್ತಿಲ್ಲ. ಈಗ ಸ್ನೇಹಿತ ಬಂದ್ಮೇಲೆ ಒಂದು ಮಾತು ಹೇಳ್ತಾರೆ, ಆ ಮಾತಿಗೆ ನೀವು ಕೌಂಟರ್ ಕೊಡ್ತೀರಾ? ಯಾರು ಗೆಲ್ಬೇಕು ಬಿಗ್ ಬಾಸ್ ಅಂದ್ಕೊಳ್ಳಿ ಅವರು ಅಂತ, ನೆಕ್ಸ್ಟ್ ನಿಮ್ಗೆ ಎಷ್ಟು ಜನ ಗೆಲ್ಸ್ತೀರಾ ಅಂತ ಕೇಳ್ತೀರಾ ಮಾತು? ಸೊ ಹೌ ಶಾಕಿಂಗ್ ಇಟ್ ವಾಸ್. ಅಂದ್ರೆ 3 ಜನ ಫ್ರೆಂಡ್ಸ್ ಆಗಿರ್ತೀರಾ. ಸೊ 3 ಜನದಲ್ಲಿ ಒಬ್ರು ಆಚೆ ಹೋಗ್ತಾರೆ. ಅಂದ್ರೆ ಫ್ರೆಂಡ್ಶಿಪ್ ಅಂದ್ರೆ ಒಂದು ಸಮಾನ ಫ್ರೆಂಡ್ಶಿಪ್. ಇವ್ರ ಜೊತೆ ನೀವು ಎಷ್ಟು ಕ್ಲೋಸ್ ಆಗಿರ್ತೀರೋ ಇವ್ರ ಜೊತೆನೂ ನೀವು ಅಷ್ಟೇ ಕ್ಲೋಸ್ ಆಗಿರ್ತೀರಾ. ಅಂದ್ರೆ ಇಬ್ರು 3 ಜನಕ್ಕೂ 3 ಜನ ಇಂಪಾರ್ಟೆಂಟು ಆ ಥರ. ಸೊ ಅದರಲ್ಲಿ ಒಬ್ರು ಆಚೆ ಹೋಗ್ತಾರೆ, ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಬಂದು ಒಬ್ರನ್ನ ಜಾಸ್ತಿ ಸಪೋರ್ಟ್ ಮಾಡೋಕ್ಕೆ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಇನ್ನೊಬ್ರನ್ನ ಸೈಡ್ ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅಥವಾ ಅವ್ರನ್ನ ಕಾರ್ನರ್ಗೆ ಇಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅವಾಗ ಇನ್ನೊಬ್ರಿಗೆ ಬೇಜಾರಾಗೇ ಆಗುತ್ತೆ. ದಟ್ ವಾಸ್ ದ ಪಾಯಿಂಟ್. ಅಂದರೆ ಏನು ಮಾಡ್ತಿದ್ಯಾ ಗುರು ನೀನು ಮುಂಚೆ ಇದ್ದಿದ್ದು ನೀವು ರಿಯಲ್ ನೀನಾ ಅಥವಾ ಇವಾಗಿರೋದು ರಿಯಲ್ ನೀನಾ? ಸೊ ನಾನು ಯಾರು ಹಂಗಾದ್ರೆ? ನಿಮ್ಮಿಬ್ಬರು ಫ್ರೆಂಡ್ಶಿಪ್ಪಲ್ಲಿ ನಾನು ಯಾರು ಹಂಗಾದ್ರೆ? ಸೊ ಅದೊಂದು ನನಗೆ ಬೇಜಾರಾಯಿತು. ಅದಕ್ಕೆ ನಾನು ಆ ಪ್ರಶ್ನೆ ಕೇಳಿದಷ್ಟೇ, ಎಷ್ಟು ಜನ ಗುರು ಗೆಲ್ಸ್ತೀಯ ನೀನು? ನನ್ನೂ ಗೆಲ್ಸ್ತೀಯಾ, ಅವ್ರನ್ನೂ ಗೆಲ್ಸ್ತೀಯಾ, ಇನ್ಯಾರನ್ನ ಗೆಲ್ಸ್ತೀಯಾ? ಯಾರು ಗೆಲ್ಬೇಕು ಅನ್ನೋದಿದೆ ಅದನ್ನ ಮಾಡು ನೀನು. ನಾನು ಸುಮ್ಮನೆ ನಿನ್ನ ಮಾತುಗೋಸ್ಕರ ಬಂದು ನೀವು ಗೆಲ್ಬೇಕು ಅಂತ ಹೇಳೋದಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಮಾತ್ರ ಹೇಳು ಅನ್ನೋದಷ್ಟೇ ನನ್ನ ಪಾಯಿಂಟ್ ಆಗಿತ್ತು. ಬಟ್ ನಿಮ್ಗೆ ಇಷ್ಟು ತಿಂಗಳಲ್ಲಿ ಯಾರು ನಿಜವಾಗ್ಲೂ ಜಿನಿಯನ್ ಆಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ ನಿಮಗೆ? ಹಿ ಇಸ್ ನಾಟ್ ಫೇಕ್ ಅಪ್ಪ ಇದ್ದಂಗೆ. ವಿನಯ್ ಇಸ್ ನಾಟ್ ಅಟ್ ಆಲ್ ಫೇಕ್. ನಾನು ವಿನಯ್, ನನಗೆ ಬೇರೆಯವ್ರದ್ದೆಲ್ಲ ಗೊತ್ತಿಲ್ಲ. ನಾನು ವಿನಯ್ ಯಾವುದೇ ಒಂದು ಸಿಚುವೇಶನಲ್ಲೂ ಫೇಕ್ ಮಾಡಲಿಲ್ಲ. ನಾವು ಗೇಮ್ಗೋಸ್ಕರ ಇದನ್ನು ಮಾಡೋಣ, ಹಿಂಗೆ ಕಾಣಿಸ್ಕೋತೀವಿ ಅಥವಾ ಹಂಗೆ ಕಂಟೆಂಟ್ ಕೊಡೋಣ, ಅವೆಲ್ಲ ನಾವು ಮಾಡಲೇ ಇಲ್ಲ. ಆ ಥರ ಯಾರು ಮಾಡಿದ್ದಾರೆ ನಿಮ್ಗೆ ಅನ್ಸಿರೋ ಪ್ರಕಾರ? ಎಲ್ಲರೂ ಮಾಡಿದ್ದಾರೆ. 17 ಜನದಲ್ಲಿ ಗೌರಿ ಸರ್ ಅಷ್ಟೇ. ಗೌರಿ ಸರ್ ಇಸ್ ನಾಟ್ ಅಟ್ ಆಲ್ ಮೇಡ್ ಫಾರ್ ಬಿಗ್ ಬಾಸ್ ಅಂತ ಅನ್ಸುತ್ತೆ. ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ನನಗಂತೂ ತುಂಬಾ ರೆಸ್ಪೆಕ್ಟ್ ಇದೆ ಅವ್ರಿಗೆ. ಅಂಡ್ ಅವ್ರು ಫಿಟ್ ಇನ್ ಆಗಕ್ಕೂ ಆಗ್ಲಿಲ್ಲ. ಅಂದ್ರೆ ಅವ್ರಿಗೆ ಶಾಕ್ ಆಗೋಯ್ತು ಸೆಕೆಂಡ್ ವೀಕ್ ಅಲ್ಲಿ, ಯಾರು ಇವರೆಲ್ಲ ಈ ತರ ಎಲ್ಲ ಮಾಡ್ಬೇಕಾ ಒಂದು ಗೇಮ್. ತುಂಬಾ ಸಾಫ್ಟ್ ನೇಚರು.
ಅದ್ ಬಿಟ್ಟು ಬೇರೆ ಎಲ್ಲರೂ ಗೇಮ್ ಆಡಿದ್ದಾರೆ. ಎವ್ರಿಬಡಿ ಇಸ್ ಪ್ಲೇಡ್ ಗೇಮ್ ಅಂತ ನಾನು ಒಂದು ರೇಟಿಂಗ್ ಅಂತ ಕೊಡ್ಕೊಂಬಂದ್ರೆ ನೀವು ಅದರಲ್ಲಿ ಪಕ್ಕಾ ಡ್ರಾಮಾ ಕ್ರಿಯೇಟ್ ಮಾಡ್ತಾನೆ, ಸಿಚುವೇಶನ್ ಯುಟಿಲೈಸ್ ಮಾಡ್ಕೊಳ್ಳೋದು ನಿಮ್ಗೆ ಚೆನ್ನಾಗಿ ಗೊತ್ತು ಅಂತ ಎಲ್ಲರೂ ಮಾಡ್ತಾರಲ್ಲ. ಫಸ್ಟ್ ಅಂತಂದ್ರೆ ಯಾರು ಅನ್ಬೋದು ನೀವು? ಆ ಥರ ಯುಟಿಲೈಸ್ ಮಾಡ್ಕೊಳ್ಳೋದು ಎಲ್ರು ಮಾಡ್ಕೋತಾರೆ. ನನಗೆ ಟಾಪ್ ಅನ್ಸೋದು ಸಂಗೀತ. ಶಿ ಇಸ್ ಅನ್ ಆಪರ್ಚುನಿಸ್ಟಿಕ್ ವುಮೆನ್. ಅಂದ್ರೆ ಕೆಟ್ಟ ರೀತಿಲಿ ಅಲ್ಲದೆ ಇರ್ಬೋದು, ಒಳ್ಳೆ ರೀತಿಲಿ ಅವ್ರಿಗೆ ಓಪನಿಂಗ್ ಕಂಡ್ರೆ ಬಿಡಲ್ಲ ಅವರು. ಶಿ ವಿಲ್ ಯೂಸ್ ದಟ್ ಆಪರ್ಚುನಿಟಿ. ಅದು ನೆಗೆಟಿವಾ ಪಾಸಿಟಿವಾ ಅವ್ರಿಗದು ಮ್ಯಾಟ್ರೇ ಆಗಲ್ಲ. ಶಿ ವಿಲ್ ಯೂಸ್ ಇಟ್. ಸೊ ಸಂಗೀತ ಅಂಡ್ ಡ್ರೋನ್ ನಾವು ಅಷ್ಟೇ, ಅವನಿಗೆ ಗೊತ್ತು ಎಲ್ಲಿ ಇನ್ನಸೆಂಟ್ ಆಗಿ ಆ್ಯಕ್ಟ್ ಮಾಡಬೇಕು, ಎಲ್ಲಿ ಚಾಲು ಆಗಿರಬೇಕು, ಆ್ಯಂಡ್ ಎಲ್ಲಿ ಗೇಮ್ ಆಡ್ಬೇಕು, ಎಲ್ಲಿ ಅಬ್ಸರ್ವ್ ಮಾಡಬೇಕು. ನಾವು ಅಷ್ಟು ದೂರ ಕೂತಿರ್ತೀವಿ, ನಾವು ಯಾರ ಹತ್ರನೋ ಮಾತಾಡ್ತಾ ಇರ್ತೀವಿ, ಅವ್ನು ಇಲ್ಲಿ ಕೂತಿರ್ತಾನೆ, ಅವ್ನು ಬೇರೆ ಯಾರ ಹತ್ರನೋ ಮಾತಾಡ್ತಾ ಇರ್ತಾನೆ. ಅಲ್ಲಿ ನಮ್ಮಿಬ್ರು ಕಾನ್ವರ್ಸೇಷನ್ ಅವ್ನು ರಪ್ ಅಂತ ಕೇಳಿಸ್ಕೊತಾನೆ, ಇನ್ಕ್ಲೂಡಿಂಗ್ ಪಕ್ಕದಲ್ಲಿರೋರ್ದು ಕೇಳಿಸ್ಕೊಂಡು ನಮ್ದು ರಪ್ ಅಂತ ಕೇಳಿಸ್ಕೊಂಡಿರ್ತಾನೆ. ನಮಗದು ಗೊತ್ತಾಗೋದು ನೆಕ್ಸ್ಟ್ ವೀಕೆಂಡ್ ಬಂದಾಗ ಅವ್ನು ಹೇಳ್ತಾನೆ, ಇವ್ರು ಹಿಂಗೆ ಮಾತಾಡ್ತಾ ಇದ್ರು ಆ ಕಡೆ ಕೂತ್ಕೊಂಡು ಅಂತ ಹೇಳ್ತಾನೆ. ಯಾರ್ ಗುರು ಇವನು, ಎಂಥ ಮನುಷ್ಯ ಗುರು, ಎಷ್ಟು ಕ್ಯಾಲ್ಕುಲೇಟಿವ್ ಆಗಿದ್ದಾನೆ ಅಂದರೆ ಅವನು. ಸೊ ಡ್ರೋನು ಕೂಡ ಅಷ್ಟೇ. ಅದು ಬಿಟ್ಟರೆ ತನಿಷಾ, ಕಾರ್ತಿಕ್, ಯಾರ್ಯಾರಿದ್ದಾರೆ, ತುಂಬ ಜನ ಇದ್ದಾರೆ ಆ ಥರ. ಆ್ಯಂಡ್ ಈ ಸಂತು ಪಂತು ಅಂತೂ ಈ ತುಕಾಲಿ ಅಂತೂ ನೆಕ್ಸ್ಟ್ ಲೆವೆಲ್ ಕ್ಯಾಲ್ಕುಲೇಷನ್. ವರ್ಕ್ ಆಗುತ್ತೋ ಬಿಡುತ್ತೋ, ಬಟ್ ಆ ಯಪ್ಪ ಮಾಡೋ ಸ್ಟ್ರಾಟಜಿ, ಅವರು ಇವಳನ್ನ ಬಿಡಲ್ಲ ಅವನ್ನ ಬಿಡಲ್ಲ ಅಂತ ಅವ್ರು ಫಿಕ್ಸ್ ಆಗಿಬಿಟ್ರೆ ಏನಾದರೂ ಮಾಡ್ತಾರೆ. ವೋಟಿಂಗ್ ಮುಖಾಂತರನೋ ಏನೋ ಮಾಡಿ ಅವ್ರನ್ನ ಕೆಳಗೆ ಹಾಕಕ್ಕೆ ಟ್ರೈ ಮಾಡ್ತಾರೆ. ಪಂತು ವರ್ತೂರು ಇಸ್ ಅ ಗ್ರೇಟ್ ಪರ್ಸನ್. ಅಂದರೆ ಇನ್ನಸೆಂಟ್ ಅಂತ ಅನಿಸ್ತಾರೆ ನನಗೆ. ನಾನು ಆ್ಯಕ್ಚುಲಿ ನೋಡಿಲ್ಲ ಎಪಿಸೋಡ್ಸ್, ಅವ್ರಿಗೆ ಕಾನ್ವರ್ಸೇಷನ್ ನೋಡಿದಾಗ ಗೊತ್ತಾಗುತ್ತೆ ವರ್ತೂರ್ ಹೆಂಗೆ ಅಂತ. ಅವರು ರಿಯಲ್ ಆಗಿದ್ರು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಓಕೆ, ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅದು ಜನಗಳಿಗೂ ಸಾಕಷ್ಟು ಕಾಡೋ ಪ್ರಶ್ನೆ. ವಿನಯ್ ಜೊತೆಗೆ ಫ್ರಮ್ ದ ಡೇ ಒನ್ ಇಂದ ಇದ್ದಂಥ ಗ್ಯಾಂಗು, ಫ್ರೆಂಡ್ಸು ಒಬ್ಬೊಬ್ಬರಾಗಿ ಆಚೆ ಬಂದು ಕೊನೆಗೆ ನಮೃತ ಕೂಡ ಆಚೆ ಬಂದರು. ವಿನಯ್ ಏಕಾಂಗಿಯಾಗಿ ಹೊರಡೆ ಇದ್ದಾರೆ. ಇಸ್ ಇಟ್ ರೀಸನ್ ಬಿಕಾಸ್ ಆಫ್ ದ ಗ್ರೂಪಿಸಮ್? ಅಂದ್ರೆ ನೀವೆಲ್ಲ ಸೇರಿ ವಿನಯ್ನ ಸ್ಟ್ರಾಂಗ್ ಅಂತ ಪೋರ್ಟ್ರೇ ಮಾಡಿದ್ರಿ, ಸೊ ಅದರಿಂದ ವಿನಯ್ ಸ್ಟ್ರಾಂಗ್ ಆಗೇ ನಿಂತ್ಕೊಂಡ್ರು. ಜೊತೆಗೆ ನಿಂತಿರೋರು ಒಬ್ಬೊಬ್ರಾಗೆ ನಿಮ್ಮ ವೀಕ್ನೆಸ್ಸು ಅವ್ರ ಎದುರುಗಡೆ ಕಾಣಿಸ್ತಾ ಇತ್ತು. ಇಲ್ಲಿ ಅವ್ರನ್ನ ಯಾಕೆ ಬ್ಲೇಮ್ ಮಾಡಬೇಕು? ನಮ್ಮ ಗೇಮಿಂದ ನಾವು ಜನಕ್ಕೆ ಕನೆಕ್ಟ್ ಆಗದೆ, ಅಷ್ಟಿಷ್ಟ ಆಗದೆ ಆಚೆ ಬಂದಿರೋದೇ ಹೊರತು ವಿನಯ್ನ ಯಾಕೆ ಬ್ಲೇಮ್ ಮಾಡಬೇಕು? ಇಟ್ಸ್ ನಾಟ್. ಅಂದ್ರೆ ನೀವು ಜೊತೆಲಿಲ್ಲದೆ ಇಂಡಿಪೆಂಡೆಂಟ್ ಆಗಿ ಸಪ್ರೇಟ್ ಆಗಿದ್ರೆ ನೀವು ಇನ್ನೂ ಸ್ಟ್ರಾಂಗ್ ಆಗಿರ್ತಿದ್ರ. ಯಾಕಂದ್ರೆ ನಮೃತನಲ್ಲಿ ವೀಕ್ನೆಸ್ ಅನ್ನೋದೇನು ಕಾಣಿಸಿರ್ಲಿಲ್ಲ ಇಷ್ಟು ದಿನದಲ್ಲಿ. ಆಚೆ ಏನಕ್ಕೆ ಬಂದಿದೆ ಅಂದ್ರೆ ಡ್ಯೂ ಥಿಂಕ್ ಇವಾಗ ಒಳಗಡೆ ಇರೋ 6 ಜನ ಕಂಪೇರ್ ಮಾಡಿದ್ರೆ, ಓಕೆ ವಿನಯ್ ಬಿಟ್ಬಿಡೋಣ, ಇನ್ನು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ವೀಕಾ? ಇಲ್ಲ, ಆಫ್ ಕೋರ್ಸ್ ನಾಟ್. ಏನು ಮಾಡದೇ ಇರೋರು ಒಳಗಡೆ ಇದ್ದಾರೆ. ಇನ್ನ 2 ಇರ್ಬೋದು, 3 ಜನ ಇರ್ಬೋದು, ನನಗಿಂತ ಏನು ಮಾಡದಿರೋರು ಒಳಗಡೆ ಇದ್ದಾರೆ. ಇಟ್ಸ್ ದೇರ್ ಗೇಮ್ ಪ್ಲಾನ್. ನನಗೆ ವಿನಯ್ ಇನ್ಫ್ಲೂಯೆನ್ಸ್ ಮಾಡೋದಾಗ್ಲಿ ಅಥವಾ ನನ್ನನ್ನು ವೀಕ್ ಮಾಡೋದಾಗ್ಲಿ ಯಾವತ್ತೂ ಮಾಡಿಲ್ಲ. ಜಾಸ್ತಿ ಅವ್ರ ಜೊತೆನೇ ಇರೋದ್ರಿಂದ ಮೈ ಫ್ರೆಂಡ್. ಅಲ್ಲಿ ಎಷ್ಟೊಂದು ಜನದ ಫ್ರೆಂಡ್ಶಿಪ್ ಇದೆ. ಸಂತು ಪಂತು ಇನ್ನೇನ್ ಮಾಡಿದ್ದಾರೆ? ಅವ್ರಿಬ್ರ ಜೊತೆ ವರ್ತೂರು ತಗೊಳ್ಳಿ, ಇವಾಗ ಅವರು ತುಕಾಲಿ ಜೊತೆ ಬಿಟ್ರೆ ಇನ್ಯಾರ ಜೊತೆ ಕಾಣಿಸ್ಕೊಂಡಿದ್ದಾರೆ ನನಗೆ ಹೇಳಿ? ಅಥವಾ ಇನ್ಯಾವ ಗೇಮ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ, ಇನ್ಯಾವ್ದ್ರಲ್ಲಿ ಆಡಿದ್ದಾರೆ ಅಂತ ನನಗೆ ಹೇಳಿ. ಡ್ರೋನ್ ಪ್ರತಾಪು ಅವ್ನ ಸಂಗೀತ ದೀ ಬಿಟ್ರೆ ಇನ್ಯಾರ ಜೊತೆ ಕಾಣಿಸ್ಕೊಂಡಿದ್ದಾನೆ? ಅಥವಾ ಅವ್ನ ಒಬ್ನೇ ಹೋಗಿ ಒಂದ್ ಮೂಲೆಯಲ್ಲಿ ಕೂತ್ಕೊಂಡಿರೋದು ಬಿಟ್ರೆ ಇನ್ನೇನ್ ಆಡಿದ್ದಾರೆ ಅಂತ ನನಗೆ ಹೇಳಿ. ವಿನಯ್ ಇಸ್ ನಾಟ್ ದ ರೀಸನ್. ಬಿಕಾಸ್ ನಾನು ಆಚೆ ಇರೋದಕ್ಕೆ ವಿನಯ್ ಇಸ್ ನಾಟ್ ದ ರೀಸನ್. ಜನ ಹಾಗೆ ಅನ್ಕೊಂತಾ ಇದ್ದಾರೆ, ಅವ್ರಿಗೆ ಅನ್ನಿಸ್ತಾ ಇದೆ ಅದು ನೋಡಿ ಇಷ್ಟು ದಿನ. ಸೊ ಜನಕ್ಕೆ ಒಂದು ಬೇಕು, ಒಬ್ರನ್ನ ಬ್ಲೇಮ್ ಮಾಡ್ಬೇಕಾಗುತ್ತೆ ಜನ. ಅಂದ್ರೆ ಇವ್ರು ಆಚೆ ಇರೋದಕ್ಕೆ ಇವ್ರ ಕಾರಣ, ಅಥವಾ ಇವ್ರ ಗೇಮ್ ಬೆಟರ್ ಆಗೋದಕ್ಕೆ ಇವ್ರ ಕಾರಣ ಅಂತ. ಸೊ ಅದಕ್ಕಾಗಿ ಒಂದು ಯಾವುದೋ ಸೇಫ್ ರೀಸನ್ ತಗೋತಾ ಇರ್ಬೋದು ಜನ. ಬಟ್ ನನಗೆ ಗೊತ್ತು, ವಿನಯ್ಗೆ ಗೊತ್ತು, ಆ್ಯಂಡ್ ಅಲ್ಲಿದ್ದ ಬೇರೆ ಫ್ರೆಂಡ್ಸ್ಗೂ ಗೊತ್ತು ಏನು ನಡೀತು ಅಂತ. ವಿನಯ್ ನನ್ನ ಇನ್ಫ್ಲುಯೆನ್ಸ್ ಮಾಡೋದಾಗ್ಲಿ ಅಥವಾ ನನ್ನ ವೀಕ್ ಮಾಡೋದಾಗ್ಲಿ ಯಾವುದೇ ಪಾಯಿಂಟಲ್ಲಿ ಮಾಡಿ ಇಲ್ಲ ಅನ್ಸಿಲ್ಲ. ಆ್ಯಂಡ್ ಯಾರೋ ಬಂದು ಎಷ್ಟೊಂದು ಜನ ಬಂದು ಶ್ಯಾಡೋ ಇನ್ಫ್ಲೂಯೆನ್ಸು, ಕಂಫರ್ಟ್ ಝೋನ್ ಅಂತ ಅಂದಾಗ ಆ ಮನುಷ್ಯ ದೂರ ಉಳಿತಾರೆ ಹೊರತು ಬೇಡ, ಇನ್ನು ನಮ್ರತನ ಜೊತೆ ನಾನು ಕಾಣಿಸ್ಕೊಳ್ಳೋದು ಬೇಡ, ಅಥವಾ ನಮ್ರತನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು ಬೇಡ. ಅವಳು ಪಾಡಿಗೆ ಅವಳಿರ್ಲಿ, ನಾನು ಇದ್ದಷ್ಟು ಎಲ್ಲರೂ ಅವಳ ಮನಸ್ಸನ್ನ ಕೆಡಿಸ್ತಾರೆ, ಅವಳನ್ನ ಕುಗ್ಗಿಸ್ತಾರೆ ಹೊರತು ಅಂತ ದೂರ ಉಳಿತಾರೆ. ಇಟ್ ಇಸ್ ನಾಟ್ ಓನ್ಲಿ ನಮೃತ ವಾಸ್ ದ ಲಾಸ್ಟ್. ಮೈಕಲ್ ಆಗಿರ್ಬೋದು, ಆ್ಯಂಡ್ ವಿನಯ್ ಜೊತೆ ಬಿಗಿನಿಂಗ್ ಡೇಸ್ ನಿಮ್ಮ ಟೀಮಲ್ಲಿ ಇದ್ದು ಅಂದ್ರೆ ಈ ಮೈಕಲ್ ಇಸ್ ಎ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್. ವಿನಯ್ಗೆ ಸರಿಸಾಟಿಯಾಗಿ ನಿಂತ್ಕೊಂಡು ಟಾಸ್ಕ್ಗಳು ಮಾಡಿದಂಥವ್ರು. ಅವ್ರು ಯಾವಾಗ ವಿನಯ್ ಜೊತೆ ಹೋಗಿ ಅವ್ರು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮೈಕಲ್ ತುಂಬ ಹಾನೆಸ್ಟ್ ಆಗಿ ಏನೇ ಇದ್ರು ತಪ್ಪು ಅನ್ನೋ ಥರ ಯಾರು ಅವ್ರ ಈಶಾನಿಗೂ ಹೇಳ್ತಾ ಇರ್ತಾರೆ. ಆ ಮೂಮೆಂಟ್ ಆದಮೇಲೆ ಇವ್ರು ಕ್ಲೋಸ್ ಆಗಿ ಅವ್ರನ್ನ ಅವರೇ ಎಲ್ಲ ಡೌನ್ ಮಾಡಿಕೊಂಡು ಅವರು ಆಚೆ ಬರ್ತಾರೆ. ಒಂದು ಸ್ನೇಹಿತ ಆಚೆ ಬರ್ತಾರೆ, ಅವ್ರು ಸಪೋರ್ಟಿವ್ ಆಗಿದ್ದವರು.
ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಫ್ರೆಂಡ್ಶಿಪ್ ಅಂತ Sure. ನನಗೆ ಅನ್ಸುತ್ತೆ. ಅವ್ರ ಗೇಮ್ ಎಲ್ಲೋ ಜನಕ್ಕೆ ಇಷ್ಟ ಆಗಿಲ್ಲ, ಅವ್ರ ಗೇಮ್ ಎಲ್ಲೋ ಕಡಿಮೆ ಆಯ್ತು, ಎಲ್ಲೋ ಒಂದ್ ಕಡೆ ಅವ್ರ ಇನ್ವಾಲ್ವ್ಮೆಂಟ್ ಕಡಿಮೆ ಆಯ್ತು ಅನ್ನೋದಕ್ಕೆ ಅವ್ರ ಆಚೆ ಅಂದ್ರೆ ಬಂದಿದ್ದಾರೆ. ವಿನಯ್ ಕೂಡ ಅವ್ರೆಲ್ರಿಗೂ ಇನ್ಕ್ಲೂಡಿಂಗ್ ನಿಮ್ಗೊಬ್ರು ಕಾಂಪಿಟೇಟರ್ ಅಲ್ವಾ? ನನಗೆ ಕಾಂಪಿಟೇಟರೇ ಅವರು, ಬಟ್ ನನ್ನ ಫ್ರೆಂಡ್. ಹಿ ಇಸ್ ಮೈ ಕಾಂಪಿಟೇಟರ್. ಗೇಮ್ ಅಂತ ಅಂದ್ರೆ ಬಂದಾಗ ಬಿಗ್ ಬಾಸ್ ಮನೆಗೆ ಹೋಗಿನ ಮುಂಚೆ ಗೊತ್ತಿದ್ರೆ ಇಲ್ಲ ಇಲ್ಲ ಒಳಗಡೆ ಅಂದ್ರೆ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ನಾವು ಫ್ರೆಂಡ್ಸ್ ಆಗಿರ್ಲಿಲ್ಲ. ಒಳಗಡೆ ಹೋದ್ಮೇಲೆ ನಮ್ಗೆ ಆಗಿದಂತ ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಹೊರತು ಅದು ಗೇಮ್ಗೋಸ್ಕರ ಆಗಿದ್ ಫ್ರೆಂಡ್ಶಿಪ್ ಅಲ್ಲ. ಅದು ಗೇಮ್ ಅಂತ ಬಂದಾಗ ನನ್ನ ಫ್ರೆಂಡ್ ಆಗಿರೋ ವಿನಯ್ನೇ ನಾನು ಆಚೆ ಇಡ್ತೀನಿ. 1 ಸತಿ ಅಲ್ಲ 2 ಸತಿ ಅಲ್ಲ, ತುಂಬಾ ಸತಿ. ಸೇವ್ ಅಂತ ನನಗೆ ಆಪ್ಷನ್ ಬಂದಾಗ ನಾನು ವಿನಯ್ನ ಸೇವ್ ಮಾಡದೆ ಬೇರೆ ಯಾರನ್ನೋ ಸೇವ್ ಮಾಡ್ತೀನಿ. ಸೊ ಅಲ್ಲಿ ಯಾಕೆ ನನ್ನ ಫ್ರೆಂಡ್ಶಿಪ್ಪು ಅಥವಾ ಚಮಚಗಿರಿ ಕಾಣಿಸ್ಲಿಲ್ಲ ಎಲ್ರಿಗೂ? ಸೊ ಟೆಲ್ ಮೀ, ನನಗೆ ವಿನಯ್ನ ಸೇವ್ ಮಾಡೋ ಇದ್ದಾಗ ಅಥವಾ ಅವ್ರನ್ನ ಉಳಿಸ್ಕೊಳ್ಳೋ ಒಂದು ಪವರ್ ಇದ್ದಾಗ ನಾನು ಎಲ್ಲ ಕಡೆ ಅವ್ರನ್ನ ಹೊರಗಿಡ್ತೀನಿ, ಎಲ್ಲ ಕಡೆ ಅವ್ರನ್ನ ಬಿಟ್ಕೊಡ್ತೀನಿ ನನ್ನ ಫ್ರೆಂಡ್ನ. ಬಿಕಾಸ್ ಹೀ ಈಸ್ ಮೈ ಕಾಂಪಿಟೇಟರ್. ನಾನು ಅವ್ರ ಅಗೇನ್ಸ್ಟ್ ಆಗಿ ಹೋಗಬೇಕು ಅಂತಲೇ ಅವ್ರು ಇಲ್ದಿರೋ ಬೇರೆ ಟೀಮ್ಗೆ ಹೋಗಿ ಆಡ್ತಾ ಇದ್ದೆ. ಬಿಕಾಸ್ ಐ ವಾಂಟೆಡ್ ಟು ಕಂಪೀಟ್ ವಿತ್ ಹಿಮ್. ಅಲ್ಲಿ ಯಾಕೆ ಫ್ರೆಂಡ್ಶಿಪ್ ಕಾಣಿಸ್ತಾ ಇಲ್ಲ ನಿಮಗೆ? ಅಲ್ಲಿ ಯಾಕೆ ನನ್ನ ಗೇಮ್ ಕಾಣಿಸ್ತಾ ಇಲ್ಲ ನಿಮಗೆ? ಇಲ್ಲ, ಕಾಣಿಸ್ತು ಆ್ಯಕ್ಚುಲಿ. ನೀವು ಯಾವಾಗ ವಿನಯ್ ಟೀಮಿಂದ ಬಿಟ್ಟು ಈ ಕಡೆ ಇನ್ನೊಂದು ಟೀಮಿಗೆ ಬರ್ತಿರಲ್ಲ, ಅಲ್ಲಿ ನಮಗೆ ನೋಡೋರಿಗೆ ಅವ್ರು ಹೇಳಿರೋ ಪ್ರಕಾರ ಸಪ್ರೇಟ್ ನಮೃತ ಕಾಣಿಸ್ತಾರೆ. ಇದು ಬೇಕಾಗಿರೋದು, ಇದನ್ನ ಮಾಡಿ ಅಂತ ಆ ಕಮೆಂಟ್ಗಳೆಲ್ಲ ನೋಡಿದ್ದೀನಿ ನಾನು ಆ್ಯಕ್ಚುಲಿ. ಅಂದರೆ ದೇವರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್, ಬೇರೆ ಏನೋ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅನಿಸ್ತು ನಮಗೆ. ನನಗೆ ಏನು ಗೊತ್ತಾ, ನನಗೆ ಅನ್ಸ್ದಿರೋ ವಿಷಯಕ್ಕೆಲ್ಲ ನನಗೆ ಸ್ಟ್ಯಾಂಡ್ ತಗೊಳಕ್ಕೆ ಅಂದರೆ ನನ್ಗೆ ಬೇಡವೇ ಬೇಡ ಆ ವಿಚಾರ. ಅಂದರೆ ಅಲ್ಲಿ ಇಬ್ರಿಗೂ ತಪ್ಪಿದೆ ಅಂದಾಗ ಒಬ್ರನ್ನ ಸಪೋರ್ಟ್ ಮಾಡಿಕೊಂಡು ಸುಮ್ಮನೆ ಜಗಳ ಕ್ರಿಯೇಟ್ ಮಾಡೋಕ್ಕೆ ಅಥವಾ ವಾಯ್ಸ್ ರೇಸ್ ಮಾಡೋಕ್ಕೆ, ಡ್ರಾಮಾ ಕ್ರಿಯೇಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಅದಲ್ವೂ ಅಲ್ಲ. ಆ್ಯಂಡ್ ಒಂದು ರಿಯಾಲಿಟಿ ಶೋಗೋಸ್ಕರ ನಾನು ಅದನ್ನು ಮಾಡೋದು ಇಲ್ಲ. ಕಾಣಿಸ್ಕೋಬೇಕು, ಉಳ್ಕೋಬೇಕು ಅಂತ ಯಾರ ಹತ್ರನೋ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದು, ಡ್ರಾಮಾ ಮಾಡೋದೆಲ್ಲ ನನಗಾಗಲ್ಲ. ದಟ್ ಇಸ್ ನಾಟ್ ಮೀ. ನನಗೆ ಅನಿಸಿದ್ದನ್ನು ನಾನು ಮಾಡಿದ್ದೀನಿ, ನನಗೆ ಅನಿಸ್ತವ್ರ ಜೊತೆ ನಾನು ಮಾತಾಡಿದ್ದೀನಿ, ಅನಿಸ್ತವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಷ್ಟೇ. ಕೆರ್ಕೊಂಡ್ಬಂದ್ರೆ ಬಿಡಲ್ಲ, ಒಂದು ಬಟ್ ಬಿಡಲ್ಲ, ನನ್ನ ಕೆಣ್ಕೊಂಡು ಬಂದ್ರೆ ನಾನು ಬಿಡೋದಿಲ್ಲ. ವಿ ಹ್ಯಾವ್ ಸೀನ್. ಆ್ಯಂಡ್ ವಿನಯ್ ಬಿಟ್ಟು ಬೇರೆ ಯಾರು ನಿಮ್ಗೆ ಪರಿಚಯ ಇದ್ರು ಬಿಗ್ ಬಾಸ್ ಮನೇಲಿ ಹೋಗಿಂತ ಮುಂಚೆ? ಗೊತ್ತಿದ್ರು ಇವ್ರ ಬಗ್ಗೆ ಗೊತ್ತಿತ್ತು ಅನ್ನಂಗಿದ್ರೆ? ಮುಖ ಪರಿಚಯ ನನಗೆ ಕಾರ್ತಿಕ್ ಹಾಯ್ ಬಾಯ್ ಅಂತ. ಅಂದ್ರೆ ಆಚೆಗಡೆ ಈಸ್ ಆಕ್ಟರ್ ಅಲ್ಲ, ಅಂದ್ರೆ ಒಂದೇ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ಇಬ್ರು. ಅವರು ಅದ್ ಬಿಟ್ರೆ ತನಿಷಾ, ಅಷ್ಟೇ. ಯಾರು ಪರಿಚಯ ಅನ್ನೋದು ಯಾರು ಇಲ್ಲ, ಎಲ್ಲ ಅಲ್ಲಿ ಹೋಗಿ ಪರಿಚಯ ಆಗಿದ್ದು ನಾನು. ಓಕೆ, ಇವಾಗ ಲಾಸ್ಟ್ 6 ಜನ ಇದ್ದಾರೆ, ನೋಡ್ತಾ ಇದ್ದೀರಾ ನೀವು. ಯಾರು ಡಿಸರ್ವಿಂಗ್ ಇಲ್ಲ ಅನ್ಸುತ್ತೆ ನಿಮಗೆ? ಸಂತು ಪಂತು ಅಂಡ್ ಡ್ರೋನ್ ಪ್ರತಾಪ್. ಅಂದ್ರೆ ಗೇಮ್ ಅಂತ ಬಂದ್ರೆ, ಇನ್ವಾಲ್ವ್ಮೆಂಟ್ ಅಂತ ಬಂದ್ರೆ, ಜೆನ್ಯೂನಿಟಿ ಅಂತ ಬಂದ್ರೆ, ಐ ಡೋಂಟ್ ಥಿಂಕ್ ಅವ್ರು 3 ಜನ ಅಲ್ಲಿರೋದು ನನಗಿಂತ ಕಡಿಮೆ ಆಡಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಅವ್ರು 3 ಜನ ಬಿಟ್ಟು ಇನ್ನು 3 ಜನ ದೇ ಆರ್ ಡಿಸರ್ವಿಂಗ್. ಅಂದರೆ ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಎಲ್ಲ ಕಡೆ ದೇವ್ ಗಿವನ್ ದೇರ್ ಬೆಸ್ಟ್. ಇನ್ನು 3 ಜನ, ಆ 3 ಜನ ನನಗೆ ಯಾಕೋ ನನಗಿಂತನೂ ದೇವರ್ ಹಿಂದೆ ಉಳಿದಿದ್ರು ತುಂಬ ವಿಚಾರಗಳಲ್ಲಿ. ಸೊ ಯಾರು ಗೆಲ್ಲಬೇಕು ನಿಮಗೆ? ಅಫ್ಕೋರ್ಸ್ ನನಗೆ ವಿನಯ ಗೆಲ್ಬೇಕು. ನಾನು ಗೆದ್ದಿಲ್ಲ, ನಾನು ಅಲ್ಲಿಲ್ಲ ಅಂದರೆ ಇಟ್ ಶುಡ್ ಬಿ ವಿನಯ್. ಯಾರು ಗೆಲ್ಲಬಹುದು? ದೇರ್ ಆರ್ ಚಾನ್ಸಸ್. ಟಾಪ್ 2 ಅಲ್ಲಿ ವಿನಯ್. ಡೆಫಿನೆಟ್ಲಿ ನೀವು ಆಚೆ ಬಂದಿದ್ರೆ ಕೆಲವೊಂದು ರಿಯಾಲಿಟಿಗಳು ನಿಮ್ಗೆ ಗೊತ್ತಾಗಿರುತ್ತೆ. ನನಗೇನು ಗೊತ್ತಾ, ನನಗೆ ಆ್ಯಕ್ಚುಲಿ ಗೊತ್ತಾಗಿಲ್ಲ. ಏನೇನೋ ನನಗೆ ಈ ಥರ ಇಂಟರ್ವ್ಯೂಸ್ ಹೋದಾಗ ನಿಮ್ಮ ಹತ್ರ ಮಾತಾಡಿದಾಗ ನನಗೆ ಗೊತ್ತಾಗ್ತಾ ಇರೋದು ಒಳಗಡೆ ಏನು ನಡೆದಿದೆ, ನೀವು ಯಾವ ಥರ ನೋಡಿದ್ದೀರಾ, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತೆಲ್ಲ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಪ್ರಕಾರ ಟಾಪ್ 2 ಅಲ್ಲಿ ಸಂಗೀತ ಮತ್ತು ವಿನಯ್ ಬರ್ಬೋದು. ಇಬ್ರಿಗೂ ಈಕ್ವಲ್ ಚಾನ್ಸಸ್ ಇದೆ. ಸೊ ಅಲ್ಲಿ ಒಳಗಡೆ ಇದ್ದಾಗ ನನಗೇನು ಅನಿಸ್ತಾ ಇತ್ತು, ಈ ಸತಿ ವುಮೆನ್ ವಿನ್ನರ್ ಇರ್ತಾರೆ, ಪ್ರಾಬಬ್ಲಿ ಸಂಗೀತ ವಿನ್ ಆಗ್ತಾರೆ. ಬಟ್ ಟಾಪ್ 2 ಅಲ್ಲಿ ವಿನಯ್ ಮತ್ತು ಸಂಗೀತ ಬರ್ತಾರೆ ಅಂತ. ಈಗ ಇಬ್ರಿಗೂ ಚಾನ್ಸಸ್ ಇದೆ, ವಿನಯ್ ಮತ್ತು ಸಂಗೀತ ಇಬ್ರಿಗೂ ಚಾನ್ಸಸ್ ಇದೆ. ಸಂಗೀತ ಗೆದ್ರೆ ಖುಷಿನೇ. ವುಮೆನ್ ಅಂದರೆ ತುಂಬ ಹಠವಾದಿ, ಛಲ ಇದೆ ಅವರಲ್ಲಿ. ಅವ್ರಿಗೆದ್ರು ಖುಷಿ ಆಗುತ್ತೆ. ಬಟ್ ನನ್ನ ಬ್ರದರ್ ಗೆದ್ರೆ ನನಗಿನ್ನ ನೆಕ್ಸ್ಟ್ ಅದು ಖುಷಿ ಆಗುತ್ತೆ. ಕೂಲ್. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಅಂದರೆ ಈಗ ನಮಗೆ ಹೊರಗಡೆ ನೋಡಿರೋದು ಏನು ಟಿ ವಿಲಿ ಇದೆಯಲ್ಲ, ತೋರಿಸಿರೋದು ನೋಡಿದ್ವಿ, ಅದು ಬಿಟ್ಟು ನಿಮಗೆ ತುಂಬ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಆಗಿರೋದು ಅಥವಾ ಆಗಬಾರ್ದಿತ್ತು ಅನಿಸಿರೋದು ಅಂತ ಕೆಲವೊಂದು ವಿಚಾರಗಳಿದ್ದರೆ ನಮ್ಗೆ ಗೊತ್ತಿಲ್ಲದೆ ಇರೋವಂಥದ್ದು, ತುಂಬ ನೋವು ಅನುಭವಿಸಿರೋದಾಗಿರ್ಬೋದು, ನೀವು ನೊಂದ್ಕೊಂಡಿರೋದು, ಬೇಡಪ್ಪ ಸಾಕು ಆಚೆ ಬಿಟ್ಬಿಡಿ ನನ್ನ ಹೊರಟೋಗ್ಬಿಡ್ತೀನಿ ಅನ್ನೋಂಥದ್ದು ಆಗಿರ್ಬೋದು. ತುಂಬಾ ನೋವುಗಳಾಗಿದೆ. ದಿನ ಒಂದೊಂದು ಟಾಸ್ಕ್ ಅಲ್ಲಿ ನೋಡಿದ್ವಿ ನಾವು. ಹೌದು. ಅಂಡ್ ನಿಮ್ಮ ಅದ್ಯಾವುದು ರಾಕ್ಷಸ ಮತ್ತೆ ಗಂಧರ್ವ ಟಾಸ್ಕ್ ಒನ್ ಆಫ್ ದ ಬೆಸ್ಟ್ ಟಾಸ್ಕ್. ಅದೇ ಟಾಸ್ಕ್ ಇಂದ ಅನ್ಸುತ್ತೆ ಮೋಸ್ಟ್ಲಿ ಈ ಸೀಸನ್ ಎಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ. ಹೌದು. ಅದು ಬಿಟ್ಟು ಸಡನ್ ಆಗಿ ಯಾವುದು ನೆನಪಾಗ್ತಲ್ಲ. ತುಂಬಾ ಬೇಜಾರಾಗಿದ್ದು ಅದೇ, ಅವರೆಲ್ಲ ಇವರೆಲ್ಲ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ಒಳಗಡೆ ಬಂದು ನನಗೊಂದು ನೆಕ್ಸ್ಟ್ ಲೆವೆಲ್ ಟಾರ್ಚರ್ ಕೊಟ್ಟರು.
ಅಂದ್ರೆ ಮೈಂಡ್ ನ ಮೆಸ್ ಮಾಡ್ತಾರೆ. ಅಂದ್ರೆ ಇಷ್ಟು ಹತ್ರ ಇದ್ದೀನಿ ನಾನು ಫಿನಾಲೆಗೆ, ಬಟ್ ಅಲ್ಲಿ ಬಂದು ಹೊರಗಡೆ ಇರೋದು ನೋಡ್ಕೊಂಡು ಹೊರಗಡೆ ಇರೋದು ನೋಡ್ಕೊಂಡ್ಬಂದು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಹೇಳೋದಿದೆ ಗೊತ್ತಾ, ಅದು ತುಂಬ ಡಿಮೋಟಿವೇಟಿಂಗ್ ಆಗಿತ್ತು. ತುಂಬ ಬೇಜಾರಾಯಿತು ನನಗೆ. ಇವ್ರು ಯಾಕಾದ್ರು ಬಂದರೂ ಇವರೆಲ್ಲ ಆಚೆ ಹೋದರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು. ಎಲ್ಲರೂ ನನ್ನೇ ಟಾರ್ಗೆಟ್ ಮಾಡಿದರು ಅವತ್ತು ಆ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ಸಲ್ಲಿ. ಇವನ್ ಎಲ್ಲೋ ಒಂದ್ ಕಡೆ ಅದು ರೀಸನ್ ಆಯ್ತಾ ಏನಾದ್ರು ನಮೃತ ಡಲ್ ಆಗಿ ಆಚೆ ಡಲ್ ಆದೆ, 2-3 days ಡಲ್ ಆದೆ, ಬಟ್ ಐ ಬೌನ್ಸ್ಡ್ ಬ್ಯಾಕ್. ಏನು ರೀಸನ್ ಅಂತ ನನಗೂ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಇವಾಗಲೂ ನನಗೆ ಗೊತ್ತಿಲ್ಲ ನಾನು ಯಾಕೆ ಹೊರಗಡೆ ಇದ್ದೀನಿ. ಆ ಒಂದು ವೀಕ್ಗೋಸ್ಕರ ನಾನು ಇಷ್ಟು ಕಷ್ಟಪಟ್ಟಿದ್ದು. ಆ ಫಿನಾಲೆಲ್ಲಿ ಇರಬೇಕು, ಟಾಪ್ 5 ನಾನು ಇರಲೇಬೇಕು ಅಂತ ನಾನು ಐ ಗೇವ್ ಮೈ 100%. ಬಟ್ ಇಟ್ಸ್ ಓಕೆ, ಜನರ ಡೆಸಿಷನ್ನು, ನಾವು ಅದನ್ನು ಆಕ್ಸೆಪ್ಟ್ ಮಾಡಲೇಬೇಕು. ಅದೊಂದು ತುಂಬ ಬೇಜಾರಾಗಿತ್ತು ನನಗೆ. ಆಮೇಲೆ ಅದೇ ಆ ಇನ್ಫ್ಲೂಯೆನ್ಸು, ಕಂಫರ್ಟು, ಶ್ಯಾಡೋ ಅಂತ ಏನೇನು ಹೇಳೋರಲ್ಲ, ಅದು ಆ ವರ್ಡ್ಸ್ಗಳು ನನಗೆ ಜೀವನದಲ್ಲಿ ನಾನು ಕೇಳಿಲ್ಲ ಇದುವರೆಗೂ. ನನ್ನ ಇಷ್ಟು ವರ್ಷದ ಜೀವನದಲ್ಲಿ ನಾನು ಯಾವತ್ತೂ ಕೇಳಿದವಳೇ ಅಲ್ಲ ಅಂತ ಮಾತುಗಳನ್ನ. ಆ ಮಾತುಗಳನ್ನ ಒಬ್ಬೊಬ್ಬರು ಯಾರೋ ಯೋಗ್ಯತೆ ಇಲ್ದವರೆಲ್ಲ ಆಡ್ತಾ ಇದ್ರಲ್ಲ ನನ್ನನ್ನು ಕುಗ್ಸೋದಕ್ಕೆ, ಅದು ನನಗೆ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದೀನಿ ನಾನು. ಮತ್ತು ನನ್ನ ಹತ್ರ ಹೆಚ್ಚಾಗಿ ಬಳಸಿರೋದು ಎಲ್ಲರೂ, ಎವ್ರಿಬಡಿ ಎಕ್ಸೆಪ್ಟ್ ವಿನಯ್, ಎಲ್ಲರೂ ಬಳಸಿದ್ದಾರೆ ಅದನ್ನು. ಆ ಕಂಫರ್ಟ್ ಝೋನು, ಆ ಇನ್ಫ್ಲೂಯೆನ್ಸು, ಶ್ಯಾಡೋ, ಬಿಕಾಸ್ ನಾನು ಒಂದು ರಿಯಲ್ ಫ್ರೆಂಡ್ಶಿಪ್, ಜೆನ್ಯೂನ್ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀನಿ ಅಂತ. ಅವ್ರು ಯಾರ್ದು ರಿಯಲ್ ಜೆನ್ಯೂನ್ ಫ್ರೆಂಡ್ಶಿಪ್ ಆಗೇ ಇಲ್ಲ ಇದುವರೆಗೂ. ಇಡೀ ಸೀಸನಲ್ಲಿ ಆಗಿರೋ ಒಂದೇ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್, ಇಟ್ಸ್ ಮೀ ಆ್ಯಂಡ್ ವಿನಯ್. ಅದನ್ನು ನಾನು ಪ್ರೌಡಾಗಿ ಹೇಳ್ಕೊತೀನಿ. ಇನ್ನು ಯಾರ್ದು ಅಲ್ಲಿ ರಿಯಲ್ ಫ್ರೆಂಡ್ಶಿಪ್ ಇಲ್ಲವೇ ಇಲ್ಲ. ದೇ ಜಸ್ಟ್ ಯೂಸ್ ಈಚ್ ಅದರ್ ಅಂತ ಅನ್ಸುತ್ತೆ ಗೇಮ್ಗೋಸ್ಕರ. ಅಂದರೆ ಆ ಸುದೀಪ್ ಸರ್ದು ಎಪಿಸೋಡ್ ಆಗಿ ನಿಮ್ಗೆ ವೀಕೆಂಡಲ್ಲಿ ಅವರು ಒಬ್ಬೊಬ್ಬರಿಗೆ ಒಂದು ಇದು ಕೊಡ್ತಾರೆ, ಚಮಚ ಆಗಲಿ, ಆನೆ ಆಗಲಿ, ಈ ಥರ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಯಾರಾದರೂ ಆ ಪದನ ಒಳಗಡೆ ಬಳಸಿದ್ರೆ? ಇಲ್ಲ, ಯಾರು ಬಳಸಿಲ್ಲ. ಆ ಐಡಿಯಾ ಯಾರ್ದು ಅಂತಲೂ ನನಗೆ ಗೊತ್ತಿಲ್ಲ. ಅದು ಆಡಿಯನ್ಸ್ ಐಡಿಯಾನಾ ಅಥವಾ ಚಾನಲ್ ಐಡಿಯಾನಾ, ಅದು ನನಗೆ ಇದುವರೆಗೂ ಗೊತ್ತಿಲ್ಲ. ನನಗೆ ಅದು ತಿಳ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಆ ಒಂದು ಐಡಿಯಾ ಬರಬಾರ್ದಾಗಿತ್ತು. ಬಿಕಾಸ್ ಆ ಒಂದು ನೀವೊಂದು ಕೊಟ್ಟಿರೋದ್ರಿಂದ ಆ ಐಡಿಯಾ ತುಂಬ ಜನದ ತಲೆಗೆ ಬಂತು. ನಾನು ಅಲ್ದೇ ಇರೋದನ್ನು ನನ್ನ ಕರಿಯೋಕ್ಕೆ ಲೇಬಲ್ ಮಾಡೋಕ್ಕೆ ಶುರು ಮಾಡಿದ್ರು. ಅದರಿಂದ ಹೊರಗಡೆ ಇದ್ದಿದ್ದು ನನ್ನ ಫ್ಯಾಮಿಲಿಗೆ ಹರ್ಟ್ ಆಯಿತು. ದೇ ವೆಂಟ್ ಥ್ರೂ ಹೆಲ್. ನನ್ನ ರೆಪ್ಯುಟೇಷನ್, ನಾನು ಇಷ್ಟು ವರ್ಷಗಳು ಅಷ್ಟು ಕಷ್ಟಪಟ್ಟು ಬಿಲ್ಡ್ ಮಾಡಿರೋ ಒಂದು ಲೈಫು ಒಂದು ಕ್ಷಣದಲ್ಲಿ ಹೀಗೆ ಅಳ್ಳಾಡ್ತು. ಅಂದರೆ ಮೈ ಪೇರೆಂಟ್ಸ್, ನಾನು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ನನ್ನ ಫ್ಯಾಮಿಲಿ ಅದರಿಂದ ತುಂಬ ನೊಂದ್ಕೊಂಡಿದ್ದಾರೆ. ನನ್ನ ಮಗಳು ಈ ಶೋ ಇಲ್ಲಿ ಇರಬಾರ್ದು, ಅವಳು ಬೇಡ, ವಾಪಸ್ ಕಳಿಸಿ ಅಂತ ತುಂಬ ಹೊಡೆದಾಡಿದ್ದಾರೆ. ಬಟ್ ಇಟ್ ಇಸ್ ಮೈ ಡೆಸಿಷನ್. ನಾನೊಂದು ಕಮಿಟ್ಮೆಂಟ್ ಅಂತ ಹೋದ್ಮೇಲೆ ವಾಪಸ್ ಬರೋಕ್ಕಾಗಲ್ಲ. ಹೊರಗಡೆ ಇಷ್ಟೆಲ್ಲ ನಡೀತಾ ಇದೆ ಅಂತ ನನಗೂ ಗೊತ್ತಿಲ್ಲ. ಒಂದು ಪದದಿಂದ ಹೊರಗಡೆ ಬಂದಾಗ ಬೇಜಾರಾಯಿತು. ಅಂದರೆ ನನಗೆ ಬೇಜಾರಾಗಿಲ್ಲ, ನಮ್ಮ ಅಪ್ಪ ಅಮ್ಮನ ಸ್ಥಿತಿ ನೋಡಿ ನನಗೆ ಬೇಜಾರು. ಬಟ್ ಆ ಮೂಮೆಂಟಲ್ಲಿ ಆ ವರ್ಡ್ ಬಂದಾಗ, ಅದಾದ್ಮೇಲೆ ಅದನ್ನ ಪದೇ 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 ಮನೇಲಿ ಕೇಳ್ತಾ ಇದ್ದಾಗ ಇಟ್ ವಾಸ್ ಟ್ರೊಮ್ಯಾಟಿಕ್. ನಾನು ಅದನ್ನೇ ಹೇಳ್ತಾ ಇರೋದು. ಎವ್ರಿ ಡೇ ನೀನು ಎಷ್ಟೇ ಆಡಿದ್ರು ಆ ಕ್ಷಣಕ್ಕೆ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಿದ್ಯಾ ಅಂತಾರೆ. ಬಟ್ ಎಲ್ಲೋ ರೀಸನ್ ತೊಗೋಬೇಕಾದ್ರೆ, ಇವಳು ಅವ್ನ ಜೊತೆ ಇರ್ತಾಳೆ, ನಾಮಿನೇಟ್ ಮಾಡಬೇಕಾದ್ರೆ ಕಳಪೆ ಎಲ್ಲದಕ್ಕೂ ಆ ರೀಸನ್ ತೊಗೊಂಡಾಗ ನಿಮಗೆ ಸ್ವಂತ ಬುದ್ಧಿನೇ ಇಲ್ವಾ? ಯಾರೋ ಹೇಳಿದ ಒಂದು ಪದನ 100 ದಿನಗಳ ಕಾಲ ಅದನ್ನೇ ಕ್ಯಾರಿ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಬರ್ತೀರಾ ಒಬ್ಳ ಮೇಲೆ ಅಂದರೆ ಅದು ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ. ಸ್ಟಾರ್ಟಿಂಗಲ್ಲಿ ತುಂಬ ಬೇಜಾರಾಗೋದು. ಆಗ ಹೋಗ್ತಾ ಹೋಗ್ತಾ ಒಂದು 4-5 ವೀಕ್ ಆದಮೇಲೆ ನಾನು ನಂಬಾಗೋದೆ. ನಾನು ಹೇಳೋದು ನೀವು ಆ ಮೂಮೆಂಟಲ್ಲಿ ಅನ್ಸಿತ್ತಾ, ಓಕೆ ಇದೆಲ್ಲ ಯಾಕೆ ಕೇಳಬೇಕಪ್ಪ, ಬೇಡ, ವಿನಯಿಂದ ದೂರ ಇರೋಣ? ಇಲ್ಲ, ಅದು ನನಗೆ ಅನಿಸ್ತಾ ಇರಲಿಲ್ಲ. ನೀವು ನನ್ನೂ ಗುರು, ಬಟ್ ಪರವಾಗಿಲ್ಲ, ನಾನು ನನ್ನ ಫ್ರೆಂಡ್ಶಿಪ್ನ ನಾನು ಬಿಟ್ಕೊಡೋದಿಲ್ಲ. ಐ ವಿಲ್ ಬಿ ಹಿಸ್ ಫ್ರೆಂಡ್ ಅಂತ. ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಯಾವಾಗ ತುಂಬ ಜಾಸ್ತಿ ಆಯ್ತಲ್ಲ, ದೆನ್ ವಿ ಡಿಸೈಡೆಡ್, ಓಕೆ ನಾನು ವಿನಯ್ ಜೊತೆ ಇನ್ನು ದೂರ ಇರಬೇಕು. ವಿನಯ್ ಕೂಡ ದೂರ ಆದರು. ಸೊ ಬೇಜಾರಾಯ್ತು, ಅವೆಲ್ಲ ಬೇಜಾರಿದೆ ನನಗಿನ್ನ. ಬಟ್ ಅದನ್ನೆಲ್ಲ ಸಾಧಿಸಕ್ಕೆ ಹೋಗಲ್ಲ ನಾನು. ಬಟ್ ನಿಮಗೆ ಈ ವಾರ ಪೂರ್ತಿ ನೀವು ಗೊತ್ತಿರಲ್ಲ ಹೊರಗಡೆ ಪ್ರಪಂಚದಲ್ಲಿ ಏನಿದೆ, ಏನಾಗ್ತಿದೆ, ನಾವು ಮಾಡೋದ್ರಲ್ಲಿ ಯಾವ ಇದು ಆಚೆ ಹೋಗ್ತಾ ಇದೆ, ಫುಟೇಜ್ ಗೊತ್ತಿರಲ್ಲ. ವಾರ ಪೂರ್ತಿ ಆಡ್ತೀರಾ, ಟಾಸ್ಕ್ಗಳು ಮಾಡ್ತೀರಾ, ಸಿಚುವೇಶನ್ ಬಂದಾಗ ಕಿರ್ಚಾಡ್ತೀರಾ, ಕೂಗಾಡ್ತೀರಾ, ಅಳ್ತೀರಾ, ಪ್ರೀತಿ ತೋರಿಸ್ತೀರಾ, ಒಂದಾಗಿರ್ತೀರಾ. ವೀಕೆಂಡ್ ಬಂದಾಗ ಸುದೀಪ್ ಸರ್ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ, ಹೀಗೀಗೆ ಆಗಿದೆ, ಹೀಗೀಗೆ ಒಂದು ಎಚ್ಚರಿಕೆ ಆಗಿರ್ಬೋದು, ಅಥವಾ ಕರೆಕ್ಟ್ ಮಾಡ್ಕೊಳ್ಳಿ, ತಪ್ಪುಗಳನ್ನ ತಿದ್ಕೊಳ್ಳಿ ಅನ್ನೋದಾಗಿರ್ಬೋದು. ಆ ಮೂಮೆಂಟನ್ನು ಕೇಳಿದಾಗ ನಿಮಗೆ ಪಟ್ಟಂತ ವೀಕ್ ರೀಕಾಲ್ ಆಗುತ್ತೆ ನಿಮ್ಮ ತಲೆಯಲ್ಲಿ. ಹೌ ವಾಸ್ ದಟ್ ಸಿಚುಯೇಷನ್ ನಿಮಗೆ ಅವಾಗ? ನಾವು ಇಡೀ ವೀಕ್ ನಾವೆಲ್ಲ ಆಡ್ತಾ ಇದ್ದಿದ್ದು, ಕಾಯ್ತಾ ಇದ್ದಿದ್ದು ಇಟ್ ವಾಸ್ ಫಾರ್ ಸುದೀಪ್ ಸರ್. ಅಂದರೆ ಅವ್ರು ಒಂದೇ ನಮಗೆ ಕನೆಕ್ಷನ್ ಇರೋದು ಔಟ್ಸೈಡ್ ವರ್ಲ್ಡ್ಗೆ. ನಮಗೆ ಅವರೊಬ್ಬರೇ ನಮಗೆ ಏನಂತಾರೆ ಒಂದು ಕನೆಕ್ಷನ್ ನಮಗೆ. ಆ್ಯಂಡ್ ನಾವು ಗೊತ್ತಿಲ್ಲದೇನೋ ನಮ್ಗೆ ಅವ್ರ ಜೊತೆ ಒಂದು ಕನೆಕ್ಷನ್ ಬಿಲ್ಡ್ ಆಗಿಬಿಟ್ಟಿರುತ್ತೆ. ಎವ್ರಿ ವೀಕ್ ವಿ ವೇಟ್ ಫಾರ್ ಹಿಮ್. ಅವ್ರು ಹೇಳೋದು ಒಂದೇ ಲೈನ್ ಆಗಿರ್ಬೋದು, ಅಂದರೆ ಅವ್ರು ಜಾಸ್ತಿ ಬಿಟ್ಕೊಡೋದು ಇಲ್ಲ. ಒಂದು ಲೈನ್, ಒಂದೊಂದು ಲೈನ್ ಎಲ್ಲರಿಗೂ ಸಜೆಷನ್ ಕೊಟ್ಕೊಂಡು ಹೋಗ್ತಾರೆ. ಯಾರು ತಪ್ಪಿದೆಯೋ ಅಲ್ಲಿ ಸರಿ ಮಾಡ್ತಾರೆ, ಯಾರ್ದು ಸರಿ ಇತ್ತೋ ಅದನ್ನು ಎತ್ತಿ ಹೊಗಳುತ್ತಾರೆ. ಆ ಒಂದು ವೀಕ್ಗೋಸ್ಕರ ನಾವು ಆಡ್ತಾ ಇದ್ವಿ. ನೀವು ನಂಬ್ತಿರೋ ಬಿಡ್ತೀರೋ, ನಾವು ಜನಕ್ಕೆ ಇಂಪ್ರೆಸ್ ಮಾಡಬೇಕು ಅನ್ನೋದನ್ನು ಬಿಟ್ವಿ. ತುಂಬ ವೀಕ್ಸ್ ಸುದೀಪ್ ಸರ್ ಇದನ್ನು ಹೇಳಿದ್ದಾರೆ, ನಾವು ಆಡ್ಬೇಕು ಹಿಂಗೆ. ಅವ್ರ ಹತ್ರ ನಾವು ಈ ಥರ ಒಂದು ಹೊಗಳಿಕೆ ತೊಗೋಬೇಕು, ಅಪ್ರಿಸಿಯೇಷನ್ ತೊಗೋಬೇಕು, ಅವ್ರು ನೋಟಿಸ್ ಮಾಡಬೇಕು, ಅವ್ರಿಗೆ ಮ್ಯಾಟ್ರ್ ಆಗಬೇಕು ಅಂತ ಪ್ರತಿ ವೀಕು ಆಡಿದ್ದೆ ನಾವು.
ಅವ್ರು ಹೇಳೋದು ಸ್ಟಾರ್ಟಿಂಗಲ್ಲಿ ಅರ್ಥ ಆಗ್ತಿರಲಿಲ್ಲ ಅಂದರೆ ಇನ್ ಬಿಟ್ವೀನ್ ದ ಲೈನ್ಸ್ ಏನೋ ಒಂದು ಸಜೆಷನ್ ಕೊಟ್ಬಿಟ್ಟು ಹೋಗೋರು ಅವರು. ಸೊ ಅದನ್ನ ಡಿಕೋಡ್ ಮಾಡೋಕ್ಕೆ ನಮ್ಗೆ ಇಂಡೈರೆಕ್ಟ್ ಆಗಿ ಹೇಳೋರು, ಯಾವ್ದು ಡೈರೆಕ್ಟ್ ಆಗಿ ಹೇಳ್ತಾ ಇರಲಿಲ್ಲ. ಅದನ್ನ ಡಿಕೋಡ್ ಮಾಡೋಕ್ಕೆ ನನಗೆ ತುಂಬ ಟೈಮ್ ಬೇಕಾಯಿತು. ಶುರು ಮಾಡಿದ್ಮೇಲೆ ಡಿಕೋಡ್ ಮಾಡೋದಕ್ಕೆ ಐ ಯೂಸ್ ಟು ವೆಯ್ಟ್ ಫಾರ್ ಹಿಮ್ ಟು ಟೆಲ್ ಮಿ ಸಮಥಿಂಗ್. ನನಗೆ ಸರ್ ಏನಾದ್ರು ಹೇಳಿ ಸರ್ ಏನಾದ್ರು ಸಜೆಷನ್ ಕೊಡಿ ಸರ್ ಅಂತ ಎಷ್ಟು ವಾರಗಳು ಕೂತಿದ್ದೀನಿ ಗೊತ್ತಾ. ಸುದೀಪ್ ಸರ್ ಇಂಪ್ರೆಸ್ ಮಾಡೋದಕ್ಕೆ ತುಂಬ ವೀಕ್ಗಳಾಡಿದೀವಿ ನಾವು. ಅಂದರೆ ಜೀವ ಕೊಟ್ಟಾಡಿ ಅಂತ ಹೇಳ್ಬಿಟ್ಟು ಹೊಟ್ಟೋಗೋರು. ಆ ಇಡೀ ವೀಕ್ ಜೀವ ಕೊಟ್ಟಾಡ್ತಾ ಇದ್ವಿ ನಾವೆಲ್ಲರೂ. ಏನು ನಾನು ಲೈಫಲ್ಲಿ ಮೈಕೈ ಗಾಯ ಮಾಡ್ಕೊಂಡವಳಲ್ಲ ಅಂಥವಳು, ಏನೇ ಆಗಲಿ ಮೈಕೈ ಮುರಿದೋಗ್ಲಿ ಅಂತ ಆಡಿದ ವೀಕ್ಸ್ಗಳು ಇದೆ. ಸೊ ಗ್ರೇಟ್ಫುಲ್ ಅಂತ ಒಂದು ಪರ್ಸ್ನಾಲಿಟಿ, ಅಂತ ಒಂದು ನಾಲೆಜಬಲ್ ಮ್ಯಾನಿಂದ ನಾವು ಪ್ರತಿ ವೀಕ್ನು ಒಂದು ಸಜೆಷನ್ ತೊಗೋತಾ ಇದ್ವಿ. ಅವ್ರು ನೋಟಿಸ್ ಮಾಡ್ತಾಯಿದ್ರು, ನಮ್ಮ ಹೆಸರನ್ನ ಹೇಳ್ತಾಯಿದ್ರು, ಪರ್ಸ್ನಲ್ ಆಗಿ ನಮಗೆ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಅದೆಲ್ಲ ಚಪ್ಪಾಳೆ ಸಿಗ್ತಾ ಇತ್ತು. ಚಪ್ಪಾಳೆ ಸಿಕ್ಕಿದ ವೀಕ್ ಅಂತೂ ಇಟ್ಸ್ ಲೈಕ್ ದ ಬೆಸ್ಟ್ ವೀಕ್ ಆಫ್ ಮೈ ಲೈಫ್. ಸೊ ಅಷ್ಟು ದೊಡ್ಡ ಮನುಷ್ಯ ನನ್ನ ಒಂದು ಶ್ರಮನ ನೋಟಿಸ್ ಮಾಡಿ ಚಪ್ಪಾಳೆ ಕೊಡ್ತಾರೆ ಅಂದರೆ ಇಟ್ಸ್ ಅ ಗ್ರೇಟ್ ಥಿಂಗ್ ಅಂತ. ಆ್ಯಂಡ್ ಸಾಕಷ್ಟು ವಾರಗಳ ಕಾಲ ನಾಮಿನೇಟ್ ಆಗಿಲ್ಲ ನೀವು. ಹೌದು. ಯಾವ ವಾರನೂ ನಾಮಿನೇಟ್ ಆಗ್ತಿಲ್ಲ ಅಮೃತ. ಸೇವ್ ಜೊತೆಗೆ ಕ್ಯಾಪ್ಟನ್ ಆಗ್ತೀರಾ ಅವ್ರು. ವಾಟ್ ದಟ್ ಎಕ್ಸ್ಪೀರಿಯನ್ಸ್ ಎಮೋಷನಲಿ? ಸೇಫ್ ಯಾಕೆ ಆಗ್ತಿದೆ? ನನ್ನ ಫ್ರೆಂಡ್ಸ್ ಒಬ್ರ ಕೈಯಲ್ಲೇ ನಾಮಿನೇಷನ್ ಪವರ್ ಇರ್ತಾ ಇರಲಿಲ್ಲ. ಎಲ್ಲರೂ ಹೇಳೋ ಪ್ರಕಾರ ನಿನ್ನ ಫ್ರೆಂಡ್ಶಿಪ್ ಅಲ್ಲಿ ಇದೆ, ಅದಕ್ಕೆ ಸೇಫ್ಗೆ ಮಾಡಿ ನೀನು ನಾಮಿನೇಟ್ ಆಗ್ತಾ ಇರಲಿಲ್ಲ ಅಂತ. ಇನ್ನು ಕೆಲವೊಬ್ರು ಇದ್ರಲ್ಲ ಜನ, ಎಷ್ಟು ಮೆಜಾರಿಟಿ ಜನ ನನ್ನ ಫ್ರೆಂಡ್ಸ್ ಇಲ್ದಿರೋರೇ ಇದ್ದಿದ್ದು, ಅವ್ರ ಕೈಲೂ ನಾಮಿನೇಷನ್ ಪವರ್ ಇತ್ತು, ಅವ್ರು ಯಾಕೆ ನಾಮಿನೇಟ್ ಮಾಡ್ತಾ ಇರಲಿಲ್ಲ? ಅಫ್ಕೋರ್ಸ್ ಅವ್ರಿಗೆ ಅನಿಸಿಲ್ಲ, ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ ಅಂತಲೇ ಅನಿಸಿದೆ ಅವ್ರಿಗೂ, ಅದಕ್ಕೆ ಅವ್ರು ನಾಮಿನೇಟ್ ಮಾಡ್ತಾ ಇರಲಿಲ್ಲ. ಆ ರೀಸನ್ ಇಟ್ಕೊಂಡು ಲಾಸ್ಟಲ್ಲಿ ನಾಮಿನೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ನೀನು ಸೇಫ್ಗೆ ಮಾಡ್ತಾ ಇದೆಯಾ, ನೀನು ನಾಮಿನೇಟ್ ಆಗ್ತಾ ಇಲ್ಲ, ನಿನ್ನ ಫ್ರೆಂಡ್ಶಿಪ್ಪಿಂದ ಯೂಸ್ ಮಾಡ್ಕೊಂಡು ನೀನು ನಾಮಿನೇಟ್ ಆಗ್ತಾ ಇಲ್ಲ ಅಂತ. ನಿಮ್ಮ ಕೈಯೆಲ್ಲ ಪವರ್ ಇದ್ದಾಗ ಏನು ಮಾಡ್ತಾ ಇದ್ರಿ? ಯಾಕೆ ನಾಮಿನೇಟ್? ನಾನು ಯಾವ ಗೇಮ್ ಮಾಡಿದ್ರೇನು ನಾಮಿನೇಟ್ ಮಾಡಬೇಕಾ? ಮಾಡ್ಬೋದು ನೀವು, ನನ್ನ ಯಾಕೆ ಮಾಡ್ತಾ ಇರಲಿಲ್ಲ ಅವ್ರು ಯಾರೂ. ಸೊ ಹಾಗಾಗಿ ಪ್ರಾಬಬ್ಲಿ ಎಲ್ಲರಿಗೂ ಇಷ್ಟ ಇದ್ದೆ ನಾನು, ಅವ್ರೆಲ್ಲರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿದ್ದಕ್ಕೆ ಯಾರು ನಾಮಿನೇಟ್ ಮಾಡ್ತಾ ಇಲ್ವೋ ಏನೋ ನನಗೆ ಗೊತ್ತಿಲ್ಲ. ಅಥವಾ ಮರ್ತೋಗ್ತಾ ಇದ್ರು ನನ್ನನ್ನು ನಾಮಿನೇಟ್ ಮಾಡೋಕ್ಕೆ, ಅಥವಾ ಇನ್ನೊಬ್ರು ನಾಮಿನೇಟ್ ಮಾಡೋಕ್ಕೆ ಹೋಗಿ ನಾನು ಬಿಟ್ಟು ಹೋಗ್ತಾ ಇದ್ನೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾಮಿನೇಟ್ ಆಗಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಕ್ಯಾಪ್ಟನ್ ಆದಾಗ ನಾನು ಇಮ್ಯುನಿಟಿಗೆ ಆಡಿದ್ದು. ಕ್ಯಾಪ್ಟನ್ ಆಗಿದ್ದ ವೀಕ್ ಇದೆಯಲ್ಲ, ಆ ವೀಕ್ ನಾನು ತುಂಬ ಶ್ರಮ ಕೊಟ್ಟು ಆಡಿದ್ದೀನಿ ನಾನು. ಇವನ್ ಮೈ 100% ಇಮ್ಯುನಿಟಿಗೋಸ್ಕರ ಉಳ್ಕೋಬೇಕು, ಈ ಸತಿ ನಾಮಿನೇಟ್ ಆಗಬಾರ್ದು ಅಂತ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನೀವು ಆ ಲಾಸ್ಟ್ ಮೂಮೆಂಟ್ ಬಿಗ್ ಬಾಸ್ ನಮ್ರತ ಅವರ ಮನೆಯಿಂದ ಆಚೆ ಹೊರಡುವ ಸಮಯ ಅಂದಾಗ, ಅದು ಕೇಳಿದಾಗ ಹೌ ವಾಸ್ ಯುವರ್ ಕಂಡೀಷನ್? ನಿಮ್ಗೆ ಆ ಥಾಟ್ ಏನೋ ಬಂದಿತ್ತಾ, ನಾನು ಹೋಗ್ತೀನಿ ಆಚೆ ಇವಾಗ, ನನ್ನ ಹೆಸರು ತಗೊಂತಾರೆ ಬಿಗ್ ಬಾಸ್? ತುಕಾಲಿ ಫೈನಲಿಸ್ಟ್ ಅಂತ ಹೇಳಿದಾಗ, ವರ್ತೂರ್ ಸೇಫ್ ಅಂತ ಹೇಳಿದಾಗ, ಪ್ರತಾಪ್ ಸೇಫ್ ಅಂತ ಹೇಳಿದಾಗ ನನಗೆಲ್ಲೋ ಒಂದು ಕಡೆ ಐ ಎಕ್ಸ್ಪೆಕ್ಟೆಡ್. ಓಕೆ, ಎಕ್ಸ್ಪೆಕ್ಟೆಡ್ ಮೀನ್ಸ್ ನೀವು ಸೇಫ್ ಆಗ್ತೀರಾ? ಇಲ್ಲ. ಓಕೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಮೀ, ಅಂದರೆ ಈ ವೀಕ್ ನಾನೇ ಹೋಗೋದು ಹೊರಗಡೆ. ತುಕಾಲಿ ಮತ್ತು ವರ್ತೂರ್ ಪ್ರತಾಪ್ ಎಲ್ಲ ಸೇಫ್ ಅಂತ ಹೇಳ್ತಾರೆ ಗೊತ್ತಾ, ಅವಾಗಿನ ನಾನು ಕಾರ್ತಿಕ್ ಇನ್ನ ಹಾಟ್ ಸೀಟಲ್ಲಿ ಕೂತಿರ್ತೀವಿ. ಫೆಲ್ಟ್ ಪ್ರಾಬ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಮೀ. ಕಾರ್ತಿಕ್ ಇಸ್ ಗೋನ್ ಸೇವ್ ಅಂತ ನಿಮ್ಮ ತಲೆಗೆ ಬಂತು? ಇಲ್ಲ, ಟಾಪ್ 6 ಅಂತ ಗೊತ್ತಿರಲಿಲ್ಲ. ಓಕೆ, ಟಾಪ್ 5 ಅಂತ ಇತ್ತು. ಇಬ್ರು ಆಚೆ ಹೋಗ್ತೀವಿ. ಅದಾದಮೇಲೆ ಇನ್ನು 6 ಇರ್ತಾರೆ ಅಂತ ಹೇಳಿದಾಗ ಐ ಥಾಟ್ ಓಕೆ, ನನಗೆ ಚಾನ್ಸ್ ಇದೆ, ಪ್ರಾಬಬ್ಲಿ ಚೆನ್ನಾಗಿ ಆಡ್ಕೊಂಬಂದಿದ್ದೀನಿ ಅಂತ. ಬೇಜಾರಾಯಿತು. ಆ ಘಟ್ಟಕ್ಕೆ ಬಂದು ಎಲ್ಲೋ ಮಧ್ಯದಲ್ಲೇ ಎಲಿಮಿನೇಟ್ ಆಗಿಬಿಟ್ಟಿದ್ರೆ ನನಗೆ ಮ್ಯಾಟ್ರೇ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಅಲ್ಲಿವರೆಗೂ ಕಷ್ಟಪಟ್ಕೊಂಡು ಆಡ್ಕೊಂಬಂದು ಆ ಪಾಯಿಂಟಲ್ಲಿ ಎಲಿಮಿನೇಟ್ ಆಗೋದಿದೆ ಗೊತ್ತಾ. ಫಿನಾಲೆ ವೀಕ್ ನೋಡಿದೆ, ಹಳೆ ಸಿನಿಮಾಗಳಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಫುಲ್ ಸಿಡಿಲು, ಗುಡುಗು, ಸಮುದ್ರದಿಂದ ಎಲ್ಲ ಆಗೋಯ್ತು ನನಗೆ. ಮೈ ಹಾರ್ಟ್ ಬ್ರೇಕ್ ಆಗೋಯ್ತು ನನಗೆ ಅಲ್ಲೇನೆ. ಬಟ್ ಇಟ್ಸ್ ಓಕೆ, ನಾನು ಹತ್ಕೊಂಡು ಆಚೆ ಬರಬಾರ್ದು ಅಂತಲೇ ನನ್ನ ತಲೆಯಲ್ಲಿ ಇದ್ದಿದ್ದು. ಖುಷಿಯಿಂದ ಆಚೆ ಬರಬೇಕು, ಖುಷಿಯಿಂದ ಎಲ್ಲ ಸ್ವೀಕರಿಸಬೇಕು. ಐ ಗಿವನ್ ಮೈ 100%. ಟ್ರೈಡು ಅಲ್ಲ, ನಾನು 100%, 200% ಕೊಟ್ಟಿದ್ದೀನಿ. ಅದು ನನ್ನ ಮನೆಯವ್ರಿಗೆ ಗೊತ್ತು, ನನ್ನ ಫ್ರೆಂಡ್ಸ್ ಗೊತ್ತು, ನನ್ನ ಫ್ಯಾನ್ಸಿಗೆ ಗೊತ್ತು. ನನ್ನ ಕೆಪಾಸಿಟಿನೂ ಮೀರಿ ನಾನು ಅಲ್ಲಿ ಟ್ರೈ ಮಾಡಿದ್ದೀನಿ ಅಂತ. ಒಂದು ಹೆಣ್ಣು ಮಗಳಾಗಿ ಅಷ್ಟು ಜನ ಗಂಡಸರು, ಲೈಕ್ ಈ ಸೀಸನಲ್ಲಿ ಇದ್ದವರೆಲ್ಲರೂ ನೆಕ್ಸ್ಟ್ ಲೆವೆಲ್ ಸ್ಟ್ರಾಂಗ್ ಮೆನ್. ಸೊ ಅವ್ರ ವಿರುದ್ಧ ಆಡಿ ಗೆದ್ದಿರೋದು ನನಗೆ ಖುಷಿ ಇದೆ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಅದು ಈ ಪ್ಲ್ಯಾಟ್ಫಾರ್ಮಿಂದ ನಾನು ಕಲ್ತಿದ್ದು ತುಂಬ ಇದೆ, ತುಂಬ ಪಾಸಿಟಿವ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಇಟ್ಸ್ ಮೈ ಸಕ್ಸಸ್. ಆ್ಯಂಡ್ ಹೌ ಮಚ್ ಯು ಮಿಸ್ಡ್ ಮೊಬೈಲ್, ಟಿ ವಿ, ಸೋಷಿಯಲ್ ಮೀಡಿಯಾ? ಏನು ಮಿಸ್ ಮಾಡ್ಕೊಂಡಿಲ್ಲ. ಮುಂಚೆ ನೀವು ಆಚೆ ಇದ್ದಾಗ ತುಂಬ ಐ ವಾಸ್ ಅಡಿಕ್ಟೆಡ್. ಅಂದರೆ ಅಡಿಕ್ಟೆಡ್ ಅಲ್ಲ, ಸೋಷಿಯಲ್ ಮೀಡಿಯಾ ನಾನೊಂದು ಏನಂತಾರೆ ಆಕ್ಟ್ರೆಸ್ ಆಗಿರೋದ್ರಿಂದ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನನಗೆ. ಅಷ್ಟು ಜನ ಫಾಲೋವರ್ಸ್ ಇರೋದ್ರಿಂದ ಒಂದು ಪೋಸ್ಟ್ಗಳನ್ನ ಮಾಡಬೇಕು, ಆಮೇಲೆ ರೀಲ್ಸ್ಗಳನ್ನ ನೋಡೋದಾಗಿರ್ಬೋದು, ಆನ್ಲೈನ್ ಶಾಪಿಂಗು ಅವೆಲ್ಲ ಜಾಸ್ತಿ ನಾನು. ಅಂದರೆ ಆ್ಯಂಡ್ ಟಿ ವಿ ಮುಂದೆ ಕೂತ್ಕೊಂಡ್ರೆ ಒಂದು ಸಿನಿಮಾ, ಒಂದು ಸೀರೀಸ್ ಮುಗಿಯೋವರೆಗೂ ನಾನು
ಎದ್ದೇಳ್ತಾ ಇರಲಿಲ್ಲ ದಿನಗಟ್ಲೆ. ವರ್ಕೋಹಾಲಿಕ್, ಐ ವಾಂಟ್ ಟು ವರ್ಕ್ ಅಂದರೆ ನಂಗೆ ತುಂಬ ಆ್ಯಕ್ಟಿಂಗ್ ನನ್ನ ಪ್ಯಾಷನ್, ನನ್ನ ಕ್ರೇಜ್ ಅದು. ಸೊ ಒಳಗಡೆ ಹೋದ್ಮೇಲೆ ನಾನು ಫೋನ್ನ, ಟಿವಿನ, ಸೋಷಿಯಲ್ ಮೀಡಿಯಾನ ಯಾವುದು ಮಿಸ್ ಮಾಡ್ಕೊಂಡಿಲ್ಲ. ಬೇಕು ಅನ್ಸಿಲ್ಲ, ನಿಜ ಬೇಕು ಅನ್ಸಿಲ್ಲ. ಅಂದ್ರೆ ಕುತ್ಕೊಂಡಾಗ ಓಕೆ ಯಾವುದೋ ಫೋನ್ ಬರ್ತಾ ಇದೆ, ಮೆಸೇಜ್ ಬರ್ತಾ ಇದೆ, ಅದು ಶಾಕಿಂಗ್ ಅನ್ಸಿದ್ದು. ತುಂಬಾ ಪೀಸ್ಫುಲ್ ಆಗಿತ್ತು, ಅಂದ್ರೆ ಮೈಂಡ್ ಕ್ಲಿಯರ್ ಆಗಿತ್ತು. ಆ ಟಾಕ್ಸಿಸಿಟಿ, ಆ ನೆಗೆಟಿವಿಟಿ ಯಾವುದೂ ಇರಲಿಲ್ಲ ಒಳಗಡೆ. ಸೊ ಇಟ್ ವಾಸ್ ಪೀಸ್ಫುಲ್. ಹೊರಗಡೆ ಬಂದಾಗ ನನಗೆ ಫೋನ್ಗೆ, ಸೋಷಿಯಲ್ ಮೀಡಿಯಾಗೆ ಅಡ್ಜಸ್ಟ್ ಆಗೋಕ್ಕೆ 2-3 ದಿನ ಬೇಕಾಯಿತು. ಫೋನ್ ಯೂಸ್ ಮಾಡೋಕ್ಕೆ, ಸೋಷಿಯಲ್ ಮೀಡಿಯಾ. ಅಪ್ಪ, ಅಂದರೆ ತಂದಿದ ತಕ್ಷಣ ರಶ್ ಮಾಡ್ಕೋಬಾರ್ದು ಅಂತಲೇ ಇದ್ದಿದ್ದು. ಸೊ ನಿಧಾನಕ್ಕೆ ಇದಾಗ್ತಾ ಇದ್ದೀನಿ, ಅಡ್ಜಸ್ಟ್ ಆಗ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಟಿಂಗ್ ತುಂಬ ಮಿಸ್ ಮಾಡಿಕೊಂಡೆ, ನನ್ನ ವರ್ಕ್ನ ನಾನು ತುಂಬ ಮಿಸ್ ಮಾಡಿಕೊಂಡೆ ಒಳಗಡೆ. ಅಂದರೆ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಚಟುವಟಿಕೆ ಬಂದಾಗ ನಾನು ಅಲ್ಲಿ 100% ಕೊಡ್ತಾ ಇದ್ದೆ, ಬಿಕಾಸ್ ನಾನು ಆ್ಯಕ್ಟಿಂಗ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ. ಸೊ ಯಾವಾಗ ನೀವು ಆ್ಯಕ್ಟಿಂಗ್ ಫೀಲ್ಡಿಂಗ್ ಬಂದಿದ್ದು? ಅಂದರೆ ಅದು ಅಚಾನಕ್ಕ ಅಥವಾ ನೀವು ಇಷ್ಟಪಟ್ಟು ಚೂಸ್ ಮಾಡಿರೋದಾ ಇದು? ನನಗೆ ಅಚಾನಕ್ ನಮ್ಮಮ್ಮಂಗೆ ಅದು ಇಷ್ಟಪಟ್ಟು ನನ್ನ ಕಳಿಸಿದ್ದು. ನಾನು 6 ವರ್ಷ ಆಗಲೇಬೇಕು ಅಂತ ಅವ್ರ ಇದ್ದಿದ್ದ ಆಸೆ ಅದು. ನನಗೆ ಅಚಾನಕ್ ಅಂದರೆ ನನಗೇನು ಗೊತ್ತಿಲ್ಲ ಆ ಏಜಲ್ಲಿ. 6-7 ವರ್ಷ ಅಂದರೆ ಅವ್ರು ಯಾವುದೋ ಡೈಲಾಗ್ ಕೊಡ್ತಾರೆ, ಕ್ಯಾಮ್ರಾ ಮುಂದೆ ಹೇಳು, ಆ್ಯಕ್ಟ್ ಮಾಡು. ಇಟ್ ವಾಸ್ ಲೈಕ್ ವೆರಿ ಈಸಿ ನನಗೆ. ಅಂದರೆ ಐ ವಾಸ್ ಬಾರ್ನ್ ಟು ಮೇಡ್ ಆ್ಯಕ್ಟ್ ಅಂತ ಅನಿಸ್ತಾ ಇತ್ತು ನನಗೆ. ಆ ಥರ ಇಟ್ ವಾಸ್ ಈಸಿ ನನಗೆ ಆ್ಯಕ್ಟಿಂಗ್ ಮಾಡೋದು. ಸೊ ಹೋಗ್ತಾ ಯಾವ ಸಿನಿಮಾ? ಗೇಮ್, ಎಕ್ಸ್ಕ್ಯೂಸ್ ಮೀ, ಇದೆಲ್ಲ ನಾನು ಸ್ಟಾರ್ಟ್ ಮಾಡಿದ್ದು. ಗೇಮ್ ಅಂತ ಒಂದು ಸಿನಿಮಾ, ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಸಿನಿಮಾ. ಹೀಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಶುರು ಮಾಡಿದೆ. ದಟ್ಸ್ ಫೈನ್. ತುಂಬ ಸೀರಿಯಲ್ಗಳನ್ನ ಸಾಕಷ್ಟು ಸೀರಿಯಲ್ಗಳನ್ನ ಮಾಡಿದ್ದೀನಿ ಚೈಲ್ಡ್ ಆರ್ಟಿಸ್ಟ್ ಆಗಿ. ಅದಾದಮೇಲೆ 10th, 11th, 12th ಬ್ರೇಕ್ ತೊಗೋತೀನಿ, ಬಿಕಾಸ್ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಆಮೇಲೆ 12th ಆದಮೇಲೆ ಮತ್ತೆ ಐ ಕಮ್ ಬ್ಯಾಕ್. ಯಾವುದೋ ಒಂದು ಕೆಲಸದೊಳಗೆ ರೋಲ್ ಮಾಡಿಕೊಂಡು ವಾಪಸ್ ಬರ್ತೀನಿ ಸ್ಕ್ರೀನ್ಗೆ, ಅಂದರೆ ಸ್ಮಾಲ್ ಸ್ಕ್ರೀನ್ಗೆ. ಅಲ್ಲಿಂದ ಸೆಕೆಂಡ್ ನಿಮಗೂ ಸ್ಟಾರ್ಟ್ ಆಗಿತ್ತು ಕಾಲೇಜ್ ಟೈಮಿಂದ, ನಾನು ಆ್ಯಕ್ಟ್ ಮಾಡಬೇಕು, ಆ್ಯಕ್ಟ್ರೆಸ್ ಆಗಬೇಕು? ಅವಾಗ ಆ್ಯಕ್ಚುಲಿ ಸೀರಿಯಸ್ ಆಗಿದ್ದು. ಆಫ್ಟರ್ 12th ನನಗೆ ಆ್ಯಕ್ಟಿಂಗ್ನ ಪರ್ಸ್ಯೂ ಮಾಡಬೇಕು, ಅದನ್ನು ಪ್ರೊಫೆಷನಾಗಿ ತೊಗೋಬೇಕು ಅಂತ ಆಗಿಂದ ನನಗೆ ಗೊತ್ತಾಗಿ, ಅಂದರೆ ನನಗೆ ಅನ್ಸಕ್ಕೆ ಶುರುವಾಗಿದ್ದು ಇಟ್ಸ್ ಮೈ ಪ್ಯಾಷನ್ ಅಂತ. ಮುಂಚೆ ಅದೆಲ್ಲ ಇದು ಫನ್ ಆ್ಯಂಡ್ ಗೇಮ್ಸ್. ಅದು ಸ್ಕೂಲ್ ಬಂಕ್ ಮಾಡ್ತೀಯಾ, ರಜಾ ಸಿಗುತ್ತೆ, ಯು ಗೋ ದೇರ್ ಆ್ಯಕ್ಟ್, ದುಡಿತಾ ಇದೆಯಾ ನೀನು ಅನ್ನೋದಷ್ಟೇ ಇರ್ತಾಯಿತ್ತು. ಅದಾದಮೇಲೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಳಕ್ಕೆ ಶುರು ಮಾಡಿದೆ. ಇವು ಬೇಸಿಕಲಿ ಬಾರ್ನ್ ಆ್ಯಂಡ್ ಬಾಟಮ್ ಬ್ಯಾಂಗ್ಳೂರು. ಅಪ್ಪ ಅಮ್ಮನೂ ಬೆಂಗಳೂರವರೇ. ಓದಿದ್ದು, ಹುಟ್ಟಿದ್ದು ವಿಜಯನಗರ, ಬೆಳೆದಿದ್ದು ಬಸವೇಶ್ವರ ನಗರ, ಪ್ರಾಪರ್ ಬ್ಯಾಂಗ್ಳೂರು. ಸೀರಿಯಸ್ ಆಗಿ ಲವ್ ಏನಾದರೂ ಆಗಿದೆಯಾ ಲೈಫಲ್ಲಿ? ಮಹರ್ಷಿಗಳು ಒಳಗಡೆ ಬಂದಾಗ ಏನೇನೋ ಹೇಳ್ತಾ ಇರ್ತಾರೆ ಅವರು. ಒಂದೇ ಒಂದು ರಿಲೇಶನ್ಶಿಪ್ ಇತ್ತು ನನ್ನ ಜೀವನದಲ್ಲಿ, ಅಂದರೆ ಅದು ಸ್ಕೂಲ್ ಟೈಮಿಂದ ಶುರುವಾಗಿದ್ದು. ಬಟ್ ಅದು ವರ್ಕ್ ಆಗಲಿಲ್ಲ ಅಷ್ಟೇ. ಅದು ಒಂದೇ ರಿಲೇಶನ್ಶಿಪ್ ನನ್ನ ಜೀವನದಲ್ಲಿ. ಐ ಆಮ್ ಅ ವೆರಿ ಬೋರಿಂಗ್ ಪರ್ಸನ್. ನೋಡಿದವ್ರಿಗೆ ಹಾಗೆ ಅನ್ಸಿರಲ್ಲ ಬೋರಿಂಗ್ ಪರ್ಸನ್. ಐ ಆಮ್ ಅ ಬೋರಿಂಗ್. ಆಚೆ ಕಡೆ ನಾನು ಒಂದೇ ಒಂದು ರಿಲೇಶನ್ಶಿಪ್ ಇತ್ತು ನನಗೆ, ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲರೂ ನನ್ನ ಫ್ರೆಂಡ್ಸ್ ಆಕ್ಚುಲಿ ಇಲ್ಲ, ಒಳಗಡೆ ಇದ್ದಾಗ ಸಾಕಷ್ಟು ಬರೀ ಡೇಟಿಂಗ್ ಅನ್ನೋ ಪದ ಬಳಸ್ತೀರಾ. ಬಿಕಾಸ್ ನಾನು ಇದುವರೆಗೂ ಒಂದು ಡೇಟ್ಗೆ ಹೋಗಿಲ್ಲ ನಾನು. ದಟ್ಸ್ ದ ರೀಸನ್. ಒಂದು ಡೇಟ್ಗೆ ಹೋಗಿಲ್ಲ ನಾನು. ನನ್ನ ಫ್ರೆಂಡ್ಸ್ ಎಲ್ಲ ನೀನು ವೇಸ್ಟ್ ಗುರು, ನಮ್ಮಮ್ಮ ಹೇಳ್ತಾರೆ, ವೇಸ್ಟ್ ನೀನು ಹೊರಗಡೆ ಹೋಗಲ್ಲ, ಮಾತಾಡಲ್ಲ ಜನರ ಜೊತೆ ಅಂತ. ಸೊ ಒಳಗಡೆ ಅದೊಂದು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು. ಅಂದರೆ ನೀವು ಡೇಟ್ಗೆ ಹೋಗಿಲ್ಲ, ನಾನು ಡೇಟ್ ಕರ್ಕೊಂಡು ಹೋಗ್ತೀನಿ ಅಂತ ಕಾರ್ತಿಕ್ ಹೇಳೋದು, ಈ ಕಡೆ ಕಾರ್ತಿಕ್ ಹೇಳಿದ್ರು ಅಂತ ಈ ಕಡೆ ಇನ್ನೊಬ್ರು ಹೇಳೋದು. ಸೊ ಹಂಗೆ ಶುರು ಆಗಿದ್ದು. ಕೊನೆಗೆ ಅಲ್ಲೂ ಡೇಟ್ಗೆ ಹೋಗ್ಲಿಲ್ಲ ನಾನು. 100 ದಿನಗಳ ಕಾಲ ಅಲ್ಲೂ ಡೇಟ್ಗೆ ಹೋಗ್ಲಿಲ್ಲ, ಹೊರಗಡೆನೂ ಡೇಟ್ ಹೋಗಿಲ್ಲ. ಸೊ ಒಂದು ಕೊಡ್ತೇನೆ. ನೆಕ್ಸ್ಟ್ ಹೇಳೋಕ್ಕಾಗಲ್ಲ, ಅಪ್ರೋಚಿಂಗ್ ಜಾಸ್ತಿನೇ ಬರ್ಬೋದು. ಐ ಆಮ್ ನಾಟ್ ಓಪನ್. ಐ ಮೀನ್ ನಿಮ್ಮ ಒಂದು ಫ್ಯೂಚರ್ ಅಂತ ಬಂದಾಗ ಅಫ್ಕೋರ್ಸ್ ಸಿನಿಮಾನ, ಸೀರಿಯಲ್ಲ? ನೆಕ್ಸ್ಟ್ ಸಿನಿಮಾ ತುಂಬ ಕನಸಿದೆ. ಅಂದರೆ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಅದಕ್ಕೋಸ್ಕರ ಇಷ್ಟು ವರ್ಷಗಳು ನಾನು ಸಿನಿಮಾ ಮಾಡಿಲ್ಲ. ಆ್ಯಸ್ ಅ ಲೀಡ್ ತುಂಬ ಸಿನಿಮಾಗಳು ಬಂತು, ಟು ಬಿ ಆನೆಸ್ಟ್. ಬಟ್ ಯಾವುದೂ ಕೂಡ ಕಮಿಟ್ ಆಗಿಲ್ಲ. ಹೋಗೋಕ್ಕಿಂತ ಮುಂಚೆ ತುಂಬ ಸಿನಿಮಾಗಳು ಬಂದಿತ್ತು, ಕಮಿಟ್ ಆಗಲಿಲ್ಲ. ಬಿಕಾಸ್ ಆ ಒಂದು ಸಿನಿಮಾಗೆ ಐ ಆಮ್ ವೇಟಿಂಗ್. ಒಂದು ಸಿನಿಮಾ ಮಾಡಲೇಬೇಕು ಜೀವನದಲ್ಲಿ. ಸೀರಿಯಲ್ ಯಾವಾಗಲೂ ಇದ್ದೇ ಇರುತ್ತೆ. ಸೀರಿಯಲ್ ಇಸ್ ಫ್ಯಾಮಿಲಿ ಥರ, ಅದು ಫಸ್ಟ್ ಹೋಮ್ ನನಗೆ. ಬಟ್ ಸಿನಿಮಾ ಮಾಡಬೇಕು, ನನ್ನ ಕಂಫರ್ಟ್ ಝೋನಿಂದ ಆಚೆ ಬಂದು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದಿದೆ. ಈಗ ಇಷ್ಟು ದಿನ ನಿಮ್ಮ ಮನೇಲಿ ವರ್ಸಟೈಲ್ ಆಗಿ ಬೇರೆ ಬೇರೆ ಎಮೋಷನ್ಸ್ ಎಲ್ಲ ನೋಡ್ಬಿಟ್ಟಿದ್ದೀವಿ. ಪಾತ್ರ ಅಂತ ಮಾಡಿದ್ರೆ ಯಾವ ರೀತಿ ಪಾತ್ರ ನೀವು ಮಾಡಬೇಕು? ಯಾವ್ದಾರ ಸಿನಿಮಾಗಳು ನೋಡಿ ಈ ಥರ ಕ್ಯಾರೆಕ್ಟರು, ಈ ಥರ ಹೀರೋಯಿನ್ ಥರ? ನನಗೆ ತುಂಬ ಆಸೆ ಅನುಷ್ಕಾ ಶೆಟ್ಟಿ, ಅರುಂಧತಿ ಮೂವಿ. ಕೆಲವೊಂದು ಟಾಸ್ಕಲ್ಲಿ ನಿಮ್ಮನ್ನ ನೋಡಿದ್ಮೇಲೆ ಅದು ಮಾಡಬಹುದು ಆ ಥರದೊಂದು ಪಾತ್ರ ಮಾಡಲೇಬೇಕು ಅಂತ ತುಂಬ ಆಸೆ ಇದೆ ನನಗೆ. ಆದರೆ ಅದರಲ್ಲಿ ಏನು ಡಿಫ್ರೆಂಟ್ ಶೇಡ್ಸ್ ಇದೆ ಅದರಲ್ಲಿ. ಪುನರ್ಜನ್ಮ, ಹಿಂದಿನ ಜನ್ಮ, ಒಂದು ರಾಣಿ, ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಯಾವ್ದಾದ್ರು ಒಂದು ಪಾತ್ರ ಮಾಡಿದ್ರೆ ತುಂಬ ನನ್ನೊಳಗಿರೋ ಒಂದು ಆ್ಯಕ್ಟ್ರೆಸ್ ಸ್ಯಾಟಿಸ್ಫೈ ಆಗ್ತಾಳೆ ಅವತ್ತು. ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ? ಐ ಆಮ್ ಅ ಡ್ಯಾನ್ಸ್. ಒಳ್ಳೆ ಡ್ಯಾನ್ಸಿಂಗ್ ಹೀರೋಗಳು, ಸ್ಟಾರ್ಗಳ ಜೊತೆ
ಚಾನ್ಸ್ ಸಿಕ್ಕಿದಾಗ್ಲೂ? ಎಸ್, ಐ ಆಮ್ ಅ ಪ್ರೊಫೆಷನಲ್ ಭರತನಾಟ್ಯಂ ಡಾನ್ಸರ್ ನಾನು. ಸೊ ಎನಿ ಟೈಮ್ ಡಾನ್ಸ್ ಓರಿಯೆಂಟೆಡ್ ಮೂವಿ ಬಂದರೆ ಐ ಗಿವ್ ಮೈ 100%. ಆ್ಯಂಡ್ ಕಮ್ ಟು ಯುವರ್ ಪರ್ಸನಲ್ ಲೈಫ್, ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಯಾವ್ದಮ್ಮ? ಅರೇಂಜ್ ಮ್ಯಾರೇಜ್ ಅಂತೂ ನಾನು ಆಗಲ್ಲ. ಇಲ್ಲೇ ಆನ್ಸರ್ ಬಂತು, ಯಾವ್ದಮ್ಮ? ಅಮ್ಮ ಅರೇಂಜ್ ಅಂದ್ಕೂಡ ಅರೇಂಜ್ ಅಂತೂ ನಾನು ಆಗಲ್ಲ. ಅವರೇ ಹುಡ್ಕಲ್ಲ, ಅವರೇ ಹೇಳ್ತಾರೆ ನೀ ಯಾರು ಹುಡ್ಕೊಂಡು ಮದ್ವೆ ಆಗು ಅಂತ. ನೀನು ಹುಡ್ಕು, ನಾವು ಅರೇಂಜ್ ಮಾಡಿ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಮುಂದೆ ಯಾರಾದ್ರೂ ಇಷ್ಟ ಆದ್ರೆ ಇಟ್ ವಿಲ್ ಬಿ ಫಾರ್ ಮ್ಯಾರೇಜ್ ಅಂಡ್ ನಾಟ್ ಡೇಟಿಂಗ್. ಕ್ವಾಲಿಟೀಸ್ ಈಗ ಹುಡುಕ್ಬೇಕು ಅಂದ್ರೆ ನೀವೇ ಹುಡ್ಕೊಬೇಕು, ನಿಮಗೆ ಇಷ್ಟ ಆಗ್ಬೇಕು. ಇಷ್ಟ ಆದ್ಮೇಲೆ ನೀವು ಬಂದು ಅಪ್ಪ ಅಮ್ಮಂಗೆ ಹೇಳ್ಬೇಕು. ಕನ್ನಡಿಗನಾಗಿರ್ಬೇಕು, ಕನ್ನಡ ಅವನ ಭಾವನೆಗಳನ್ನ ನನಗೆ ಕನ್ನಡದಲ್ಲೇ ಎಕ್ಸ್ಪ್ರೆಸ್ ಮಾಡಬೇಕು. ಅಫ್ಕೋರ್ಸ್ ನನಗೆ ಬೇಜಾರಾದ ಕೋಪ ಬಂದಾಗ ನಾನು ಇಂಗ್ಲೀಷಲ್ಲಿ ಬೈತೀನಿ, ಬಟ್ ಅವ್ನು ಕನ್ನಡದಲ್ಲೇ ಮಾತಾಡ್ಬೇಕು. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಅದೇ ಫಸ್ಟ್ ಕ್ರೈಟೀರಿಯಾ ಅದೇ. ಇನ್ನೊಂದು ತುಂಬಾ ನಾಲೆಡ್ಜಬಲ್, ಅಂದ್ರೆ ತುಂಬಾ ತಿಳ್ಕೊಂಡಿರ್ಬೇಕು. ಯಾವ ವಿಷಯ? ಎಲ್ಲ ಸ್ಟ್ರೀಟ್ ಸ್ಮಾರ್ಟ್ ಆಗಿರ್ಬೇಕು, ಎಲ್ಲ ವಿಷಯನೂ. ಇಡೀ ಈ ಸೀಸನ್ ನೋಡ್ಬಿಟ್ರೆ ಅವ್ನು ತುಂಬಾ ತಿಳ್ಕೊಂಡಿರ್ತಾನೆ. ಪಕ್ಕ ನಮ್ರತನ್ನ ಹೇಗೆ ಇಂಪ್ರೆಸ್ ಬಗ್ಗೆ ಎಲ್ಲ ಆಚೆಗಡೆ ವಿಚಾರಗಳ ಬಗ್ಗೆ, ಒಬ್ರು ಭಾವನೆಗಳ ಬಗ್ಗೆ ತುಂಬಾ ತಿಳ್ಕೊಂಡಿರ್ಬೇಕು, ತುಂಬಾ ನಾಲೆಡ್ಜಬಲ್ ಆಗಿ ಮಾತಾಡ್ಬೇಕು. ಪಟ್ ಅಂತ ಏನೋ ದುಡುಕಿ ಮಾತಾಡಬಾರ್ದು, ಯೋಚನೆ ಮಾಡಿ ಮಾತಾಡ್ಬೇಕು ಮನುಷ್ಯ. ಆಮೇಲೆ ನಾನು ತುಂಬಾ ಅಬ್ಸರ್ವ್ ಮಾಡೋದು ಕಣ್ಣನ್ನ, ಅಂದ್ರೆ ಆ ಕಣ್ಣಲ್ಲಿ ನನ್ಗೆ ಸತ್ಯ ಕಾಣಿಸ್ಬೇಕು ಅಷ್ಟೇ, ಇನ್ನೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ಅವೆಲ್ಲ ನಾವು ದುಡಿತೀವಿ, ನಾವು ಅವನ ಮೇಲೆ ನಾನು ಡಿಪೆಂಡ್ ಆಗಲ್ಲ, ಅವನು ನನ್ನ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಅನಿಸುತ್ತೆ. ಇಬ್ರು ಸೇರಿ ವಿ ವಿಲ್ ಬಿಲ್ಡ್ ನೆಕ್ಸ್ಟ್ ಲೆವೆಲ್ ಒಂದು ಕಟ್ಟಣ. ಬ್ಯೂಟಿಫುಲ್ ಲೈಫ್. ನೀವು ಹೇಳ್ಕೊಳ್ದಿರೋ ವಿಚಾರಗಳೇನಾದ್ರು ಇದಾವ? ಅಂದರೆ ಈಗ ಏನಾಗುತ್ತೆ, ಪ್ರತಿನಿತ್ಯ ಇಂಟರ್ವ್ಯೂಗಳು, ಚಾನಲ್ಗಳು, ಅದೇ ಪ್ರಶ್ನೆಗಳು. ಅಫ್ಕೋರ್ಸ್ ಆಚೆ ಬಂದ ಮೇಲೆ ಎಲ್ರಿಗೂ ಕಾಣಿಸ್ತಾ ಇರೋದು ಬಿಗ್ ಬಾಸ್ ನಮೃತ, ಅಲ್ಲಿ ನೋಡಿರೋ ಕಂಟೆಂಟು, ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಬೇಕು. ಅದು ಬಿಟ್ಟು ನಿಮಗೆಲ್ಲೋ ಒಂದು ಕಡೆ ವಾಪಸ್ ಒಂದು ಇಂಟರ್ವ್ಯೂ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಇಂಥದ್ದೊಂದು ಅವ್ರು ಕೇಳ್ಬೋದಿತ್ತಲ್ವ, ಇದನ್ನು ನಾನು ಹೇಳ್ಬೋದಿತ್ತಲ್ಲ ಅನಿಸಿದ್ರೆ ಯಾವ ವಿಚಾರನ ನೀವು ಆಚೆ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಫ್ಯಾನ್ಸಿಗಾಗಿರ್ಬೋದು, ಇಷ್ಟು ದಿನ ಬಿಗ್ ಬಾಸ್ ನೋಡಿರೋ ವೀಕ್ಷಕರಿಗಾಗಿರ್ಬೋದು. ಸೊ ಇಲ್ಲಿ ಏನಾಗಿದೆ, ಅದೇ ಏನೋ ವಾರ್ಗಳು, ಫ್ಯಾನ್ ವಾರ್ಗಳಾಗಿ, ಕ್ಯಾರೆಕ್ಟರ್ ಅಸಾಸಿನೇಷನ್ಗಳಾಗಿ ಏನೇನೋ ಆಗಿದೆ ಅಂತ ನಾನು ಕೇಳ್ಪಟ್ಟೆ. ಅಂದರೆ ಚಮಚಗಿರಿ ವಿಷಯ ಆಗಿರ್ಬೋದು, ನಂದು ಕಾರ್ತಿಕ್ನ ಫ್ರೆಂಡ್ಶಿಪ್ನ ಬೇರೆ ಥರ ಪೋರ್ಟ್ರೇ ಮಾಡೋದಾಗಿರ್ಬೋದು, ಅದೆಲ್ಲ ಕೇಳ್ಪಟ್ಟೆ. ಅದರಿಂದ ನನ್ನ ಫ್ಯಾಮಿಲಿ ತುಂಬ ನೊಂದ್ಕೊಂಡಿದ್ದಾರೆ. ಅದು ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ ಬಗ್ಗೆ ಆದರೂ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಅಂದರೆ ಒಂದು ಸೆಕೆಂಡಲ್ಲಿ ನೀವು ಅವ್ರು ಇಡೀ ಲೈಫ್ ಅವ್ರು ಕಟ್ಕೊಂಡ್ಬಂದಿರೋ ಒಂದು ಲೈಫ್ನ ಒಂದು ಸೆಕೆಂಡಲ್ಲಿ ಹೊಡೆದಾಕ್ಬೋದು. ಅದನ್ನು ಅವ್ರು ವಾಪಸ್ ಕಟ್ಕೊಳ್ಳೋಕ್ಕೆ ತುಂಬ 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 ಕಷ್ಟ ಆಗುತ್ತೆ. ಬೀಟ್ ಹೋಪ್ ಅಥವಾ ಕಾನ್ಫಿಡೆನ್ಸ್ ಅಥವಾ ಅವ್ರ ಮನೆಯವ್ರಿಗಾಗಿರೋ ನೋವನ್ನ, ಅದು ಯಾವುದನ್ನು ನೀವು ವಾಪಸ್ ಏನಂತಾರೆ, ಯು ಕಾಂಟ್ ಗಿವ್ ಇಟ್ ಬ್ಯಾಕ್ ಅಂತ ನನಗನ್ಸುತ್ತೆ. ನೀವು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಒಂದು ಯಾರ್ದೋ ಒಬ್ರು ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾತಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಟು ಆಲ್ ದ ನೆಗೆಟಿವಿಟಿ ಆ್ಯಂಡ್ ಟ್ರೋಲ್ ಮಾಡಿರೋರು ಯಾರಿಗೇ ಆದ್ರೂ, ಹೆಣ್ಣು ಮಗಳಾಗಲಿ ಗಂಡು ಮಗಳಾಗಲಿ ಒಂದು ಕ್ಯಾರೆಕ್ಟರ್ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕು ಅಂದರೆ ಅದು ತುಂಬ ತಪ್ಪು ಅಂತ ನನಗನ್ಸುತ್ತೆ. ಅದು ಬಿಟ್ಟು ನನಗೆ ಪಾಸಿಟಿವ್ ಮೆಸೇಜಸ್ ಆಗಲಿ, ಪಾಸಿಟಿವಿಟಿ ಆಗಲಿ ತುಂಬ ಬರ್ತಾ ಇದೆ ನನಗೆ. ತುಂಬ ಲವ್ ಆಗಲಿ, ತಲೆ ಕೆಡಿಸ್ಕೋಬೇಡಿ, ಇಂಥವ್ರು ಇರ್ತಾರೆ, ಬಟ್ ನಮಗೆ ಗೊತ್ತು ನೀವು ಹೆಂಗೆ ಅಂತ, ನಾವು ನಿಮ್ಮ ಜೊತೆ ಇರ್ತೀವಿ, ವಿ ವಿಲ್ ಸ್ಟ್ಯಾಂಡ್ ಬೈ ಯು ಅಂತ ಹೇಳಿದಾಗ ಏನೂ ಮಾಡಿಲ್ಲ ನಾನು ಅವ್ರಿಗೆಲ್ಲ. ವಾಟ್ ಹ್ಯಾವ್ ಐ ಡನ್? ಅಂದರೆ ಒಂದು ಶೋಗೆ ಹೋಗಿ ನನ್ನ ಆಟ ನಾನು ಆಡ್ಕೊಂಡು ಬಂದಿದ್ದೀನಿ ಹೊರತು ಇವರೆಲ್ಲರೂ ಅಷ್ಟು ಇಷ್ಟಪಟ್ಟು ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಇದ್ದಾರೆ ಅಂದರೆ ದಟ್ಸ್ ಅ ಹ್ಯೂಜ್ ಥಿಂಗ್. ನನಗೆ ಸ್ವಲ್ಪ ನಾನು ಸೋಷಿಯಲಿ ಆಕ್ವರ್ಡ್ ಪರ್ಸನ್, ಅಂದರೆ ಫ್ಯಾನ್ಗಳ ಹತ್ರ ಮಾತಾಡೋದು ಜಾಸ್ತಿ ಮಾತಾಡಲ್ಲ ನಾನು, ಅಥವಾ ಆಚೆಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಫುಲ್ ಕವರ್ ಮಾಡ್ಕೊಂಡು ಹೋಗ್ತೀನಿ, ಬಿಕಾಸ್ ನನಗೆ ಜನ ಅಪ್ರೋಚ್ ಮಾಡಬಾರ್ದು ಅಂತ. ಬಟ್ ರೈಟ್ ನಾವು ನನಗೆ ಏನು ಅನಿಸುತ್ತೆ ಅಂದರೆ ಇಟ್ಸ್ ಓಕೆ ಟು ರೆಸಿಪ್ರೊಕೇಟ್ ಅಂತ ನನಗನ್ಸುತ್ತೆ. ಅಂದರೆ ಅವ್ರು ಕೊಡೋ ಲವ್ನ ನಾನು ವಾಪಸ್ ರೆಸಿಪ್ರೊಕೇಟ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಈಗಿಂದ ನಾನು ಐ ಬಿಕಮ್ ಅ ಸ್ಟ್ರಾಂಗರ್ ಪರ್ಸನ್, ಅಂದರೆ ಎಲ್ಲನೂ ಅನುಭವಿಸ್ಬೇಕು ಫುಲ್ಲಾಗಿ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಿ ಇಟ್ ಎಷ್ಟೇ ಕಷ್ಟ ಬಂದರೂ ಐ ವಿಲ್ ಫೇಸ್ ಇಟ್, ಎಷ್ಟೇ ಪ್ರೀತಿ ಬಂದರೂ ಐ ವಿಲ್ ಫೇಸ್ ಇಟ್. ಒಳಗಡೆ ಆಗಿರೋ ಇನ್ಸಿಡೆಂಟ್ಗಳನ್ನ ಹೊರಗಡೆ ಜನ ನೋಡಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ, ನೋಯಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಬಟ್ ನನ್ನೊಂದು ಪ್ರಶ್ನೆ, ಜನಗಳು ಏನು ನೋಡಿದರೆ ಅದಕ್ಕೆ ಅಲ್ವ ರಿಯಾಕ್ಟ್ ಮಾಡೋಕ್ಕೆ ಸಾಧ್ಯ? ಅವ್ರ ಕಣ್ಣಿಗೆ ಏನು ಕಾಣಿಸಿರುತ್ತೆ ಅದಕ್ಕೆ ಅಲ್ವ ರಿಯಾಕ್ಟ್ ಮಾಡೋಕ್ಕೆ ಸಾಧ್ಯ? ಸೊ ನಾನು ಎಪಿಸೋಡ್ಸ್ ನೋಡಿಲ್ಲ, ಬಟ್ ನನಗೆ ಬಂದಿರೋ ಇದ್ರ ಪ್ರಕಾರ ನಾನು ಕಾರ್ತಿಕ್ ಅವ್ರ ಕೈ ಹಿಡ್ಕೊಂಡಿರೋದು ಬೇರೆ ಥರ ಪೋರ್ಟ್ರೇ ಆಗಿದೆ ಅಂತ. ಏನು ತೋರಿಸಿದಾರೋ ನಾನು ನೋಡಿಲ್ಲ, ಬಟ್ ಈಗ ಈ ಥರ ಎಷ್ಟು ತೋರಿಸಿದಾರೋ ಅದನ್ನ ನೋಡಿ ಜಡ್ಜ್ ಮಾಡೋದ್ರೂ ಕೂಡ ಅದು ತಪ್ಪು ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ನನಗಿಂತ ಕಾರ್ತಿಕ್ ಜೊತೆ ಕ್ಲೋಸ್ ಆಗಿದ್ದು ಮೊದಲು 50 ದಿನ ಇಟ್ ಇಸ್ ಸಂಗೀತ ಆ್ಯಂಡ್ ಕಾರ್ತಿಕ್. ಸೊ ಅದನ್ನು ಬೇರೆ ಥರ ಪೋರ್ಟ್ರೇ ಮಾಡಲ್ಲ ನೀವು, ಅಥವಾ ಅದು ತೋರಿಸಿದಾರೋ ಇಲ್ವೋ ನನಗೂ ಗೊತ್ತಿಲ್ಲ. ಇದು ತೋರಿಸಿರೋರು ತಪ್ಪಾಗಿದೆಯೋ ಅಥವಾ ಅದನ್ನು ನೋಡಿ ಬೇರೆ ಥರ ಅಂದ್ಕೊಂಡಿರೋದು ತಪ್ಪಾಗಿ ಬೇರೆ ಥರ ಮಾತಾಡಿರೋದು ತಪ್ಪಾಗಿದೆಯೋ ನನಗೆ ಗೊತ್ತಿಲ್ಲ.
ಸೊ ಸಂಗೀತ ಕಾರ್ತಿಕ್ ನನಗಿಂತ ಜಾಸ್ತಿ ಕ್ಲೋಸ್ ಆಗಿದ್ದವರು. ಅವ್ರ ಫ್ರೆಂಡ್ಶಿಪ್ ನಿಮಗೆ ಬೇರೆ ಥರ ಕಾಣಿಸುತ್ತೆ, ನಂದು ಕಾರ್ತಿಕ್ ಫ್ರೆಂಡ್ಶಿಪ್ ಯಾಕೆ ನಿಮಗೆ ಬೇರೆ ಥರ ಕಾಣಿಸುತ್ತೆ ಇಸ್ ಮೈ ಕ್ವೆಶ್ಚನ್. ಸೊ ಅಲ್ಲೂ ಕೂಡ ಒಂದು ಹುಡುಗಿ ಇದ್ಲು, ಇಲ್ಲೂ ಕೂಡ ಒಂದು ಹುಡುಗಿ ಇದ್ಲು. ಒಂದು ಹುಡುಗಿಗೆ ಬೇರೆ ಥರ ಒಂದು ಏನಂತಾರೆ ಬೇರೆ ಥರ ಟ್ರೀಟ್ ಮಾಡ್ತೀರಾ, ಇನ್ನೊಂದು ಹುಡುಗಿನ ಯಾಕೆ ಬೇರೆ ಥರ ಟ್ರೀಟ್ ಮಾಡ್ತೀರಾ? ದಟ್ ಇಸ್ ಮೈ ಕ್ವೆಶ್ಚನ್. ಅಂದರೆ ಮೋಸ್ಟ್ಲಿ ಬಿಕಾಸ್ ಆಫ್ ಕಾರ್ತಿಕ್ ಸಂಗೀತನ ಜೊತೆ ಇದ್ದು ಅಲ್ಲಿಂದ ನಿಮ್ಮ ಹತ್ರ ಬಂದರು. ಸೊ ಇಲ್ಲಿ ಸ್ನೇಹಿತ ಹೋದ್ಮೇಲೆ ನೀವು ಅವ್ರ ಜೊತೆ ಕ್ಲೋಸ್ ಆದ್ರೆ ಅನ್ನೋ ಕಾರಣಕ್ಕೆ ಆ ಥರ ಏನಾದರೂ ಕಾಣಿಸಿರ್ಬಹುದಾ? ಇಲ್ಲ, ನಾನು ಅವ್ರಿಗೆ ಮುಂಚೆ ಇದ್ದವ್ರಿಗೆ ಯಾವುದೇ ರೀತಿಯಾದ ಪ್ರಾಮಿಸಸ್ ಮಾಡಿಲ್ಲ. ಅವ್ರ ಜೊತೆ ನಾನು ಯಾವುದೇ ರೀತಿಯಾಗಿ ಹಾಗೆ ನಡ್ಕೊಂಡಿಲ್ಲ. ಐ ವಾಸ್ ವೆರಿ ಕ್ಲಿಯರ್ ವಿತ್ ಮೈ ಫೀಲಿಂಗ್ಸ್. ಆ್ಯಂಡ್ ಆಲ್ಸೋ ಕಾರ್ತಿಕ್ ಜೊತೆ ಕೂಡ ಐ ವಾಸ್ ವೆರಿ ಕ್ಲಿಯರ್ ವಿತ್ ಮೈ ಫೀಲಿಂಗ್ಸ್. ನಾನು ನಿಮಗೆ ಯಾವುದೇ ಫೀಲಿಂಗ್ಸ್ ಇಲ್ಲ, ನೀವು ನನ್ನ ಜೊತೆ ಆಟಾಡ್ತಾ ಇದ್ದೀರಾ, ಫುಲ್ ಹರ್ಟ್ ಮಾಡ್ತಾ ಇದ್ದೀರಾ, ನಾನು ವಾಪಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಇದೇ ಥರ ಕ್ಲಾರಿಟಿ ಇಟ್ಕೊಂಡೇ ಇದ್ದೆ ನಾನು ಇಬ್ಬರ ಜೊತೆನೂ. ಕಾರ್ತಿಕ್ ಅವರು ಸಂಗೀತ ಜೊತೆ ಈ ರಿಲೇಷನ್ಶಿಪ್ ಯಾವ ಥರ ಇತ್ತೋ ನನಗೆ ಗೊತ್ತಿಲ್ಲ. ದೇ ವರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಅವರಿಬ್ಬರು ನನಗೆ ಗೊತ್ತಿಲ್ಲ ಯಾವ ರೀತಿ ಫ್ರೆಂಡ್ಶಿಪ್ ಅವರಿಬ್ರದ್ದು ಅಂತ. ಬಟ್ ನನ್ನ ಜೊತೆ ಕಾರ್ತಿಕ್ ಇದ್ದಿದ್ದೇ ಬೇರೆ ಥರ. ಸಂಗೀತ ಜೊತೆ ಇದ್ದ ಹಾಗೆ ನನ್ನ ಜೊತೆ ಇರಲಿಲ್ಲ. ಅವರು ಯಾವಾಗ ಸಂಗೀತ ಜೊತೆ ಲೋ ಆದರೂ, ಜಗಳ ಆಡಿದ್ರು, ಅಥವಾ ತನಿಷನ್ ಜೊತೆ ಅವ್ರದ್ದು ತನಿಷಾದು ಯಾವಾಗ ಏನಂತಾರೆ ಬಾಂಡ್ ಬ್ರೇಕ್ ಆಯಿತು, ಅವ್ರು ಅವಾಗ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಜಾಸ್ತಿ. ಅಫ್ಕೋರ್ಸ್ ಕಾರ್ತಿಕ್ ನಾನು ಯಾವತ್ತು ನನ್ನನ್ನು ನಿಮ್ಗೆ ಹೇಗೆ ಅನಿಸ್ತದೆ, ಹೌ ಯು ಫೀಲಿಂಗ್ ಅಂತೆಲ್ಲ ನನ್ನ ಸೈಡ್ ಆಫ್ ದ ಸ್ಟೋರಿ ಯಾವತ್ತು ಅವರು ಇಳಿದು ಕೇಳಿಲ್ಲ, ಅವರು ಅದನ್ನು ಟ್ರೈ ಕೂಡ ಮಾಡಿಲ್ಲ. ಸೊ ಅವ್ರದ್ದು ನೋವನ್ನ ತೋಡ್ಕೊಂಡಾಗ ಅಲ್ಲಿ ಕೇಳಿಸ್ಕೊಂಡಿದ್ದು ನಾನು. ಪ್ರಾಬಬ್ಲಿ ಅದಕ್ಕಾಗಿ ನಮ್ಮಲ್ಲಿ ಆ ಕಂಫರ್ಟ್ ಬೆಳೀತು ಅಂತ ಅನಿಸುತ್ತೆ. ಆ್ಯಂಡ್ ವಿ ಬಿಕೇಮ್ ಫ್ರೆಂಡ್ಸ್ ಅಂತ ನನಗನ್ಸುತ್ತೆ. ಸೊ ಇವತ್ತುವರೆಗೂ ಜೆನ್ಯೂನ್ ಫ್ರೆಂಡ್ಶಿಪ್ಪೇ ಅದು ನನ್ನ ಪ್ರಕಾರ. ಯಾವುದೇ ರೀತಿಯಾದ ಇಂಟೆನ್ಷನ್ಸ್ ಆಗಲಿ, ಏನೋ ಒಂದು ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತಾಗಲಿ, ಯಾವುದೇ ರೀತಿಯಾದ ಇಂಟೆನ್ಷನ್ ಇಟ್ಕೊಂಡು ಬೆಳೆದಿದ್ದ ಫ್ರೆಂಡ್ಶಿಪ್ ಅಲ್ಲ ಅದು. ಹೋಗ್ತಾ ಹೋಗ್ತಾ ನನಗನ್ಸಕ್ಕೆ ಶುರು ಆಗುತ್ತೆ ದಟ್ ಕಾರ್ತಿಕ್ ಇಸ್ ನಾಟ್ ಅ ಬ್ಯಾಡ್ ಗೈ. ನಾನು ಯಾಕೆ ಅಷ್ಟು ಇರಿಟೇಟ್ ಆಗ್ತಾ ಇದೆ, ಪಾಪ ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಅಂದರೆ ಪಾಪ ಕಷ್ಟಪಟ್ಟು ಆಡ್ತಾ ಇದ್ದಾರೆ ಅವರಲ್ಲೂ ಕ್ಯಾಲಿಬರ್ ಇದೆ ಅಂತ ನಾನು ಗುರುತಿಸಿ ಫ್ರೆಂಡ್ ಆದನೇ ಹೊರತು ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಸಮ್ ಗೇಮ್ ಪ್ಲ್ಯಾನ್ ಅಥವಾ ಇವ್ರು ಇಲ್ಲಿಂದ ಜಂಪ್ ಹಾಕಿ ನನ್ನ ಹತ್ರ ಬರ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿದ್ದು. ಅದು ಒಂದು ವಿಷಯ ಇರ್ಬೋದಲ್ವಾ? ಸಂಗೀತ, ತನಿಷಾ, ದೆನ್ ಅಮೃತ ಹತ್ರ ಬಂದರು ಕಾರ್ತಿಕ್, ಒಂದ್ ಕಡೆ ಹುಡ್ಕೊಂಡು ಬರ್ತಾ ಇದ್ದಾರೆ, ಅದು ಗೊತ್ತಿದ್ರು? ಅದು ನನಗೆ ಗೊತ್ತಿರಲಿಲ್ಲ. ಆ ಥಾಟ್ ನನಗೆ ತಲೆಗೆ ಬಂದೇ ಇರಲಿಲ್ಲ. ಯಾವಾಗ ಅವರು ಎಲ್ಲೋ 3-4 ಕಡೆ ನನ್ನ ಬಿಟ್ಕೊಡ್ತಾರಲ್ಲ, ಸೊ ಅವಾಗ ನಾನು ಯೂಸ್ ಮಾಡ್ತೀನಿ, ಯು ಆರ್ ಯೂಸಿಂಗ್ ಮೈ ಫ್ರೆಂಡ್ಶಿಪ್ ಅಂತ. ಸೊ ಎಲ್ಲರ ಜೊತೆ ಬ್ರೇಕ್ ಆದಮೇಲೆ ನಾನು ಒಬ್ಳು ಉಳಿದಿದ್ದೆ, ನನ್ನ ಜೊತೆ ಫ್ರೆಂಡ್ಶಿಪ್ ಆದಮೇಲೆ ನನ್ನೂ ಕೂಡ ಹರ್ಟ್ ಮಾಡ್ತೀರಾ, ಸೊ ಯು ಆರ್ ಯೂಸಿಂಗ್ ಮೈ ಫ್ರೆಂಡ್ಶಿಪ್ ಅನ್ನೋದನ್ನು ನಾನು ಅಲ್ಲಿ ಬಳಸ್ತೀನಿ ಹೊರತು ಫ್ರೆಂಡ್ಸ್ ಆಗಬೇಕಾದ್ರೆ ನನ್ನ ತಲೆಯಲ್ಲಿ ಆ ಒಂದು ಪ್ಯಾಟರ್ನ್ ನನ್ನ ತಲೆಗೆ ಬಂದೇ ಇಲ್ಲ. ಅದು ಗೊತ್ತಿದ್ದು ನನ್ನ ಫ್ರೆಂಡ್ ಆಗೋಕ್ಕೆ ಐ ಆಮ್ ನಾಟ್ ದಟ್ ಡಮ್ ಅಂತ ಅನ್ಸುತ್ತೆ. ನಿಮ್ಗೆ ಆ ಫ್ರೆಂಡ್ಶಿಪ್ ಜಿನಿಯನ್ ಅನಿಸ್ತಾ ಅಥವಾ ನನ್ನ ಕಡೆಯಿಂದ 100% ನಿಮ್ಮ ಕಡೆಯಿಂದ ಜೆನ್ಯೂನ್ ಇತ್ತು. ಅವ್ರಿಗೆ ನಾನು ಕೇಳಿದಾಗ, ಅವ್ರ ಹತ್ರ ನನಗೆ ಕ್ವೆಶ್ಚನ್ ಮಾಡಿದಾಗ ಅವರು ಹೇಳ್ತಾರೆ, ನಾನು ಜೆನ್ಯೂನ್ ಆಗಿ ನಿಮ್ಮ ಜೊತೆ ಫ್ರೆಂಡ್ ಆಗಿದ್ದು, ನಿಮ್ಮನ್ನ ಯಾವುದೇ ರೀತಿ ನಿಮ್ಮ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ನನ್ನ ಫ್ರೆಂಡ್ ಆಗಿದ್ದಲ್ಲ. ನನಗೆ ನಿಮ್ಮಲ್ಲಿ ಒಂದು ಕಂಫರ್ಟ್ ಬೆಳೆದಿದ್ದಕ್ಕೆ ನಾನು ಹೇಳಿದ್ದನ್ನ ನೀವೆಲ್ಲ ಕೇಳಿಸ್ಕೊತಿದ್ರಿ, ಯಾವುದೇ ರೀತಿ ಜಡ್ಜ್ ಮಾಡಿದೆ ಅನ್ನೋದಕ್ಕೋಸ್ಕರ ನಾನು ನಿಮ್ಮ ಜೊತೆ ಫ್ರೆಂಡ್ ಆಗಿದ್ದು ಅಂತ ಅವರು ಕೂಡ ಕ್ಲಾರಿಟಿ ಕೊಟ್ಟರು. ಅಂದರೆ ಹೊರಗೆ ಬರೋ ದಿನ. ಓಕೆ, ಎನಿವೆ ಮಾತಾಡ್ತಾ ಹೋದ್ರೆ ಸುಮಾರು 100 ಡೇಸ್ ವಿಚಾರ ನಾವು 100 ಎಪಿಸೋಡ್ ಮಾಡಬೇಕು ಅನ್ಸುತ್ತೆ. ಒಂದೊಂದು ಕ್ಯಾರೆಕ್ಟರ್ ಬಗ್ಗೆ, ಒಬ್ಬೊಬ್ಬ ವ್ಯಕ್ತಿ ಬಗ್ಗೆ, ಒಂದೊಂದು ಟಾಸ್ಕ್ ಬಗ್ಗೆ, ಇನ್ಸಿಡೆಂಟ್ ಬಗ್ಗೆ. ಎನಿವೆ ಆಯಿತು, ಸ್ಪೆಂಡ್ ಮಾಡಿದ್ದೀರಾ 100 ಡೇಸು, ಆಚೆ ಬಂದಿದ್ದೀರಾ. ಇವಾಗ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ಅನ್ನೋದು ಮುಗೀತು ಅಲ್ವಾ? ಸೊ ಇವಾಗ ಏನಿದೆ ನಿಮ್ಮ ಥಾಟ್ಸ್? ವಾಟ್ ನೆಕ್ಸ್ಟ್? ಈಗ ಏನೊಂದು 3-4 ದಿನ ಇಂಟರ್ವ್ಯೂಸು, ಫಿನಾಲೆ ಎಲ್ಲ ಮುಗೀತು. ವಾಟ್ ನೆಕ್ಸ್ಟ್ ನಾನು ಒಂದು ತಿಂಗಳು ಬ್ರೇಕ್ ತಗೋತೀನಿ. ಯಾರ ಕೈಗೂ ಸಿಗಲ್ಲ, ಯಾರಿಗೂ ಕಾಣಿಸಲ್ಲ. ಅಂದರೆ ಇಟ್ಸ್ ಜಸ್ಟ್ ದ್ಯಾಟ್ ನನಗೆ ಆ 100 ದಿನಗಳ ಜರ್ನಿನ ನಾನು ಅಲ್ಲಿ ಬಂದಿರೋದನ್ನ ಐ ಹ್ಯಾವ್ ಟು ಪ್ರಾಸೆಸ್ ಇಟ್. ಆಚೆ ಬಂದಮೇಲೆ ಅಫ್ಕೋರ್ಸ್ ನಾನು ಒಳಗಡೆ ಹೋಗಿದ್ದು ನಮ್ರತಾನೇ ಬೇರೆ, ಹೊರಗಡೆ ಬಂದಿರೋ ನಮ್ರತಾನೇ ಬೇರೆ. ನೆಕ್ಸ್ಟ್ ಲೆವೆಲ್ ನನ್ನಲ್ಲಿ ಕಾನ್ಫಿಡೆನ್ಸು, ಸ್ಟ್ರೆಂತ್ ಇದೆ. ಇವಾಗ ಏನು ಬೇಕಾದ್ರೂ ಮಾಡ್ಬೋದು. ಬೇರೆ ಏನೇನು ಚೇಂಜಸ್ ಆಗಿದೆ ನಮ್ರತನಲ್ಲಿ? ಅದೇ ನನಗೆ ಯಾವುದೇ ರೀತಿಯಾದ ಬೌಂಡ್ರಿ ಆಗಲಿ, ವಾಲ್ ಆಗಲಿ ಯಾವುದೇ ಹಾಕೊಂಡಿಲ್ಲ. ಇವಾಗ ಅಷ್ಟು ಕಟ್ಕೊಂಡು ಹೋಗಿದ್ದವಳು ಒಳಗಡೆ ಎಲ್ಲ ಬ್ರೇಕ್ ಆಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಟ್ರಾನ್ಸ್ಪರೆಂಟ್ ರೈಟ್ ನಾವು. ತುಂಬ ಸ್ಟ್ರಾಂಗ್ ಆಗಿದ್ದೇನೆ. ನಂಗೆ ಯಾವುದೇ ನೆಗೆಟಿವ್ ಟ್ರೋಲ್ಸು, ನೀವು ಹೇಳಿದ ನೆಗೆಟಿವ್ ಕಮೆಂಟ್ಸ್ ಯಾವುದು ನನಗೆ ಹರ್ಟ್ ಆಗ್ತಾ ಇಲ್ಲ, ಬೇಜಾರಾಗ್ತಾ ಇಲ್ಲ, ನನ್ನ ಕುಗ್ಗಿಸ್ತಾ ಇಲ್ಲ. ನನಗೆ ಅದು ನಾರ್ಮಲ್ ಅಂತಲೂ ಗೊತ್ತಾಗ್ತಾ ಇಲ್ಲ. ಅಷ್ಟು ಸ್ಟ್ರೆಂತ್ ಬಂದಿದೆ ನನಗೆ. ಆಲ್ಸೋ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಜರ್ನಿ, ಅಂತ ಒಂದು ಟ್ರೊಮ್ಯಾಟಿಕ್ ಜರ್ನಿನ ನಾನು ಸಾಧಿಸ್ಕೊಂಡು ಬಂದಿದ್ದೀನಿ. ಅಂದರೆ ಐ ಆಮ್ ರೆಡಿ ಫಾರ್ ಎನಿಥಿಂಗ್ ಇನ್ ಲೈಫ್ ಅಂತ ಅನಿಸುತ್ತೆ. ಇಲ್ಲಿಂದ ತೊಗೊಳ್ಳೋ ನೆಕ್ಸ್ಟ್ ಸ್ಟೆಪ್ಪು ಐ ಶುಡ್ ಬಿ ವೆರಿ ಕೇರ್ಫುಲ್ ಅನಿಸುತ್ತೆ. ಹುಷಾರಾಗಿ ತೊಗೋಬೇಕು. ಇದೊಂದು ಫೇಮಲ್ಲಿ ನಾನು ಯಾವುದೋ ಒಂದು ರಾಂಗ್ ಸ್ಟೆಪ್ ಇಟ್ಟೆ ಅಂದರೆ ನನ್ನ ಕರಿಯರ್ಗೆ ಡ್ಯಾಮೇಜ್ ಆಗ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಯೋಚನೆ ಮಾಡೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕು. 1 ತಿಂಗಳು ನನಗೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಟ್ರಾವೆಲ್ ಮಾಡಿ, ರಿಲ್ಯಾಕ್ಸ್ ಅನ್ನೋದಕ್ಕಿಂತ ಟ್ರಾವೆಲ್ ಮಾಡಿ, ನನ್ನ ಕಮಿಟ್ಮೆಂಟ್ಸ್ ಎಲ್ಲ ಮುಗಿಸ್ಕೊಂಡು. ಫ್ಯಾಮಿಲಿ ಟ್ರಿಪ್ಪಾ, ಫ್ರೆಂಡ್ಸ್ ಟ್ರಿಪ್ಪಾ?
ಒಂದು ಸೋಲೋ ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗಿದ್ರಿ, ಫೋಟೋಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ರಿ. ಸೊ ಒಂದು ಸೋಲೋ ಹೋಗಬೇಕು, ಒಬ್ಬಳೇ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದಿದೆ. ಫ್ಯಾಮಿಲಿ ಜೊತೆ, ಅಪ್ಪ ಅಮ್ಮನ ಜೊತೆ ಒಂದಿದೆ, ಫ್ರೆಂಡ್ಸ್ ಜೊತೆ ಒಂದಿದೆ. ಒಂದು 3 ಟ್ರಿಪ್ ಹೋಗ್ಬಿಟ್ಟು ಒಂದು ತಿಂಗಳಲ್ಲಿ ಟ್ರೈ ಮಾಡೋಣ. ಆ್ಯಂಡ್ ನಿಮ್ಮ ಪ್ರಕಾರ ಇವಾಗ ಬಿಗ್ ಬಾಸ್ ಅಂದರೆ ಏನು? ಇಟ್ಸ್ ಪರ್ಸನಾಲಿಟಿ ಟೆಸ್ಟ್ ನನ್ನ ಪ್ರಕಾರ. ಬಿಗ್ ಬಾಸ್ ಅಂದರೆ ಟಾಸ್ಕ್ ಅಲ್ಲ, ಅಲ್ಲಿ ಆಗೋ ಬಾಂಡ್ಸ್ಗಳು ಅಲ್ಲ ಅಂತ ನನಗನ್ಸುತ್ತೆ. ಇಟ್ಸ್ ಅ ಪರ್ಸ್ನಾಲಿಟಿ ಟೆಸ್ಟ್. ನಿನ್ನನ್ನು ಎಲ್ಲ ಸಿಚುವೇಶನಲ್ಲೂ ಹಾಕಿ ನೀನು ಅಲ್ಲಿ ಏನು ರಿಯಾಕ್ಟ್ ಮಾಡ್ತೀಯ ಅಂತ ನಿನಗೆ ತಿಳಿಸೋವಂಥ ಒಂದು ಶೋ ಅದು. ನನ್ನ ಪ್ರಕಾರ ನನಗಾಗಿದ್ದ ಎಕ್ಸ್ಪೀರಿಯೆನ್ಸು ಕೂಡ. ನಿನ್ನ ಸ್ಟ್ರೆಂತು, ನಿನ್ನ ವೀಕ್ನೆಸ್ಸು, ನಿನ್ನ ಹೈಸು, ನಿನ್ನ ಲೋಸ್ನ ನಿನಗೂ ಗೊತ್ತಾಗೋ ಹಾಗೆ, ಜನಕ್ಕೂ ಗೊತ್ತಾಗೋ ಹಾಗೆ ಎಳೆಯಾಗಿ ಲೇಯರ್ ಆಗಿ ಬಿಚ್ಚಿಡೋದೆ ಬಿಗ್ ಬಾಸ್ ನನ್ನ ಪ್ರಕಾರ. ಸೊ ಈಗ ನನಗಿಂತ ಜಾಸ್ತಿ ನನ್ನ ಬಗ್ಗೆ ಜನಕ್ಕೆ ಗೊತ್ತಿರುತ್ತೆ, ಯಾವ ಸಿಚುವೇಶನಲ್ಲಿ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದನ್ನು ಜನಕ್ಕೆ ಗೊತ್ತಿರುತ್ತೆ. ನಾನು ಎಲ್ಲೆಲ್ಲಿ ಏನೇನು ರಿಯಾಕ್ಟ್ ಮಾಡಿದ್ದೀನಿ, ಯಾವ ಥರ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ ಅನ್ನೋದು ಜನಕ್ಕೆ ಗೊತ್ತಿರುತ್ತೆ. ಆ್ಯಂಡ್ ಇವಳಿಗೆ ಯಾವ ಥರ ಹುಡುಗ ಬೇಕು, ಈಗ ನೀವು ಕೇಳಿದ್ರಲ್ಲ, ಇವಳಿಗೆ ಯಾವ ಥರ ಹುಡುಗ ಬೇಕು ಅನ್ನೋದು ನನಗಿಂತ ಜಾಸ್ತಿ ಕ್ಲಾರಿಟಿ ಜನಕ್ಕಿರುತ್ತೆ. ಕ್ವಾಲಿಟೀಸ್ ಇರೋನು ಅವನೇ ಡಿಸೈಡ್ ನಾನೇ ಗುರು ಅವಳಿಗೆ ಅಂತ ಆಗಲ್ಲಪ್ಪ ಹ್ಯಾಂಡಲ್ ಮಾಡಕ್ಕೆ. ಸೊ ಹಾಗೆ ಅಂದರೆ ಈ ಸೀಸನ್ ಏನಂದರೆ, ಪರ್ಟಿಕ್ಯುಲರ್ಲಿ ಈ ಸೀಸನ್ನ ಎಲ್ಲರೂ ಫಾಲೋ ಮಾಡಿದ್ದಾರೆ. ನೋಡದೇ ಇರೋರೆಲ್ಲ ರಿಲಿಜಿಯಸ್ಲಿ ಫಾಲೋ ಮಾಡಿದ್ದಾರೆ. ಕೆಲವರು ಇದು ವರ್ಸ್ಟ್ ಸೀಸನ್ ಅಂತ ಹೇಳ್ತಾರೆ, ಈ 10 ಸೀಸನ್ಲಿ ಇದು ಬೆಸ್ಟ್ ಸೀಸನ್ನು, ಇದು ಇಂಟ್ರೆಸ್ಟಿಂಗ್ ಸೀಸನ್ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ಇಂಥ ಒಂದು ಸೀಸನಲ್ಲಿ ನಾನು ಭಾಗಿಯಾಗಿದ್ದು ನನ್ನ ಪುಣ್ಯ ಅಂತ ಅನಿಸುತ್ತೆ. ಅಫ್ಕೋರ್ಸ್ ನಂಗೆ ನೆಗೆಟಿವ್ ಆಗಿರ್ಬೋದು, ಬೇರೆ ಥರ ಪೋಟ್ರೆ ಆಗಿರ್ಬೋದು, ಕ್ಯಾರೆಕ್ಟರ್ ಡ್ಯಾಮೇಜ್ ಆಗಿರ್ಬೋದು, ಬಟ್ ನಾನು ಅದನ್ನು ಯಾವುದನ್ನು ತೊಗೊಂಡು ಹೋಗೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ನನಗೆ ತುಂಬ ಪ್ಲಸ್ ಆಗಿದೆ ಈ ಒಂದು ಪರ್ಸ್ನಲಿ ಈ ಒಂದು ಶೋಯಿಂದ. ಸೊ ಅದನ್ನು ನಾನು ತೊಗೊಂಡು ಹೋಗಿ ಬೆಳೆಸೋದಕ್ಕೆ, ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಬಿಗ್ ಬಾಸ್ ಮನೆಗೆ ಹೋಗಿ ಬಂದರೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಎರಡೂ ಆಗುತ್ತೆ. ನೀವು ಎರಡನ್ನೂ ಸಮಾನವಾಗಿ ತೂಗೋ ಒಂದು ಪವರ್ ಕೊಡುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಎರಡೂ ಆಗುತ್ತೆ. ಬಿ ಪ್ರಿಪೇರ್ಡ್ ಫಾರ್ ಬೋತ್ ಅಷ್ಟೇ. ಒಂದು ಇನ್ಸಿಡೆಂಟ್, ನೀವು ಮನೆ ಒಳಗಡೆ ಇದ್ದಾಗ ವರ್ತೂರ್ ಸಂತೋಷ್ ಅವರು 1 ವೀಕ್ ಆಚೆ ಹೋಗ್ತಾರೆ, ವಾಪಸ್ ಬರ್ತಾರೆ, ನಿಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಅಂಟಿಲ್ ಅನ್ಲೆಸ್ ನೀವು ಆಚೆ ಬರ್ತೀನಿ ಗೊತ್ತಿಲ್ವಾ? ಗೊತ್ತಿಲ್ಲ. 100 days ಆಗುತ್ತೆ ನಿಮ್ಗೆ ವಿಚಾರ. ಇಲ್ಲ, ನಾನೇನು ಅನ್ಕೊಂಡಿದ್ದೆ, ಅವ್ರ ಫ್ಯಾಮಿಲಿಲಿ ಯಾರಿಗೂ ಏನೋ ಹೆಲ್ತ್ ಪ್ರಾಬ್ಲಮ್ ಆಗಿ ಯಾರೋ ತೀರ್ ಹೋಗಿದ್ದಾರೋ ಏನೋ ಆಗಿದೆ. ಬಿಕಾಸ್ 1 ವಾರ ಹೆಂಗೆ ಅಂತ ಅನ್ಕೊಂಡಿದ್ದೆ. ಅದು ಬಿಟ್ಟು ಕೆಲಸದೇನೋ ವಿಚಾರ ಆಗಿರ್ಬೋದು, ಲೀಗಲ್ದೇನೋ ಪ್ರಾಬ್ಲಮ್ ಆಗಿರ್ಬೋದು, 2 ಗೆಸ್ಸಸ್ ಇತ್ತು. ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಕೊಡಂಗಿಲ್ಲ ಅಂತ ಹೇಳೋರು. ತುಂಬ ಸತಿ ಕೆದಕಕ್ಕೆ ಟ್ರೈ ಮಾಡಿದ್ವಿ, ಕೇಳೋಣ ಅಂತ ಟ್ರೈ ಮಾಡಿದ್ವಿ. ನೀನು ಆಚೆ ಹೋದ್ಮೇಲೆ ಗೊತ್ತಾಗಿದೆ ತುಂಬ ನೆಕ್ಸ್ಟ್ ಲೆವೆಲ್ ಮ್ಯಾಟ್ರ್ ಆಗಿದೆ ಅಂತೆಲ್ಲ ಅಂದರು. ಆಚೆ ಬಂದಮೇಲೆ ಶಾಕಿಂಗ್ ಅದು. ಮೈ ಗಾಡ್, ನನಗೆ ಹೇಳಿದಾಗ ಶಾಕಿಂಗ್ ಅದು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಎಲ್ಲ ಆಗಿರುತ್ತೆ ಅಂತ. ಸೊ ಆಚೆ ಹೋಗಿ ಬಂದವ್ರಿಗೆ ಅದೇ ನಾವು ಕೇಳಂಗೂ ಇಲ್ಲ, ಅವ್ರು ಹೇಳಂಗೂ ಇಲ್ಲ. ಬಟ್ ನಿಮಗೆ ಆ 1 ವಾರ ವರ್ತೂರ್ ಆಚೆ ಹೋಗಿ ಬಂದಿರೋದು ಅವ್ರಿಗೆ ಪ್ಲಸ್ ಆಯಿತು ಅನಿಸುತ್ತಾ? ಅಂದರೆ ಗೊತ್ತಿಲ್ಲ ಅವರು ಆ ಕಂಡೀಷನ್ಸ್ ಹೇಗಿತ್ತು ಪಾಪ, ಅಥವಾ ಬ್ಯುಸಿ ಮೂಮೆಂಟು, ಲೀಗಲ್ಲು ಆ್ಯಕ್ಷನ್ಸ್ ಅಂತ ಆ ಮೂಮೆಂಟಲ್ಲಿ ಎಲ್ಲಾದರೂ ಅವರಿಗೆ ಬಿಗ್ ಬಾಸ್ ಮನೆ ವಿಚಾರಗಳು ಹಿಂಗಿದೆ, ಹೆಂಗಿದೆ, ಈ ಥರ ಇದೆ, ಹಿಂಗಾಡು ಅಂತ ಏನಾದರೂ ಒಂದು ಟಿಪ್ಸ್ಗಳು ಸಿಕ್ಕಿ ಗೊತ್ತಾಗಿದ್ರು? ಅದು ನನ್ನ ಪ್ರಕಾರ ವರ್ತೂರ್ ಅದನ್ನು ಇದು ಮಾಡ್ಕೊಳ್ಳಲ್ಲ, ಅಂದರೆ ಇಂಪ್ರೂವೈಸು ಮಾಡ್ಕೊಳ್ಳಲ್ಲ. ವರ್ತೂರ್ ನಾನು ಹೆಂಗಿದ್ದೀನೋ ನಾನು ಹಂಗೆ ಇರ್ತೀನಿ, ನಾನು ಏನೂ ಮಾಡಲ್ಲ ಅಂತಲೇ ಇದ್ದಿದ್ದು ವರ್ತೂರು. ಸೊ ಅವ್ರಿಗೆ ತುಕಾಲಿ ಒಂದು ಪ್ಲಸ್ ಆದರು. ಬೀನ್ ಬ್ಯಾಗ್ ಸ್ಟೋರೀಸ್ ಅದೆಲ್ಲ ಹೆವಿ ಪ್ಲಸ್ ಆಯಿತು ಅವ್ರಿಗೆ. ಹೊರಗಡೆಯಿಂದ ಅವ್ರು ಏನೋ ತಿಳ್ಕೊಂಡಂತೂ ಬಂದಿಲ್ಲ ಅನಿಸುತ್ತೆ ಆ ಟೆನ್ಷನ್ ಅದೆಲ್ಲ. ಓಕೆ, ಫೈನಲ್ ಆಗಿ ನಿಮಗೆ ಬಿಗ್ ಬಾಸ್ ಮನೇಲಿ ಯಾರಿಗಾರ ಸಾರಿ ಕೇಳಬೇಕು ಅಂದರೆ ಯಾರಿಗೆ ಕೇಳ್ತೀವಿ? ಯಾರಿಗೂ ಇಲ್ಲ. ಎವ್ರಿಬಡಿ ಡಿಸರ್ವ್ಸ್ ವಾಟ್ ದೇ ವೆಂಟ್ ಥ್ರೂ. ನಾನು ಯಾರ್ಯಾರಿಗೆ ಉಗ್ದಿದ್ದೀನೋ, ಯಾರ್ಯಾರಿಗೆ ಬೇಜಾರು ಮಾಡಿದ್ದೀನೋ, ದೇ ಡಿಸರ್ವ್. ಇನ್ನೂ ಯಾರನ್ನಾದ್ರೂ ಉಗ್ದೆ ಬಿಟ್ಟು ಆಚೆ ಬಂದೆ, ಛೇ ಇವ್ರಿಗೆ ಇನ್ನೂ ಉಗಿಬೇಕಿತ್ತು ಅನ್ಸಿದ್ಯಾ ಯಾರನ್ನಾದ್ರೂ ನೋಡಿದ್ರೆ? ಇಲ್ಲ, ಎಲ್ರಿಗೂ ಕೊಟ್ಟಿದ್ದೀನಿ ವಾಪಸ್ ಸರಿಯಾಗಿ. ಸೊ ಅವ್ರುಗಳು ಕೊಟ್ಟಿದ್ದಾರೆ, ನಾನು ಇನ್ನೂ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದೀನಿ. ಇದು ಆಚೆ ಬಂದಮೇಲೆ ತುಕಾಲಿಗೆ ಇನ್ನೊಂದು ಚೂರು ಕೊಡಬೇಕಾಗಿತ್ತು ಒಳಗಡೆಯಿಂದ. ತುಕಾಲಿನ ಲಾಸ್ಟ್ ವೀಕ್ ನಾಮಿನೇಟ್ ಮಾಡಲಿಲ್ವಲ್ಲ ಅನ್ನೋದು ಒಂದೇ ನನಗೆ ಬೇಜಾರಿರೋದು. ಅದು ಬಿಟ್ಟರೆ ಇನ್ನು ಯಾರಿಗೂ ಏನು, ಐ ಡೋಂಟ್ ಓವ್ ಎನಿಬಡಿ ಎನಿಥಿಂಗ್. ಥ್ಯಾಂಕ್ ಯು ಹೇಳಬೇಕು ಅಂದರೆ ಥ್ಯಾಂಕ್ ಯು. ಐ ವಾಂಟ್ ಟು ಥ್ಯಾಂಕ್ ಸುದೀಪ್ ಸರ್. ಅಂದರೆ ತುಂಬ ಕನ್ಸಿಡರೇಟ್ ಆಗಿ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ನಮಗೆ ಕಂಟೆಸ್ಟೆಂಟ್ಸ್ ಅಡುಗೆ ಮಾಡಿ ಹಾಕಿದವರು, ತುಂಬ ರುಚಿಯಾಗಿ ಅಡುಗೆ ಮಾಡಿದವರು, ಕಾರ್ತಿಕ್, ತನಿಷಾ, ಆಮೇಲೆ ಪ್ರತಾಪ್ ಲಾಸ್ಟಲ್ಲಿ ಒಳ್ಳೊಳ್ಳೆ ಪಲ್ಯಗಳು ಮಾಡೋನು. ಅಷ್ಟು ವಾರಗಳು ಮಾಡದೆ ಬಂದಿರೋನು ಲಾಸ್ಟಲ್ಲಿ ಮಾಡ್ತಾನೆ ಅವನು ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ. ಸೊ ಅಲ್ಲೂ ಕೂಡ ಓಪನ್ ಅಪ್ ಆದ. ಅವನು ಚೆನ್ನಾಗಿ ಅಡುಗೆ ಮಾಡಿ ಒಳ್ಳೊಳ್ಳೆ ರುಚಿಯಾಗಿ ಅಡುಗೆ ಮಾಡಿ ಹಾಕಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು, ಅವ್ರು 3 ಜನಕ್ಕೆ. ಅದು ಬಿಟ್ಟರೆ ವಿನಯ್ಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆನೇ ಇಲ್ಲ. ಹಿ ನೋಸ್ ದಟ್ ಐ ಆಮ್ ಗ್ರೇಟ್ಫುಲ್ ಅಂತ. ಅದು ಬಿಟ್ಟರೆ ಸಂಗೀತ ಲಾಸ್ಟಲ್ಲಿ ಸ್ವಲ್ಪ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಒಂದು ಸ್ವಲ್ಪ ಪೀಸ್ ಸಿಗೋದು. ನನಗೆ ಬೇಜಾರಾದಾಗ ಐ ಸ್ಪೋಕ್ ಟು ಹರ್. ಸೊ ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ.
ಥ್ಯಾಂಕ್ ಯು ನಮ್ರತಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಇಷ್ಟು ತನಕ ಮಾತಾಡಿದ್ದೀರಾ. ಆ್ಯಂಡ್ ಕೆಲವೊಂದು ಪ್ರಶ್ನೆಗಳು ಯಾವುದು ಉದ್ದೇಶಪೂರ್ವಕ ಅಲ್ಲ, ಅಂದರೆ ಇಟ್ ಇಸ್ ವೆರಿ ಸಿಂಪಲ್. ನಿಮಗೆ ಜನಗಳಿಗೆ, ಯಾಕೆ ನಮ್ಗಿಂತ ನಾವೇನು ಕೇಳ್ತೀವಿ, ಜನಗಳು ಏನು ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ ಅವ್ರಿಗಿರೋ ಒಂದು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ. ಈಗ ಸಮ್ಟೈಮ್ಸ್ ಏನಾಗುತ್ತೆ, ಟಿ ವಿಲಿ ನಿಮ್ಮನ್ನ ನೋಡಿದಾಗ ನಮ್ಮ ಮನೆಯವರು ಅದೇ ಥರ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ನಾವು ಅಂದ್ಕೋತೀವಿ ಯಾಕೆ ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಾವಿರೋ ಸ್ಟೇಜ್ ಬೇರೆ, ಅವ್ರು ಬೇರೆ. ಹೌದು. ಸೊ ನಿಜವಾಗಿ ನಿಮ್ಮ ಪ್ರೀತಿ ಕೊಟ್ಟವರು, ವೋಟ್ ಮಾಡಿದವರು, ಇಷ್ಟು ದಿನ ಕರ್ಕೊಂಡ್ಬಂದವ್ರು ಅವರು ನಾರ್ಮಲ್ ಪಬ್ಲಿಕ್ ಆಗಿರ್ಬೋದು, ಮೇಮ್ಸ್ ಮಾಡೋರಾಗಿರ್ಬೋದು, ಟ್ರೋಲ್ ಮಾಡೋರಾಗಿರ್ಬೋದು, ಗೊತ್ತಿಲ್ಲ, ನಿಮ್ಮ ಜೊತೆಲಿರೋರಾಗಿರ್ಬೋದು, ಎಲ್ಲರೂ ವೋಟ್ ಮಾಡಿರ್ತಾರೆ. ಸೊ ಅವ್ರಿಗೊಂದು ಕೇಳೋ ಒಂದು ಅಧಿಕಾರ ಇರುತ್ತೆ. ಆ ಪ್ರಶ್ನೆಗಳನ್ನ ಅವ್ರ ಮುಖಾಂತರ ನಿಮಗೆ ಕೇಳಿದ್ದೀವಿ. ಸೊ ಹೋಪ್ ಯು ಎಂಜಾಯ್ಡ್ ದ ಇಂಟರ್ವ್ಯೂ. ಐ ಲವ್ಡ್ ಇಟ್. ಆ್ಯಂಡ್ ನಾನು ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತಾ, ಮ್ಯಾಕ್ಸಿಮಮ್ ಕೊಟ್ಟಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಡಿಫ್ರೆಂಟ್ ಕ್ವೆಶನ್ಸ್ನ ಕೇಳಿದ್ರಿ ನೀವು, ರಿಪೀಟೆಡ್ ಕ್ವೆಶನ್ಸ್ನ ಕೇಳಿಲ್ಲ, ನನಗೂ ಉತ್ತರ ಕೊಡೋದಕ್ಕೆ ಅದಕ್ಕೆ ಈಸಿ ಆಯಿತು. ಸೊ ಸ್ಪೀಡ್ ಪ್ಲಸ್ ನ್ಯೂಸ್ ಅವ್ರಿಗೂ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಖಂಡಿತ ನಿಮ್ಮ ಮುಂದಿನ ಭವಿಷ್ಯ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಒಂದು ಅರುಂಧತಿ ಥರ ಕ್ಯಾರೆಕ್ಟ್ರು ಅಥವಾ ಸಿನಿಮಾ ಹಾಗೆ ಆಗಲಿ, ಸಿಕ್ಕಿದಾಗ ಫಸ್ಟ್ ವಿಷಯನ ನಮಗೆ ತಿಳಿಸಿ. ಇನ್ನೂ ಅದ್ಭುತವಾಗಿ ಸಿನಿಮಾ ವಿಚಾರವಾಗಿ ನೆಕ್ಸ್ಟ್ ಟೈಮ್ ಮಾತಾಡೋಣ, ಬೇರೆ ಬೇರೆ ಇಂಟರ್ವ್ಯೂಗಳು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.